So good afternoon students. So ಈಗೇನು ಇವತ್ತಿಂದು ಎರಡನೇ ಸೆಷನ್ ಇದೆಯಲ್ಲ, ಈ ಒಂದು ಎರಡನೇ ಸೆಷನ್ ಬಂದು ನ್ಯಾಷನಲ್ ಸ್ಕಾಲರ್ಶಿಪ್ಸ್ ಅಂದ್ರೆ ನಮ್ಮ ಒಂದು ರಾಷ್ಟ್ರ ಮಟ್ಟದಲ್ಲಿ AICTE ವತಿಯಿಂದ ಕೆಲವೊಂದು ಸ್ಕಾಲರ್ಶಿಪ್ಸ್ ಗಳನ್ನ ಕೊಡಲಾಗುತ್ತೆ, ಅಥವಾ ರಾಷ್ಟ್ರ ಮಟ್ಟದಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳಿಂದ ಕೂಡ ನಮ್ಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ಆ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ಸ್ ಯಾವ್ದಾವ್ದಿದೆ, ಅವನ್ನ ಹೇಗೆ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ವಿಸ್ತಾರವಾಗಿ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಸಂಸ್ಥೆಯ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಉಪನ್ಯಾಸಕರಾದಂತಹ ಶ್ರೀಮತಿ ಸುನೀತಾ ಅವರು ನಿಮ್ಗೆ ಒಂದು ಮಾಹಿತಿಯನ್ನ ಕೊಡಲಿದ್ದಾರೆ. ಸೊ ಅವ್ರು ಏನೇನ್ ಮಾಹಿತಿ ಹೇಳ್ತಾರೆ ಅವೆಲ್ಲದನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ, ಯಾಕೆಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಒಂದು ಇದು ಪಾರ್ಟ್ ಇದೆ. ಯಾಕೆಂದ್ರೆ ನೀವೆಲ್ಲರೂ ಕೂಡ ಈ ಒಂದು ಇದರಲ್ಲಿ ಅಪ್ಲೈ ಮಾಡಬಹುದಿರುತ್ತೆ. ಸಕ್ಷಮ ಪ್ರಗತಿ ಮತ್ತೆ ಮೈನಾರಿಟಿ ಸ್ಕಾಲರ್ಶಿಪ್ಸ್ ಇರುತ್ತೆ. ಸೊ ಮೈನಾರಿಟಿ ಸ್ಕಾಲರ್ಶಿಪ್ಸ್ ಬಂದು ಕ್ಯಾಟಗರಿ 2B ಓಕೆ ಅವ್ರಿಗೆ ಇರುತ್ತೆ. ಇನ್ನ ಸಕ್ಷಮ ಬಂದು ಯಾರು ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರುತ್ತಲ್ಲ ಅವ್ರಿಗೆ ಇರುತ್ತೆ. ಮತ್ತೆ ಪ್ರಗತಿ ಬಂದು ಹೆಣ್ಮಕ್ಳು ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದಿರುತ್ತೆ. ಹಾಗಾಗಿ ಇವ್ರಿಗೆಲ್ರಿಗೂ ಇದು ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಯಾರ್ಯಾರು ಆ ಒಂದು ವರ್ಗಕ್ಕೆ ಸೇರೋರು ಇದ್ದೀರಿ ಅವರೆಲ್ಲರೂ ಕೂಡ ಈ ಒಂದು ಇವನ್ನ ನೋಡ್ಕೊಳ್ಳಿ. ಇದನ್ನ ಲಾಸ್ಟ್ ಡೇಟ್ ಅಪ್ಲೈ ಮಾಡ್ಲಿಕ್ಕೆ ಲಾಸ್ಟ್ ಡೇಟ್ ಡಿಸೆಂಬರ್ 31 ಇದೆ. ಹಾಗಾಗಿ ಆ ಡೇಟ್ ಒಳಗಡೆ ಅಪ್ಲೈ ಮಾಡ್ಬೇಕಾಗುತ್ತೆ. ಅದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ಸುನೀತಾ ಮೇಡಮ್ ಅವರು ನೀಡ್ತಾರೆ. ಸೊ ನಾನೀಗ ಅವರಿಗೆ ಮೈಕ್ ಅನ್ನ ಹಸ್ತಾಂತರಿಸ್ತೀನಿ. ಸೊ ಇನ್ ಮುಂದೆ ಅವರು ನಿಮ್ಗೆ ಇದ್ರ ಬಗ್ಗೆ ಎಲ್ಲದನ್ನು ಕೂಡ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾರೆ. ಸೊ ಓವರ್ ಟು ಸುನೀತಾ ಮೇಡಮ್. So good morning all. So ಎಲ್ಲರೂ ಆರಾಮಿದ್ದೀರಾ? Yes ma'am. Okay fine. Then so I'll present my screen now. ಮ್ಯೂಟ್ ಮಾಡ್ಕೊಳ್ಳಿ, ಆಡಿಯೋ ಮ್ಯೂಟ್ ಮಾಡ್ಕೊಳ್ಳಿ, ವಿಡಿಯೋ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಸರ್ ಹೇಳ್ದಂಗೆ ಕಾಣಿಸ್ತಿದೆ ಅಲ್ವಾ ಸ್ಕ್ರೀನ್ ಎಲ್ಲರಿಗೂ? ಎಲ್ಲರಿಗೂ ಕಾಣಿಸ್ತಿದೆ ಅಲ್ವಾ ಸ್ಕ್ರೀನು? Yes ma'am. ಓಕೆ ಫೈನ್. ಸೊ ಸರ್ ಹೇಳ್ದಾಗೆ ಸೊ ನ್ಯಾಷನಲ್ ಲೆವೆಲ್ ಅಲ್ಲಿ AICTE ಇಂದ ನಮ್ಮ ಕಾಲೇಜಿಗೆ 3 ರೀತಿಯಾದ ಸ್ಕಾಲರ್ಶಿಪ್ ಗಳು ಇರ್ತವೆ. ಸೊ ಫಸ್ಟ್ ಬಂದ್ಬಿಟ್ಟು ನ್ಯಾಷನಲ್ ಸ್ಕಾಲರ್ಶಿಪ್ ಅಂತ NSP ಇಂದ ಕೊಡ್ತಾರೆ. ಅದು 3B ಕ್ಯಾಟಗರಿ ಅವರಿಗೆ ಇರುತ್ತೆ, ಸಾರಿ 2B ಕ್ಯಾಟಗರಿ ಅವರಿಗೆ ಇರುತ್ತೆ. ಸೊ ಮತ್ತೆ ಪ್ರಗತಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಹುಡುಗಿಯರಿಗೆ ಗರ್ಲ್ಸ್ ಇರುತ್ತೆ. ಸಕ್ಷಮ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸ್ಪೆಷಲಿ ಏಬಲ್ಡ್ ಸ್ಟೂಡೆಂಟ್ಸ್ ಇರುತ್ತೆ. ಸೊ ಫಸ್ಟ್ ನಾವು ನ್ಯಾಷನಲ್ ಸ್ಕಾಲರ್ಶಿಪ್ ಬಗ್ಗೆ ನೋಡೋಣ. ಯಾವ ರೀತಿ ನಾವು ಅಪ್ಲೈ ಮಾಡ್ಬೋದು, ಹೇಗೆ ಯಾವ ವೆಬ್ಸೈಟ್ ಹೋಗಿ ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು. ಸೊ ನೀವು ಸರ್ ನಮ್ ಪ್ರಿನ್ಸಿಪಲ್ ಸರ್ ಹೇಳಿದ್ರು ಪೆನ್ ಪೇಪರ್ ತಗೊಂಡು ಕುತ್ಕೊಳ್ಳಿ, ಸೊ ದಟ್ ನಿಮಗೆ ಇಂಪಾರ್ಟೆಂಟ್ ನೋಟ್ ಹೇಳ್ತಾರೆ. ಸೊ ಅದನ್ನ ನೀವು ಬರ್ಕೋಬಹುದು ಅಂತ ಹೇಳಿ. ಸೊ ನಿಮ್ ಹತ್ರ ಪೆನ್ ಪೇಪರ್ ನೀವು ಓಪನ್ ಮಾಡಿ ತಗೊಂಡು ಇಟ್ಕೊಂಡಿದ್ರೆ ಜಸ್ಟ್ ನೋಟ್ ಮಾಡ್ಕೋಬಹುದು. ಸೊ ಫಸ್ಟ್ ನಾವು ಅದನ್ನ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ನ್ಯಾಷನಲ್ ಸ್ಕಾಲರ್ಶಿಪ್ ಅನ್ನ NSP ಅವರು NSP ಅಲ್ಲಿ ನೀವು ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಬೇಕು, ವೆಬ್ಸೈಟ್ ಅಡ್ರೆಸ್ ಬೇಕು. ಸೊ ಅದು ಅಡ್ರೆಸ್ ಇಲ್ಲಿ ಹಾಕಿದ್ದೀನಿ ನಾನು, ಇದನ್ನ ನೋಟ್ ಮಾಡ್ಕೋಬಹುದು ನೀವು. ಸೊ www.gov.in ಅಂತ ಇದೆ. ನಿಮಗೆ ಇದು ನೆನಪಿಲ್ಲ ಅಂತ ಹೇಳಿದ್ರೆ ಗೂಗಲ್ ಅಲ್ಲಿ ಹೋಗಿ NSP ಅಂತ ನೀವು ಕ್ಲಿಕ್ ಮಾಡ್ಬಿಟ್ಟು ಎಂಟರ್ ಕೊಟ್ರೆ ನಿಮ್ಗೆ NSP ಸ್ಕಾಲರ್ಶಿಪ್ ಈ ವೆಬ್ಸೈಟ್ ಕೂಡ ಅಲ್ಲಿ ಕೆಳಗಡೆ ಲಿಂಕ್ ಅಲ್ಲಿ ಇರುತ್ತೆ. ನೀವು ಕ್ಲಿಕ್ ಮಾಡ್ಕೊಂಡು ಅದನ್ನ ನೀವು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ಕೋಬಹುದು. ಸೊ ಈ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಆ ಡಾಕ್ಯುಮೆಂಟ್ಸ್ ಏನು ಅಂತ ಹೇಳಿದ್ರೆ ಡೊಮೆಸಿಲ್ ಸರ್ಟಿಫಿಕೇಟ್ ಅಂತ ಹೇಳಿ, ಅಂದ್ರೆ ನೀವು ನಿಮ್ಮ ಏನು ನೀವು ಯಾವ ಜಾಗದಲ್ಲಿ ಇದ್ದೀರೋ ನಿವಾಸಿ ದೃಢೀಕರಣ ಪತ್ರ ಅಂತ ಹೇಳ್ತಾರೆ ಕನ್ನಡದಲ್ಲಿ, ನಿವಾಸಿ ದೃಢೀಕರಣ ಪತ್ರ ಅಂತ ಹೇಳ್ತಾರೆ. ಸೊ ಆ ಸರ್ಟಿಫಿಕೇಟ್ ಅನ್ನ ದಟ್ ಇಸ್ ವಾಟ್ ಡೊಮೆಸಿಲ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಆ ಸರ್ಟಿಫಿಕೇಟ್ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ನಿಮ್ಮ ಫೋಟೋಗ್ರಾಫ್ ಇದ್ದೇ ಇರುತ್ತೆ ಎಲ್ಲರ ಹತ್ರ. ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಆಫ್ ಮೈನಾರಿಟಿ ಕಮ್ಯುನಿಟಿ. ಸೊ ಇದು ನಾನು ಹೇಳ್ದೆ NSP ಅವರು ಮೈನಾರಿಟಿ ಕ್ಯಾಟಗರಿ ಅಂದ್ರೆ 2B ಕ್ಯಾಟಗರಿ, ದಟ್ ಇಸ್ ವಾಟ್ ಮುಸ್ಲಿಂ ಕ್ಯಾಟಗರಿ ಅವರಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ನೀವು ಅಡ್ಮಿಷನ್ ಫೀಸ್ ಏನ್ ಕಟ್ತಿರೋ ಅದು ಫುಲ್ ಅಮೌಂಟ್ ನಿಮ್ಗೆ ನಿಮ್ಮ ಅಕೌಂಟಿಗೆ ಹಾಕ್ತಾರೆ ಥ್ರೂ ದಿಸ್ ಸ್ಕಾಲರ್ಶಿಪ್. ಓಕೆ. ಸೊ ಥರ್ಡ್ ಡಾಕ್ಯುಮೆಂಟ್ ಏನ್ ಬೇಕು ಈ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಸೆಲ್ಫ್ ಡಿಕ್ಲರೇಷನ್ ಆಫ್
ಮೈನಾರಿಟಿ ಕಮ್ಯುನಿಟಿ ಸರ್ಟಿಫಿಕೇಟ್ ಬೈ ಸ್ಟೂಡೆಂಟ್ ಇಂದ ಒಂದು ಸೆಲ್ಫ್ ಡಿಕ್ಲರೇಷನ್ ಸರ್ಟಿಫಿಕೇಟ್ ಇರ್ಬೇಕಾಗುತ್ತೆ. ಮತ್ತೆ ಫೋರ್ತ್ ಡಾಕ್ಯುಮೆಂಟ್ ಏನ್ ಬೇಕು ಅಂತ ಹೇಳಿದ್ರೆ ಸೆಲ್ಫ್ ಅಟೆಸ್ಟೆಡ್ ಸರ್ಟಿಫಿಕೇಟ್ ಆಫ್ ಪ್ರೀವಿಯಸ್ ಅಕಾಡೆಮಿಕ್ ಮಾರ್ಕ್ ಶೀಟ್. ಸೊ ನೀವು ಫಸ್ಟ್ ಇಯರ್ ಇಂದಾನೆ ಇದನ್ನ ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಇಯರ್ ನೀವು ಅಪ್ಲೈ ಮಾಡಿದ್ರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸೊ ಸೆಕೆಂಡ್ ಇಯರ್ ನೀವು ಅಪ್ಲೈ ಮಾಡಿದ್ರೆ ಅಲ್ಲಿ ನಿಮಗೆ ಪ್ರೀವಿಯಸ್ ಫಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಶೀಟ್ ಇರುತ್ತೆ. ಸೊ ನೀವು ಸೆಕೆಂಡ್ ಇಯರ್ ಅಲ್ಲಿ ನೀವು ಅದನ್ನ ರಿನಿವಲ್ ಅಂತ ಹೇಳಿ ಮಾಡಬಹುದು. ಫಸ್ಟ್ ಇಯರ್ ಗೆ ನೀವು ಡೈರೆಕ್ಟ್ ಫ್ರೆಶ್ ಅಪ್ಲಿಕೇಶನ್ ಅನ್ನ ಹಾಕ್ತೀರಾ. ಸೆಕೆಂಡ್ ಇಯರ್ ಗೆ ಅದೇ ಫ್ರೆಶ್ ಅಪ್ಲಿಕೇಶನ್ ಅನ್ನ ಅದೇ ಲಾಗಿನ್ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಯೂಸ್ ಮಾಡ್ಬಿಟ್ಟು ನೀವ್ ಏನ್ ಮಾಡ್ತೀರಾ ರಿನಿವಲ್ ಅಂತ ಮಾಡ್ತೀರಾ. ಸೊ ಅದಕ್ಕೋಸ್ಕರ ಫಸ್ಟ್ ಇಯರ್ ನೀವು ಅಪ್ಲೈ ಮಾಡೋದ್ರಿಂದ ಏನು ನಿಮ್ಮ ಅಕಾಡೆಮಿಕ್ ಮಾರ್ಕ್ ಶೀಟ್ ಅಂತ ಹೇಳಿದ್ರೆ ನಿಮ್ಗೆ SLC ಮಾರ್ಕ್ಸ್ ಶೀಟ್ ಬೇಕಾಗುತ್ತೆ ಇಲ್ಲಿ. ಸೊ ಅದು ನಿಮ್ಮ ಹತ್ರ ಇರ್ಬೇಕಾಗುತ್ತೆ. ಸೊ ಫಿಫ್ತ್ ಒನ್ ಬಂದ್ಬಿಟ್ಟು ಫ್ರೀ ರಿಸಿಪ್ಟ್. ಸೊ ಫೀ ರಿಸಿಪ್ಟ್ ಆಫ್ ಕರೆಂಟ್ ಇಯರ್. ನೀವು ಇಲ್ಲಿ ಅಡ್ಮಿಷನ್ ಆಗಿರ್ತೀರಲ್ಲ, ಸೊ ಅಡ್ಮಿಷನ್ ಆಗೋ ಟೈಮಲ್ಲಿ ಒಂದು ರಿಸಿಪ್ಟ್ ಕೊಡ್ತಾರೆ. ಸೊ ಆ ರಿಸಿಪ್ಟ್ ಅನ್ನ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ. ಮತ್ತೆ ಸಿಕ್ಸ್ತ್ ಒನ್ ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಆನ್ ಡೆಸಿಗ್ನೇಟೆಡ್ ಸ್ಟೇಟ್. ಸೊ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ. ಸೊ ಆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ನಿಮ್ಗೆ. ಸೆವೆಂತ್ ಒನ್ ಬಂದ್ಬಿಟ್ಟು ಪ್ರೂಫ್ ಆಫ್ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಇರುವಂತ ನಿಮ್ಮ ನೇಮ್ ಇರ್ಬೇಕು ಆ ಬ್ಯಾಂಕ್ ಅಕೌಂಟ್ ಲೈಕ್ ಪಾಸ್ಬುಕ್ ಅಂತ ಇರುತ್ತಲ್ಲ. ಸೊ ಅದರ ಜೆರಾಕ್ಸ್ ಮಾಡ್ಕೊಂಡು ಇಲ್ಲ ಅದನ್ನ ಸ್ಕ್ಯಾನ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ನೀವು ಕಂಪ್ಯೂಟರ್ ಹಾಕೋಬಹುದು, ಇಲ್ಲ ಮೊಬೈಲ್ ಇಂದಾನು ಕೂಡ ನೀವು ಅಪ್ಲೋಡ್ ಮಾಡಬಹುದು. ಓಕೆ, ಸೊ ಅದು ಬ್ಯಾಂಕ್ ಪಾಸ್ಬುಕ್ ಒಂದು ಕಾಪಿ ನಿಮ್ಮ ಹತ್ರ ಇರ್ಬೇಕು. ಅಕೌಂಟ್ ನಿಮ್ಮ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಇದೆ ಅಂತ ಹೇಳಿ ಒಂದು ಪ್ರೂಫ್ ಅದು. ಸೊ ಅದಕ್ಕೋಸ್ಕರ ಅದರಲ್ಲಿ ಅಕೌಂಟ್ ನಂಬರ್ ಇರ್ಬೇಕು, ಅದ್ರ IFSC ಕೋಡ್ ಇರುತ್ತೆ, ಮತ್ತೆ ನಿಮ್ಮ ಹೆಸರು ಇರುತ್ತೆ. ಓಕೆ, ಸೊ ವಿತ್ ಮದರ್ ಆರ್ ಫಾದರ್ ನೇಮ್ ಕೂಡ ಅಕೌಂಟ್ ಜಾಯಿಂಟ್ ಇದ್ರೆ ಅದನ್ನು ಕೂಡ ಅದು ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಎಂಟನೇ ಡಾಕ್ಯುಮೆಂಟ್ ಏನು ಅಂತ ಹೇಳಿದ್ರೆ ಬೋನಫೈಡ್ ಸ್ಟೂಡೆಂಟ್ ಆಫ್ ಇನ್ಸ್ಟಿಟ್ಯೂಷನ್. ಸೊ ನಮ್ಮ ಇನ್ಸ್ಟಿಟ್ಯೂಷನ್ ಇಂದ ನಿಮಗೆ ನಮ್ಮ ಈ ಸ್ಟೂಡೆಂಟ್ ನಮ್ಮ ಕಾಲೇಜಲ್ಲಿ ಓದ್ತಾ ಇದ್ದೇನೆ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಸೊ ಅದು ಬೋನಫೈಡ್ ಸ್ಟೂಡೆಂಟ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಸೊ ಆ ಸರ್ಟಿಫಿಕೇಟ್ ಅನ್ನು ಕೂಡ ತಗೋಬೇಕು ನೀವು. ಓಕೆ, ಸೊ ಈ ಎಲ್ಲಾ 8 ಡಾಕ್ಯುಮೆಂಟ್ಸ್ ಅನ್ನ ನೀವ್ ಏನ್ ಮಾಡ್ಬೇಕು ಸ್ಕ್ಯಾನ್ ಮಾಡ್ಬಿಟ್ಟು ಇಟ್ಕೋಬೇಕು ನಿಮ್ಮ ಹತ್ರ. ಓಕೆ, ಸೊ ಫಸ್ಟ್ ಡಾಕ್ಯುಮೆಂಟ್ ಏನಂತ ಹೇಳಿದ್ರೆ ಡೊಮೆಸಿಲ್ ಸರ್ಟಿಫಿಕೇಟ್ ಅಂತ ಹೇಳ್ದೆ. ಅಂದ್ರೆ ನೀವು ಎಲ್ಲಿ ಯಾವ ಪ್ಲೇಸ್ ಅಲ್ಲಿ ಇದೀರೋ ಆ ಪ್ಲೇಸ್ ದೃಢೀಕರಣ ಪತ್ರ ಅಂತ ಹೇಳಿ ಬರುತ್ತೆ. ದಟ್ ಈಸ್ ನಿವಾಸಿ ದೃಢೀಕರಣ ಪತ್ರ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಸೊ ಆ ಸರ್ಟಿಫಿಕೇಟ್ ಡೊಮೆಸಿಲ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಆ ಸರ್ಟಿಫಿಕೇಟ್ ಇರಬೇಕು. ಇಂಗ್ಲಿಷ್ ಅಲ್ಲೂ ಫಾರ್ಮೆಟ್ ಅಲ್ಲೂ ಇರುತ್ತೆ, ಮತ್ತೆ ಕನ್ನಡದಲ್ಲಿ ಸಿಗುತ್ತೆ. ನೀವು ಐದರ್ ಅದನ್ನಾರು ಇದನ್ನ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಹಾಕ್ಬೇಕಾಗುತ್ತೆ. ಅದಾದ್ಮೇಲೆ ಸ್ಟೂಡೆಂಟ್ ಫೋಟೋಗ್ರಾಫ್ ಬೇಕಾಗುತ್ತೆ. ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಆಫ್ ಮೈನಾರಿಟಿ ಕಮ್ಯುನಿಟಿ. ಸೊ ಮೈನಾರಿಟಿ ಕಮ್ಯುನಿಟಿ ಅಂದ್ರೆ ನೀವು ಮುಸ್ಲಿಂ ಕ್ಯಾಟಗರಿಗೆ, ಎಸ್ಪೆಷಲಿ ಇದು ಮುಸ್ಲಿಂ ಕ್ಯಾಟಗರಿ ಅವರಿಗೆ ಇರುತ್ತೆ ಸ್ಕಾಲರ್ಶಿಪ್ NSP ದು. ಓಕೆ, ಸೊ ಅವರು ಸೆಲ್ಫ್ ಡಿಕ್ಲರೇಷನ್ ಆಫ್ ಮೈನಾರಿಟಿ ಕ್ಯಾಟಗರಿದು ಸರ್ಟಿಫಿಕೇಟ್ ಇರಬೇಕು ಬೈ ದ ಸ್ಟೂಡೆಂಟ್. ಸೊ ಅವನು ಅಲ್ಲಿ ನಿಮ್ ಏನು ನೀವು ಸ್ಟೂಡೆಂಟ್ ಇದಿರಲ್ಲ ಅವರೇ ಅಲ್ಲಿ ಸೈನ್ ಮಾಡಿರ್ಬೇಕು ಕೆಳಗಡೆ. ಓಕೆ, ಅದಾದ್ಮೇಲೆ ಸೆಲ್ಫ್ ಅಟೆಸ್ಟೆಡ್ ಸರ್ಟಿಫಿಕೇಟ್ ಆಫ್ ಪ್ರೀವಿಯಸ್, ನಿಮ್ಮ ಸೈನ್ ಕೂಡ ಇರಬೇಕು. ಅದು ನಿಮ್ಮ ಪ್ರೀವಿಯಸ್ ಮಾರ್ಕ್ ಶೀಟ್ ಅಕಾಡೆಮಿಕ್ ಇಯರ್ದು ಮಾರ್ಕ್ ಶೀಟ್ ಅಂತ ಹೇಳಿದ್ರೆ ಫಸ್ಟ್ ಇಯರ್ ನೀವು ಅಪ್ಲೈ ಮಾಡೋದ್ರಿಂದ ಅದೇ ಯಾವ್ದಾಗಿರುತ್ತೆ SLC ಮಾರ್ಕ್ಸ್ ಕಾರ್ಡ್ ಆಗಿರುತ್ತೆ. ಅದಾದ್ಮೇಲೆ ಫೀ ರಿಸಿಪ್ಟ್ ಅಂತ ಹೇಳಿದ್ರೆ ಇಲ್ಲಿ ಅಡ್ಮಿಷನ್ ಆಗ್ಬೇಕಾದ್ರೆ ಒಂದು ಫೀ ರಿಸಿಪ್ಟ್ ಅಂತ ಕೊಟ್ಟಿರ್ತಾರೆ, ಆ ರಿಸಿಪ್ಟ್ ಬೇಕು. ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಮತ್ತೆ ಪ್ರೂಫ್ ಆಫ್ ಬ್ಯಾಂಕ್ ಅಕೌಂಟ್. ಸೊ ನಿಮ್ಮ ಪಾಸ್ಬುಕ್ ಒಂದು ಜೆರಾಕ್ಸ್ ಕಾಪಿ ಇರಬೇಕು. ಅದ್ರಲ್ಲಿ ನಿಮ್ಮ ನೇಮ್ ಕರೆಕ್ಟ್ ಆಗಿ ಕಾಣ್ತಾ ಇರಬೇಕು, ನಿಮ್ಮ ಅಕೌಂಟ್ ನಂಬರ್ ಇರಬೇಕು, ಅದ್ರಲ್ಲಿ IFSC ಕೋಡ್ ಇರಬೇಕು. ಸೊ ಅದೊಂದು ಕಾಪಿ ಇರಬೇಕು. ಮತ್ತೆ ಬೋನಫೈಡ್ ಸ್ಟೂಡೆಂಟ್ ಆಫ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಈ ಸ್ಟೂಡೆಂಟ್ ನಮ್ಮ ಕಾಲೇಜಲ್ಲಿ ಓದ್ತಾ ಇದ್ದೇನಾ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಅನ್ನ ಆ ಫಾರ್ಮೆಟ್ ಇರುತ್ತೆ. ನೀವು ಫಾರ್ಮೆಟ್ ಅನ್ನ ಫಿಲ್ ಮಾಡ್ಬಿಟ್ಟು ಇಲ್ಲಿ ನಮ್ಮ ಪ್ರಿನ್ಸಿಪಲ್ ಸರ್ ಹತ್ರ ನೀವು ಸಿಗ್ನೇಚರ್ ಅನ್ನ ಮಾಡ್ಕೋಬೇಕು. ಎಲ್ಲಾ ಕಾಪಿಯಲ್ಲೂ ಕೂಡ ನೀವು ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡಿಸ್ಕೋಬೇಕು. ಓಕೆ, ಸೊ ಇವೆಲ್ಲಾ ಡಾಕ್ಯುಮೆಂಟ್ ಅನ್ನ ನೀವು ಏನ್ ಮಾಡ್ಬೇಕು ಸ್ಕ್ಯಾನ್ ಮಾಡ್ಬಿಟ್ಟು ನಿಮ್ಮ ಹತ್ರ ಇಟ್ಕೋಬೇಕು. ಓಕೆ, ನಿಮ್ಗೆ ಬೇರೆ ಸ್ಕಾಲರ್ಶಿಪ್ ಅನ್ನ ಅಪ್ಲೋಡ್ ಮಾಡಕ್ಕೂ ಕೂಡ ಇವು ಯೂಸ್ ಆಗ್ತವೆ. ಸೊ ಅದಕ್ಕೋಸ್ಕರ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಈ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಇಟ್ಕೊಂಡು ನೀವೇನ್ ಮಾಡ್ಬೇಕು ಅಪ್ಲೈ ಮಾಡ್ಬೇಕಾದ್ರೆ ಈ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಅಂತ ಎಲ್ಲೆಲ್ಲಿ ಕೇಳುತ್ತೋ ಅಲ್ಲಿ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಈ ಡಾಕ್ಯುಮೆಂಟ್ಸ್ ರೆಡಿ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ರೆಡಿ ಟು ಗೋ ಫಾರ್ ದ ಅಪ್ಲೈ. ಸೊ ಅಪ್ಲೈ ಮಾಡಕ್ಕೆ ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕು, ನಾನು ಹೇಳ್ದೆ ನೀವು ಇಲ್ಲಿ ಕಾಣ್ತಾ ಇದೆ ಅಲ್ವಾ ಎಲ್ಲರಿಗೂ scholarship.gov.in ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ ಎವ್ರಿಬಡಿ ಎನಿಬಡಿ? ಓಕೆ, ಕಾಣಿಸ್ತಿದೆ ಅಲ್ವಾ? ಓಕೆ, ಫೈನ್. ಸೊ scholarship.gov.in ಅಂತ ಹೇಳಿ ನೀವು ಇಲ್ಲಿ ಟೈಪ್ ಮಾಡಬಹುದು. ಆರ್ ನೀವು ಗೂಗಲ್ ಅಲ್ಲೂ ಕೂಡ scholarship.gov.in ಅಂತ ಕೊಟ್ಟು ಕೂಡ ನಿಮಗೆ
ಅಲ್ಲಿ NSP ಅಂತ ಸಿಗುತ್ತೆ. ಮತ್ತೆ ಅಲ್ಲಿ ಕೆಳಗಡೆ ವೆಬ್ ಅಡ್ರೆಸ್ ಈ ರೀತಿ ತೋರಿಸುತ್ತೆ ನಿಮಗೆ, ವೆಬ್ಸೈಟ್ ಅಡ್ರೆಸ್ scholarships.gov.in ಅಂತ ಹೇಳಿ. ಅದನ್ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಅಲ್ಲಿ ಬರ್ತೀರಾ ನೀವು. ಓಕೆ, ಸೊ ನೀವು ಫಸ್ಟ್ ಇಯರ್ ಇಂದಾನೆ ಇದನ್ನ ಅಪ್ಲೈ ಮಾಡ್ಬೇಕು. ಮೈನಾರಿಟಿ ಕ್ಯಾಟಗರಿ, 2B ಕ್ಯಾಟಗರಿ, ಮುಸ್ಲಿಂ ಕ್ಯಾಟಗರಿ ಅವರು ಇದನ್ನ ಈ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಓಕೆ, ಸೊ ನೀವು ಫ್ರೆಶ್ ಯೂಸರ್ ಆಗಿರೋದ್ರಿಂದ ಫಸ್ಟ್ ನೀವು ಹಾಕ್ತಾ ಇರೋದ್ರಿಂದ ಸೊ ಅದನ್ನ ಫಸ್ಟ್ ನೀವು ಏನ್ ಮಾಡ್ಬೇಕು, ನೀವು ರಿಜಿಸ್ಟ್ರೇಷನ್ ಗೆ ಹೋಗ್ಬೇಕು. ಓಕೆ, ಸೊ ನೀವು ಆಲ್ರೆಡಿ ನಾವು ರಿಜಿಸ್ಟರ್ ಆಗಿದ್ದೀವಿ ಅದಕ್ಕೆ ಅಂತ ಹೇಳಿದ್ರೆ ನೀವು ಲಾಗಿನ್ ಟು ಅಪ್ಲೈಗೆ ಹೋಗ್ಬೇಕು. ಓಕೆ, ಸೊ ನೀವು ರಿಜಿಸ್ಟ್ರೇಷನ್ ಅನ್ನ ಕ್ಲಿಕ್ ಮಾಡ್ಬೇಕು. ನೀವು ರಿಜಿಸ್ಟರ್ ಕ್ಲಿಕ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ನಿಮಗೆ ಸೊ ದ ಫ್ರೆಶ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಹೇಳಿ ಈ ರೀತಿ ಓಪನ್ ಆಗುತ್ತೆ. ಸೊ ಈ ರೀತಿ ಓಪನ್ ಆದಾಗ ನೀವು ಏನೇನ್ ಫಿಲ್ ಮಾಡ್ಬೇಕು ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಡೀಟೇಲ್ಸ್ ಆಲ್ಮೋಸ್ಟ್ ನಿಮಗೆ ಗೊತ್ತಿರೋ ಅಂತದ್ದೇ ಇರುತ್ತೆ. ಸೊ ಆ ಡೀಟೇಲ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ಸ್ಟೇಟ್ ಆಫ್ ಡೊಮೆಸ್ಟಿಕ್ ಕಾಣ್ತಿದ್ಯಾ? ಇಲ್ಲಿದೆ ನೋಡಿ. ಸ್ಟೇಟ್ ಆಫ್ ಡೊಮೆಸ್ಟಿಕ್ ಅಂದ್ರೆ ಕರ್ನಾಟಕ ಸ್ಟೇಟ್ ಅಲ್ಲಿ ಇದ್ದೀರಾ, ಯಾವ ಸ್ಟೇಟ್ ಅಲ್ಲಿ ಇದ್ದೀರಾ ಅಂತ ಹೇಳಿ. ಓಕೆ, ಯಾವ ಸ್ಟೇಟ್ ಅಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಮತ್ತೆ ನಿಮ್ಮ ಹೆಸರು ಇರುತ್ತೆ, ನೇಮ್ ಆಫ್ ಸ್ಟೂಡೆಂಟ್, ನಿಮ್ಮ ಹೆಸರು ಎಂಟ್ರಿ ಮಾಡ್ಬೇಕು. ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡ್ಬೇಕು. ಜೆಂಡರ್ ಇರುತ್ತೆ, ಮೇಲ್ ಫಿಮೇಲ್ ಅಂತ ಹೇಳಿ ಅದನ್ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ ಸೊ ಮತ್ತೆ ಆಧಾರ್ ಏನೋ ನಿಮ್ಮ ಆಧಾರ್ ನಂಬರ್ ಇರ್ಬೋದು, ಮತ್ತೆ IFSC ಕೋಡ್ ಇರುತ್ತೆ. ಸೊ ಮತ್ತೆ ನಿಮ್ಮೇನು ಇಲ್ಲಿ ಏನ್ ಕೇಳುತ್ತೆ, ಸ್ಕೀಮ್ ಆಫ್ ಸ್ಕಾಲರ್ಶಿಪ್ ಅಂತ ಇದೆ. ಓಕೆ, ಇಲ್ಲಿ ಸ್ಕೀಮ್ ಆಫ್ ಸ್ಕಾಲರ್ಶಿಪ್ ಅಂತ ಇದೆ. ಸೊ ಅದರಲ್ಲಿ ಪ್ರೀ ಮ್ಯಾಟ್ರಿಕ್ ಮತ್ತೆ ಪೋಸ್ಟ್ ಮ್ಯಾಟ್ರಿಕ್ ಅಂತ ಇರುತ್ತೆ. ಓಕೆ, ಪ್ರೀ ಮ್ಯಾಟ್ರಿಕ್ ಬಿಲೋ 10 1 to 10 ಇರುತ್ತೆ. ಓಕೆ, ಪೋಸ್ಟ್ ಮ್ಯಾಟ್ರಿಕ್ ಏನು ಡಿಗ್ರಿ ಡಿಪ್ಲೊಮಾ ಓದೋರಿಗೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಇರುತ್ತೆ. ಓಕೆ, ನೀವು ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಇದೆ ನೋಡಿ, ಆರಾಮಾಗಿ ತೋರಿಸಿದಾನೆ. ಇಲ್ಲಿ ನೀವು ಇದನ್ನ ಕ್ಲಿಕ್ ಮಾಡಿ ಕಾಣ್ತಿದೆ ಅಲ್ವಾ ಎಲ್ಲರಿಗೂ, ಪೋಸ್ಟ್ ಮ್ಯಾಟ್ರಿಕ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ನೀವು ಡಿಪ್ಲೊಮಾ ಮಾಡ್ತಾ ಇರೋದ್ರಿಂದ ನೀವು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಬೇಕು. ಓಕೆ, ಇಲ್ಲೂ ಕೂಡ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಸ್ಟೇಟ್ ಆಫ್ ಡೊಮಿಸಿಲ್, ಸ್ಕಾಲರ್ಶಿಪ್, ಐಡೆಂಟಿಫಿಕೇಶನ್ ಡೀಟೇಲ್ಸ್, ನೀವು ಏನು ಚೂಸ್ ಆಧಾರ್ ಕಾರ್ಡ್ ಕೊಡ್ತಿರೋ, ಯಾವ ನಂಬರ್ ಕೊಡ್ತಿರೋ ಅದನ್ನ ಇಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ. ಬ್ಯಾಂಕ್ IFSC ಕೋಡು, ಇಮೇಲ್ ID ಹೇಳ್ದೆ ನಾನು ಆಗ್ಲೇ, ಮತ್ತೆ ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತ್, ನೇಮ್ ಆಫ್ ಸ್ಟೂಡೆಂಟ್. ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಚೂಸ್ ಆಪ್ಷನ್, ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಕೇಳುತ್ತೆ. ಇಲ್ಲಿ ಸ್ಕಾಲರ್ಶಿಪ್ ಕ್ಯಾಟಗರಿ ಯಾವುದು, ಸ್ಕಾಲರ್ಶಿಪ್ ಸ್ಕೀಮ್ ಯಾವುದು, ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಇಲ್ಲಿ ಕೊಡ್ಬೇಕು. ಸ್ಕಾಲರ್ಶಿಪ್ ಕ್ಯಾಟಗರಿಯಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಅಂತ ಹೇಳಿ ಕೊಡ್ಬೇಕು. ಇಲ್ಲಿ ಏನ್ ಕೊಡ್ಬೇಕು, ಕರ್ನಾಟಕ ಸ್ಟೇಟ್ ಆಫ್ ಡೊಮಿಸಿಲ್. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಇನ್ನು ಡೀಟೇಲ್ಸ್ ಇದಾವೆ. ಕೆಳಗಡೆ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡ್ಬೇಕು. ಇಲ್ಲಿ ತನಕ ಹೇಳಿದ್ವಿ. ಸೊ IFSC ಕೋಡ್ ಹಾಕಿದ್ದೀರಾ, ಐಡೆಂಟಿಫಿಕೇಶನ್ ಡೀಟೇಲ್, ಹೇಳಿ ಮ್ಯೂಟ್ ಮಾಡ್ಕೊಳ್ಳಿ. ನಾನು ಲಾಸ್ಟ್ ನಿಮಗೆ ಕೊನೆಗೆ ನಾನು ಕೇಳ್ತೀನಿ ಏನಾದ್ರು ಡೌಟ್ ಇದೆಯಾ ಅಂತ ಹೇಳಿ. ಅವಾಗ ನೀವು ಕ್ವಶನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ. ನಾನು ಕೊನೆಗೆ ಕೇಳ್ತೀನಿ ಡೌಟ್ ಏನಾದ್ರು ಇದೆಯಾ ಅಂತ ಹೇಳಿ. ಸೊ ಅವಾಗ ನೀವು ಕ್ವಶನ್ ಕೇಳಿದ್ರೆ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡೋದಾ, ಇನ್ನೊಂದ್ಸಲ ನಿಮ್ ಡೌಟ್ ಗೆ ನಾನು ಆನ್ಸರ್ ಅನ್ನ ಕೊಡ್ತೀನಿ. ಓಕೆನಾ? ಓಕೆ, ಸೊ ಫೈನ್. IFSC ಕೋಡ್, ಬ್ಯಾಂಕ್ IFSC ಕೋಡ್ ಹಾಕ್ತೀರಾ. ನಿಮ್ಮ ಪಾಸ್ಬುಕ್ ಅಲ್ಲೇ ಇರುತ್ತಪ್ಪ ಇವೆಲ್ಲ ಡೀಟೇಲ್ಸ್. ಅಕೌಂಟ್ ನಂಬರ್ ಇರುತ್ತೆ, IFSC ಕೋಡ್ ನಿಮ್ಮ ಪಾಸ್ಬುಕ್ ಅಲ್ಲೇ ಇರುತ್ತೆ, ಬ್ಯಾಂಕ್ ನೇಮ್ ಇರುತ್ತೆ. ಓಕೆ, ಅದಾದ್ಮೇಲೆ ನಾನು ಹೇಳ್ದೆ ನಿಮಗೆ ಪಾಸ್ಬುಕ್ ಒಂದು ಕಾಪಿಯನ್ನ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿ. ಸೊ ಆ ಸ್ಕ್ಯಾನ್ ಕಾಪಿಯನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು. ಓಕೆನಾ? ಸೊ ನೆಕ್ಸ್ಟ್ ನೀವು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಲ್ವಾ ಎಲ್ಲರ ಹತ್ರ? ಓಕೆ, ಸೊ ಆಧಾರ್ ಕಾರ್ಡ್ ಇಲ್ಲ ಪ್ರೊಸೆಸಿಂಗ್ ಅಲ್ಲಿ ಇದೆ ಅಂತ ಹೇಳಿದಾಗ ನೀವು ಆಧಾರ್ ಫಸ್ಟ್ ಎನ್ರೋಲ್ಮೆಂಟ್ ID ಕೊಡ್ತಾರೆ. ಸೊ ಆ ಎನ್ರೋಲ್ಮೆಂಟ್ ID ಅನ್ನ ನೀವು ಫಿಲ್ ಮಾಡಬಹುದು. ಡೇಟ್ ಅಂಡ್ ಟೈಮ್ ಅದ್ರದ್ದು ಇರುತ್ತೆ ಆಧಾರ್ ಕಾರ್ಡ್ ಅಲ್ಲಿ, ಆಧಾರ್ ಎನ್ರೋಲ್ಮೆಂಟ್ ಸ್ಟಾರ್ಟಿಂಗ್ ಮಾಡಿಸಿದಾಗ. ಸೊ ಅದನ್ನ ನೀವು ಹಾಕ್ಬಹುದು. ಓಕೆ, ಸೊ ನೆಕ್ಸ್ಟ್ ಅಗೇನ್ ಮೊಬೈಲ್ ನಂಬರು, ಇಮೇಲ್ ID. ಸೊ ಯಾವ್ದು ಸ್ಟಾರ್ ರೆಡ್ ಅಲ್ಲಿ ಸ್ಟಾರ್ ಮಾರ್ಕ್ ಇದೆಯಲ್ಲ ಅವೆಲ್ಲ ಕಂಪಲ್ಸರಿ ಡೀಟೇಲ್ಸ್ ಅಂತ ಹೇಳಿ ಅರ್ಥ. ಓಕೆ, ನೀವು ಫಿಲ್ ಮಾಡ್ಬೇಕಾದ್ರೆ ಏನು ನೋಟ್ ಮಾಡ್ಕೊಳ್ಳಿ. ಏನು ಇಲ್ಲಿ ಸ್ಟಾರ್ ರೆಡ್ ಅಲ್ಲಿ ಸ್ಟಾರ್ ಇದೆ ನೋಡಿ, ಕಾಣ್ತಾ ಇದೆ ಎಲ್ಲರಿಗೂ? ಓಕೆ, ಈ ಸ್ಟಾರ್ ಅಂತ ಇದೆ ಅಲ್ವಾ, ಆ ಫೀಲ್ಡ್ಸ್ ಎಲ್ಲ ಏನ್ ಮಾಡ್ಬೇಕು ನೀವು ಕಂಪಲ್ಸರಿ ಎಂಟ್ರಿ ಮಾಡ್ಲೇಬೇಕು. ಓಕೆ, ಇಲ್ಲಿ ಇಮೇಲ್ ID ಸ್ಟಾರ್ ಇಲ್ಲ,
ಆಪ್ಷನಲ್ ಅಂತ ಹೇಳಿ ನೀವು ಎಂಟ್ರಿ ಮಾಡಬಹುದು ಇಲ್ಲ ಎಂಟ್ರಿ ಮಾಡ್ದೇನೆ ಇರ್ಬೋದು ಅಂತ ಹೇಳಿ. ಓಕೆ, ಬೆಸ್ಟ್ ನಿಮಗೆ ಎಂಟ್ರಿ ಮಾಡಿದ್ರೆ ಒಳ್ಳೇದು. ಏನಕ್ಕೋಸ್ಕರ ಅಂದ್ರೆ ಏನೇ ನೀವು ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಆದ್ಮೇಲೆ ನಿಮಗೆ ಪಾಸ್ವರ್ಡ್ ಅನ್ನ ಸೆಂಡ್ ಮಾಡೋದಾಗಿರ್ಬೋದು, ಮತ್ತೆ ನೀವು ಎಲ್ಲ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಆದ್ಮೇಲೆ ಸಬ್ಮಿಟ್ ಆಗಿದೆ ನಿಮ್ಮ ಅಪ್ಲಿಕೇಶನ್ ಅನ್ನು ಕೂಡ ಅಲ್ಲಿ ಮೇಲ್ ಅಲ್ಲಿ ಸೆಂಡ್ ಮಾಡ್ತಾರೆ. ಓಕೆ, ಮತ್ತೆ ನಿಮ್ಮ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅನ್ನು ನೀವು ಚೆಕ್ ಮಾಡ್ಬೇಕು ಅಂದ್ರೆ ಆ ಡೀಟೇಲ್ಸ್ ಅನ್ನ ಕೂಡ ನಿಮಗೆ ಅಲ್ಲಿ ಮೇಲಿಗೆ ಸೆಂಡ್ ಮಾಡ್ತಾರೆ. ಮತ್ತೆ ನಿಮ್ಮ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಫಾರ್ ಎಕ್ಸಾಂಪಲ್ ನೀವು ಮಾಡ್ಬೇಕಾದ್ರೆ ಏನೋ ಒಂದು ಮಿಸ್ ಆಗಿರುತ್ತೆ, ಯಾವ್ದೋ ಒಂದು ಡೀಟೇಲ್ ಹಾಕಿರಲ್ಲ, ಯಾವ್ದೋ ಒಂದು ಡಾಕ್ಯುಮೆಂಟ್ ಅನ್ನ ನೀವು ಅಪ್ಲೋಡ್ ಮಾಡಿರಲ್ಲ, ಅವಾಗ ಏನ್ ಮಾಡ್ತಾರೆ ನಿಮ್ಮ ನಾವು ಇನ್ಸ್ಟಿಟ್ಯೂಟ್ ಲೆವೆಲ್ ಅಲ್ಲಿ ನೋಡಲ್ ಆಫೀಸರ್ ಅದನ್ನ ಡಿಫೆಕ್ಟೋ ರಿಜೆಕ್ಟೋ ಏನೋ ಮಾಡಿದಾಗ ನಿಮ್ಮ ಮೇಲಿಗೆ ಅದು ಇನ್ಫಾರ್ಮೇಶನ್ ಬರುತ್ತೆ, ನಿಮ್ಮ ಮೊಬೈಲ್ಗೂ ಕೂಡ ಬರುತ್ತೆ. ಸೊ ಅದರಿಂದ ನೀವು ಎಷ್ಟು ಮೊಬೈಲ್ ನಂಬರ್, ಯಾವ ಮೊಬೈಲ್ ನಂಬರ್ ನೀವು ಕೊಡ್ಬೇಕು ಅಂದ್ರೆ ಆಕ್ಟಿವ್ ಇರೋದು, ನೀವು ರಿಚಾರ್ಜ್ ಯಾವಾಗ್ಲೂ ನೀವು ರಿಚಾರ್ಜ್ ಮಾಡ್ತಾ ಇರ್ತೀರಾ, ಸೊ ಆ ನಂಬರ್ ಅನ್ನ ಕೊಡಿ. ಬೇರೆ ಯಾವ್ದೋ ನಂಬರ್ ಏನಕ್ಕೋ ಬೇಕು ಅಂತ ಹೇಳಿ ಯಾವ್ದೋ ನಂಬರ್ ನೀವು ಕೊಟ್ರೆ ಇದು ಸ್ಕಾಲರ್ಶಿಪ್ ಆಗಿರೋದ್ರಿಂದ ಏನೇ ಇನ್ಫಾರ್ಮೇಶನ್ ಬೇಕು, ಏನೇ ಡೀಟೇಲ್ಸ್ ಬೇಕು ಅಂದ್ರೂ ಕೂಡ ನಿಮ್ಮ ಮೊಬೈಲಿಗೆ ಬರ್ತಾ ಇರುತ್ತೆ, ಮೇಲ್ ಐಡಿಗೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಯಾವ ನಂಬರ್ ನಿಮ್ಮ ಚಾಲ್ತಿಯಲ್ಲಿ ಇದೆ, ಯಾವ ನಂಬರ್ ಅನ್ನ ನೀವು ರಿಚಾರ್ಜ್ ಮಾಡ್ತಾ ಇರ್ತೀರಾ, ಯಾವ ನಂಬರ್ ಅನ್ನ ನೀವು ಯೂಸ್ ಮಾಡ್ತಾ ಇರ್ತೀರೋ ಆ ನಂಬರ್ ಅನ್ನ ಕೊಡಿ. ಓಕೆ, ಮತ್ತೆ ಯಾವ ನಂಬರ್ ನೆಟ್ವರ್ಕ್ ಕರೆಕ್ಟ್ ಆಗಿ ನೆಟ್ವರ್ಕ್ ಇರೋಂತ ಏರಿಯಾದಲ್ಲಿ ನೀವು ಬಿಡ್ತಾ ಇರ್ತೀರಾ ಮೊಬೈಲ್ ಅನ್ನ, ಸೊ ಆ ನಂಬರ್ ಅನ್ನ ಕೊಡಿ. ಸೊ ದಟ್ ನಿಮಗೆ ಯೂಸ್ ಆಗುತ್ತೆ. ಏನೇ ಇನ್ಫಾರ್ಮೇಶನ್ ಇದ್ರೂ ಕೂಡ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ಐಡಿ ಬರ್ತಾ ಇರುತ್ತೆ. ಓಕೆ, ಸೊ ಈ ರೀತಿ ಎಲ್ಲಾ ಡೀಟೇಲ್ಸ್ ಅನ್ನ ನೀವು ಎಂಟ್ರಿ ಮಾಡ್ಬೇಕು. ಓಕೆ, ಸೊ ಅದಾದ್ಮೇಲೆ ಇಲ್ಲೇನು ಕ್ಯಾಪ್ಚಾ ಇಲ್ಲಿ ಏನಿದೆ ಅಲ್ವಾ, ಸೊ ಇದು ಕ್ಯಾಪ್ಚಾ, ಇಲ್ಲಿ ಕರೆಕ್ಟ್ ಆಗಿ ಇರುವಂತ ಕ್ಯಾಪ್ಚಾನ ನೀವು ಎಂಟ್ರಿ ಮಾಡ್ಬಿಟ್ಟು ರಿಜಿಸ್ಟರ್ ಅಂತ ಹೇಳಿ ಕ್ಲಿಕ್ ಮಾಡ್ಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟೂಡೆಂಟ್ ಅಪ್ಲಿಕೇಶನ್ ಐಡಿ ಬರುತ್ತೆ, ಸ್ಟೂಡೆಂಟ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸಕ್ಸಸ್ಫುಲಿ ಅಂತ ಬಂದ್ಬಿಟ್ಟು ಅಪ್ಲಿಕೇಶನ್ ಐಡಿ ಬರುತ್ತೆ. ಓಕೆ, ಸೊ ಬಂದ ತಕ್ಷಣ ನೀವು ಅದಾದ್ಮೇಲೆ ನೀವು ರಿಜಿಸ್ಟರ್ ಆಗಿದ್ದೀರಾ ಅಂತ ಹೇಳಿ ಅರ್ಥ. ಇದನ್ನು ಕೂಡ ಅಪ್ಲಿಕೇಶನ್ ಐಡಿಯನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಕಂಟಿನ್ಯೂ ಅಂತ ಕೊಡ್ಬೇಕು. ನೆಕ್ಸ್ಟ್ ಸೊ ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ಇಲ್ಲಿ ಬರ್ತೀವಿ ನಾವು ಲಾಗಿನ್ ಫಾರ್ ಫ್ರೆಶ್ ಅಪ್ಲಿಕೇಶನ್. ಓಕೆ, ಲಾಗಿನ್ ಫಾರ್ ಫ್ರೆಶ್ ಅಪ್ಲಿಕೇಶನ್ ಅಂತ ಬರುತ್ತೆ. ಸೊ ಇಲ್ಲಿಗೆ ನಾವು ಬರ್ತೀವಿ. ಸೊ ಇಲ್ಲಿ ಬಂದಾಗ ನೀವು ಆಲ್ರೆಡಿ ನೀವು ರಿಜಿಸ್ಟರ್ ಆಗಿದ್ದೀರಾ. ಸೊ ಎಲ್ಲಿ ಹೋಗ್ಬೇಕು, ನಾವು ಇಲ್ಲಿ ಎಲ್ಲಿ ಕ್ಲಿಕ್ ಮಾಡ್ಬೇಕು, ಲಾಗಿನ್ ಟು ಅಪ್ಲೈ. ಓಕೆ, ಸೊ ಲಾಗಿನ್ ಟು ಅಪ್ಲೈಗೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ನಿಮಗೆ ಬರುತ್ತೆ ನಿಮ್ಮ ಅಪ್ಲಿಕೇಶನ್ ಅಪ್ಲೈ ಮಾಡಕ್ಕೋಸ್ಕರ ಇಲ್ಲಿ ಈ ರೀತಿ ಬರುತ್ತೆ. ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಕೇಳುತ್ತೆ. ಓಕೆ, ಸೊ ಅಪ್ಲಿಕೇಶನ್ ಐಡಿ ಆಲ್ರೆಡಿ ಇಲ್ಲಿ ತೋರಿಸಿರುತ್ತೆ. ಮತ್ತೆ ಪಾಸ್ವರ್ಡ್, ಎಂಟರ್ ದ ಪಾಸ್ವರ್ಡ್ ಯು ಹ್ಯಾವ್ ರಿಸೀವ್ಡ್ ಇನ್ ಯುವರ್ ಮೊಬೈಲ್. ಈ ಅಪ್ಲಿಕೇಶನ್ ನೀವು ರಿಜಿಸ್ಟರ್ ಆದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಐಡಿ ಗೊತ್ತಿರುತ್ತೆ, ಪಾಸ್ವರ್ಡ್ ಅನ್ನ ಕಳ್ಸಿರುತ್ತಾರೆ ನಿಮ್ಮ ಮೊಬೈಲ್ ನಂಬರ್ಗೆ. ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಮೊಬೈಲ್ ನಂಬರ್ ಯಾವ ರೀತಿ ಇರ್ಬೇಕು ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಯಾವಾಗ್ಲೂ ನೀವು ಯೂಸ್ ಮಾಡ್ತಾ ಇರ್ಬೇಕು, ರಿಚಾರ್ಜ್ ಮಾಡ್ತಾ ಇರ್ಬೇಕು. ಓಕೆ, ಸೊ ಅಂತ ಮೊಬೈಲ್ ನಂಬರ್ ಅನ್ನ, ನೆಟ್ವರ್ಕ್ ಕರೆಕ್ಟ್ ಆಗಿರ್ಬೇಕು ಆ ಮೊಬೈಲ್ ನಂಬರ್ದು, ಅಂತ ನಂಬರ್ ಅನ್ನ ಕೊಡಿ. ಸೊ ದಟ್ ನಿಮಗೆ ಇದು ಯೂಸ್ ಮಾಡ್ಕೊಳಕ್ಕೆ ಈ ಪಾಸ್ವರ್ಡ್ ಅನ್ನ ಸೆಂಡ್ ಮಾಡ್ತಾ ಇರ್ತಾರೆ. OTP ಕೂಡ ನಿಮ್ಮ ಮೊಬೈಲಿಗೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಅಂತ ನಂಬರ್ ಅನ್ನ ಕೊಡಿ. ಓಕೆ, ಸೊ ಅಪ್ಲಿಕೇಶನ್ ಐಡಿ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. ನೀವು ರಿಜಿಸ್ಟರ್ ಅಂತ ಹೇಳಿ ಇಲ್ಲಿ ತೋರಿಸಿದೆ ನೋಡಿ. ನೀವು ಸಬ್ಮಿಟ್ ಕೊಟ್ಟ ತಕ್ಷಣನೇ ಇದ್ರ ರಿಜಿಸ್ಟರ್ ಅಂತ ಕೊಟ್ಟ ತಕ್ಷಣನೇ ನಿಮಗೇನು ಬರುತ್ತೆ, ಇಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬಂದ್ಬಿಟ್ಟು ಅಪ್ಲಿಕೇಶನ್ ಐಡಿ ಬರುತ್ತೆ. ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ಇಲ್ಲಿಗೆ ವಾಪಸ್ ಬರ್ತೀರಾ. ಇಲ್ಲಿ ಏನ್ ಮಾಡ್ತೀರಾ, ಲಾಗಿನ್ ಟು ಅಪ್ಲೈ ಕ್ಲಿಕ್ ಮಾಡ್ತೀರಾ. ಇಲ್ಲಿದೆ ಆಪ್ಷನ್ ಅದು. ಸೊ ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಸೊ ಇದು ಓಪನ್ ಆಗುತ್ತೆ, ಈ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಾವು ಅಪ್ಲಿಕೇಶನ್ ಐಡಿಯನ್ನ ಕೊಡ್ಬೇಕು. ಫಸ್ಟ್ ಸ್ಟಾರ್ಟಿಂಗು ಅಪ್ಲಿಕೇಶನ್ ಐಡಿಯನ್ನು ಕೂಡ ನಿಮ್ಮ ಅಪ್ಲಿಕೇಶನ್ ಐಡಿಗೆ ನಿಮ್ಮ ಮೊಬೈಲ್ ನಂಬರ್ಗೆ ಅಪ್ಲಿಕೇಶನ್ ಐಡಿ ಪಾಸ್ವರ್ಡ್ ಅನ್ನ ಕಳಿಸಿರ್ತಾರೆ. ಅದನ್ನ ಓಪನ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಐಡಿ ಎಂಟ್ರಿ ಮಾಡ್ಬೇಕು. ಮತ್ತೆ ಪಾಸ್ವರ್ಡ್ ಅನ್ನ ಕೂಡ ಅಲ್ಲೇ ಇರುತ್ತೆ. ಅದನ್ನ ಎಂಟ್ರಿ ಮಾಡ್ಬಿಟ್ಟು ಇಲ್ಲಿ ಕರೆಕ್ಟ್ ಆಗಿರುವಂತಹ ಕ್ಯಾಪ್ಚಾ ಏನಿದೆಯಲ್ಲ ಅದನ್ನ ಟೈಪ್ ಮಾಡ್ಬಿಟ್ಟು ಲಾಗಿನ್ ಅಂತ ಕೊಡ್ಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾವು ಫಾರ್ಗಟ್ ಪಾಸ್ವರ್ಡ್, ನೀವೇನು ಪಾಸ್ವರ್ಡ್ ನನಗೆ ಗೊತ್ತಿಲ್ಲ, ಪಾಸ್ವರ್ಡ್ ಯಾವಾಗ ಗೊತ್ತಿರಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಒಳಗಡೆ ಹೋಗ್ಬಿಟ್ಟು ಆಲ್ರೆಡಿ ನಿಮ್ಗೆ ಮೊಬೈಲಿಗೆ ಬಂದಿರುತ್ತೆ. ಒಳಗಡೆ ಹೋಗ್ಬಿಟ್ಟು ಮತ್ತೆ ಏನೋ ಆಗ್ಬಿಟ್ಟು ನಿಮ್ ಮೊಬೈಲ್ ಏನೋ ಡಿಲೀಟ್ ಆಯ್ತು, ಏನೋ ಆಯ್ತು ಅಂತ ಹೇಳಿದ್ರೆ ನೀವು ಫರ್ಗಾಟ್ ಪಾಸ್ವರ್ಡ್ ಅಂತ ನಾವು ಕೊಟ್ಕೋಬಹುದು. ಸೊ ದಟ್ ನಿಮ್ಗೆ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ, ಇಮೇಲ್ ಐಡಿ ಕೊಟ್ಟಿರ್ತೀರಾ. ಸೊ ಅಲ್ಲಿ ಒಂದು ವೆರಿಫಿಕೇಶನ್ ಕೋಡ್ ಕೊಡ್ತಾರೆ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೆ ಯೂಸರ್ ನಿಮ್ಮ ಅಪ್ಲಿಕೇಶನ್ ಐಡಿ ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು ಕಳಿಸ್ತಾರೆ. ಸೊ ಕಳಿಸಿದ ತಕ್ಷಣ ನೀವು ಮತ್ತೆ ಲಾಗಿನ್ ಆಗ್ಬೇಕು. ಓಕೆ, ಸೊ ಅದಾದ್ಮೇಲೆ ಲಾಗಿನ್ ಅಂತ ಕೊಟ್ಟ ಆದ್ಮೇಲೆ ಸೊ ಈ ರೀತಿ ಬರುತ್ತೆ. ಲಾಗಿನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಒನ್ ಟೈಮ್ ಪಾಸ್ವರ್ಡ್ OTP ಅನ್ನ ಕಳಿಸ್ತಾರೆ. ಸೊ ಆ OTP ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಬಿಟ್ಟು ಕನ್ಫರ್ಮ್ ಅಂತ ಹೇಳಿ ಕೊಡ್ಬೇಕು. ಓಕೆ, ಸೊ ಕನ್ಫರ್ಮ್ ಅಂತ ಕೊಟ್ಟಾದ್ಮೇಲೆ ನಿಮಗೆ
ಸೊ ಒಳಗಡೆ ಹೋಗ್ತೀರಾ. ಸೊ ಒಳಗಡೆ ನಿಮಗೆ ಚೇಂಜ್ ಪಾಸ್ವರ್ಡ್ ಅಂತ ಬರುತ್ತೆ. ಓಕೆ, ನೀವು ಪಾಸ್ವರ್ಡ್ ಅವ್ರು ನಿಮ್ ಮೊಬೈಲ್ ಕಳ್ಸಿರ್ತಾರೆ. ಸೊ ಆ ಪಾಸ್ವರ್ಡ್ ಅನ್ನ ನೀವು ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಒಳಗಡೆ ಲಾಗಿನ್ ಆದ ತಕ್ಷಣ ಚೇಂಜ್ ಪಾಸ್ವರ್ಡ್ ಅಂತ ಕೊಡ್ತಾರೆ. ಸೊ ಈ ಪಾಸ್ವರ್ಡ್ ಯಾವ ರೀತಿ ಇರ್ಬೇಕು ಅಂತ ಹೇಳಿದ್ರೆ ಶುಡ್ ಬಿ 8 ಕ್ಯಾರೆಕ್ಟರ್ಸ್ ಲಾಂಗ್, 8 ಕ್ಯಾರೆಕ್ಟರ್ ಲಾಂಗ್ ಇರ್ಬೇಕು. ಓಕೆ, ಅದ್ರೊಳಗಡೆ ಏನೇನ್ ಇರ್ಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 ಆಲ್ಫಾಬೆಟ್ ಇರ್ಬೇಕು, ಅಟ್ಲೀಸ್ಟ್ 1 ಆಲ್ಫಾಬೆಟ್ ಇರ್ಬೇಕು, ಮತ್ತೆ ಅಟ್ಲೀಸ್ಟ್ 1 ನಂಬರ್ ಇರ್ಬೇಕು, 1 ವ್ಯಾಲ್ಯೂ ಇರ್ಬೇಕು, ನ್ಯೂಮರಿಕ್ ವ್ಯಾಲ್ಯೂ 0 to 9 ಇರ್ಬೇಕು, ಯಾವ್ದಾರ 1 ನಂಬರ್ ಇರ್ಬೇಕು, ಮತ್ತೆ ಯಾವ್ದಾರ 1 ಸ್ಪೆಷಲ್ ಕ್ಯಾರೆಕ್ಟರ್ ನ ಯೂಸ್ ಮಾಡಬಹುದು. ಅಟ್ ಆಗಿರ್ಬೋದು, ಸ್ಟಾರ್ ಆಗಿರ್ಬೋದು, ಹ್ಯಾಶ್ ಆಗಿರ್ಬೋದು, ಓಕೆ, ಸೊ ಅಂಡರ್ಸ್ಕೋರ್ ಆಗಿರ್ಬೋದು. ಈ ಒಂದು ಸಿಂಬಲ್ ಅನ್ನ ಸ್ಪೆಷಲ್ ಕ್ಯಾರೆಕ್ಟರ್ ಅನ್ನ ನೀವು ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಅಟ್ಲೀಸ್ಟ್ ಇದ್ರ ಎಷ್ಟು ಲಾಂಗ್ ಇರ್ಬೇಕು, 8 ಕ್ಯಾರೆಕ್ಟರ್ ಲಾಂಗ್ ಇರ್ಬೇಕು. ಅದ್ರೊಳಗಡೆ ಅಟ್ಲೀಸ್ಟ್ 1 ಆಲ್ಫಾಬೆಟ್ ಇರ್ಬೇಕು. A to Z ಒಳಗಡೆ ನೀವು ನಿಮ್ಮ ಹೆಸರನ್ನ ಆದ್ರೂ ಯೂಸ್ ಮಾಡಬಹುದು, ಯಾವ್ದಾರ 1 ವರ್ಡ್ ಅನ್ನ ನೀವು ಯೂಸ್ ಮಾಡ್ಲೇಬೇಕು ಅಂತ ಹೇಳಿ ಅಂತ. ಮತ್ತೆ ಯಾವ್ದಾರ 1 ನಂಬರ್ ಅನ್ನ ಯೂಸ್ ಮಾಡಬೇಕು, ಮತ್ತೆ ಯಾವ್ದಾರ 1 ಸ್ಪೆಷಲ್ ಕ್ಯಾರೆಕ್ಟರ್ ಅನ್ನ ಯೂಸ್ ಮಾಡ್ಬೇಕು ಅಂತ ಹೇಳಿ. ಓಕೆ, ಸೊ ಆ ರೀತಿ ಒಂದು ಹೊಸ ಪಾಸ್ವರ್ಡ್ ಅನ್ನ ಕೊಟ್ಬಿಟ್ಟು ನೀವೇನ್ ಮಾಡ್ಬೇಕು, ಸಬ್ಮಿಟ್ ಅಂತ ಹೇಳಿ ಕೊಡ್ಬೇಕು. ಓಕೆ, ಸೊ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನೀವು ಏನು ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮಗೆ OTP ಬರುತ್ತೆ. OTP ಆದ್ಮೇಲೆ ನೀವೇನ್ ಮಾಡ್ಬೇಕು, ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ಕೋಬೇಕು. ಒಂದ್ ನಿಮಿಷ. ಸೊ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ಬೇಕು. ಪಾಸ್ವರ್ಡ್ ಅನ್ನ ಚೇಂಜ್ ಮಾಡಿದ ತಕ್ಷಣ ನಿಮಗೆ ಅಪ್ಲಿಕೆಂಟ್ಸ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಸೊ ಆ ಡ್ಯಾಶ್ ಬೋರ್ಡ್ ಅಲ್ಲಿ ನೀವೇನ್ ಮಾಡ್ಬೇಕು, ಈ ರೀತಿ ಇದು ಅಪ್ಲಿಕೆಂಟ್ಸ್ ಡ್ಯಾಶ್ ಬೋರ್ಡ್ ಅಂತ ಹೇಳ್ತೀವಿ. ಡ್ಯಾಶ್ ಬೋರ್ಡ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಮತ್ತೆ ಇನ್ನೊಂದ್ಸಲ ನೀವು ಎಂಟ್ರಿ ಮಾಡ್ಬೇಕು. ಓಕೆ, ಸೊ ಇದ್ರಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಅಪ್ಡೇಟ್ ರಿಜಿಸ್ಟ್ರೇಷನ್, ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಏನಾದ್ರು ಇಮೇಲ್ ಐಡಿ ಏನಾದ್ರು ಮಿಸ್ ಆಗಿತ್ತು ಅಂತ ಹೇಳಿದ್ರೆ ನೀವು ಇನ್ನೊಂದ್ಸಲ ನೀವು ಅಪ್ಡೇಟ್ ರಿಜಿಸ್ಟ್ರೇಷನ್ ಅಂತ ಹೇಳಿ ಕೊಟ್ರೆ, ಈ ಡೀಟೇಲ್ಸ್ ಕೊಟ್ರೆ, ಇದನ್ನ ಕ್ಲಿಕ್ ಮಾಡಿದ್ರೆ, ಈ ಟ್ಯಾಬ್ ಅನ್ನ ಕ್ಲಿಕ್ ಮಾಡಿದ್ರೆ ಮತ್ತೆ ಆ ಡೀಟೇಲ್ಸ್ ಎಲ್ಲ ವ್ಯೂ ಆಗುತ್ತೆ. ಅಲ್ಲಿ ನೀವ್ ಏನಾದ್ರು ಡೀಟೇಲ್ಸ್ ಬೇರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ, ಸ್ಟಾರ್ಟಿಂಗ್ ಕೊಡ್ಬೇಕಾದ್ರೆ ಯಾವ್ದೋ ಒಂದು ಕೊಟ್ಬಿಟ್ಟೆ, ಅದು ಏನಾಯ್ತು ನೆಟ್ವರ್ಕ್ ಇಲ್ಲ, ಅದಕ್ಕೆ ರೀಚಾರ್ಜ್ ಮಾಡ್ತಾ ಇಲ್ಲ. ಓಕೆ, ಬೇರೆ ನಂಬರ್ ಅನ್ನ ತಗೊಂಡಿದ್ದೀನಿ ನಾನು ಅಂತ ಹೇಳ್ಬಿಟ್ರೆ, ಅಂತ ಹೇಳಿ ನಿಮಗೆ ಅನ್ಸಿತು ಅಂತ ಹೇಳಿದ್ರೆ ಬೇರೆ ನಂಬರ್, ಮೊಬೈಲ್ ನಂಬರ್ ಏನಾದ್ರು ಕೊಡ್ತೀನಿ, ಇಲ್ಲ ಬೇರೆ ಇಮೇಲ್ ಐಡಿ ಏನಾದ್ರು ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಆ ನಂಬರ್ ಅನ್ನ ಇಲ್ಲಿ ಅಪ್ಡೇಟ್ ರಿಜಿಸ್ಟ್ರೇಷನ್ ಹೋಗ್ಬಿಟ್ಟು ಅಲ್ಲಿ ಚೇಂಜ್ ಮಾಡ್ಕೋಬಹುದು. ಅಲ್ಲಿ ಎಂಟ್ರಿ ಮಾಡ್ಬಿಟ್ಟು ಅಪ್ಡೇಟ್ ಅಂತ ಹೇಳಿ ಕೊಡ್ಬೇಕು. ಓಕೆ, ಸೊ ಅವಾಗ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ಐಡಿ ಆಗಿರ್ಬೋದು, ಬೇರೆ ಡೀಟೇಲ್ಸ್ ಅಪ್ಡೇಟ್ ಆಗುತ್ತೆ. ಓಕೆ, ಮತ್ತೆ ಅಪ್ಡೇಟ್ ಅಕೌಂಟ್ ಡೀಟೇಲ್ಸ್. ಸೊ ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನಿಮಗೆ ಅಕೌಂಟ್ ಡೀಟೇಲ್ಸ್ ಅನ್ನ ಕೂಡ ಅಪ್ಡೇಟ್ ಮಾಡಿ ಅಂತ ಹೇಳಿ ಬರುತ್ತೆ. ಸೊ ಅಲ್ಲೂ ಕೂಡ ಅಪ್ಡೇಟ್ ಮಾಡಿರ್ತೀರಾ. ಮತ್ತೆ ಏನಾದ್ರು ಇನ್ನೂ ಚೇಂಜಸ್ ಏನಾದ್ರು ಮಾಡೋದಿದ್ರೆ ಆ ಅಕೌಂಟ್ ಇಲ್ಲಿ ಈ ಟ್ಯಾಬ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಅಕೌಂಟ್ ಡೀಟೇಲ್ಸ್, ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು, IFSC ಕೋಡ್ ಆಗಿರ್ಬೋದು, ಆ ಪಾಸ್ಬುಕ್ ಸ್ಕ್ಯಾನ್ ಕಾಪಿ ಆಗಿರ್ಬೋದು, ನೀವು ಅಲ್ಲಿ ಆ ಬ್ಯಾಂಕ್ ನೇಮ್ ಆಗಿರ್ಬೋದು, ಬ್ಯಾಂಕ್ ಬ್ರಾಂಚ್ ಆಗಿರ್ಬೋದು, ಅಲ್ಲಿ ಆ ಡೀಟೇಲ್ಸ್ ಅನ್ನೆಲ್ಲ ಇಲ್ಲಿ ನೀವು ಈ ಟ್ಯಾಬ್ ಅನ್ನ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಕ್ಲಿಕ್ ಮಾಡಿ ಆ ಡೀಟೇಲ್ಸ್ ಅನ್ನ ನೀವು ಟೈಪ್ ಮಾಡ್ಬಿಟ್ಟು ಅಪ್ಡೇಟ್ ಅಂತ ಹೇಳಿ ಕೊಡ್ಬೇಕು. ಓಕೆ, ಸೊ ನೀವು ಮೊದಲನೇದಾಗಿ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಕ್ಲಿಕ್ ಮಾಡಿದಾಗ ಏನ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಅಪ್ಲಿಕೇಶನ್ ಫಾರ್ಮ್ ಅನ್ನ ಕ್ಲಿಕ್ ಮಾಡಿದಾಗ, ಸೊ ಅಪ್ಲಿಕೇಶನ್ ಫಾರ್ಮ್ ಇಸ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್. 3 ಪಾರ್ಟ್ಸ್ ಆಗಿ ಇದು ಡಿವೈಡ್ ಆಗಿದೆ. ಫಸ್ಟ್ ಒನ್ ರಿಜಿಸ್ಟ್ರೇಷನ್ ಡೀಟೇಲ್ ಇರುತ್ತೆ, ಸೆಕೆಂಡ್ ಒನ್ ಅಕಾಡೆಮಿಕ್ ಡೀಟೇಲ್ಸ್ ಇರುತ್ತೆ, ಥರ್ಡ್ ಒನ್ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ಓಕೆ, ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಹೇಳಿದ್ರೆ ಅಗೇನ್ ಸ್ಟೇಟ್ ಆಫ್ ಡೊಮಿಸಿಲ್, ಯಾವ ಸ್ಟೇಟ್ ಅಲ್ಲಿ ಇದ್ದೀರಾ, ಯಾವ ಸ್ಕಾಲರ್ಶಿಪ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೋತೀರಾ, ಯಾವ ಸ್ಕೀಮ್ ಆಫ್ ಸ್ಕಾಲರ್ಶಿಪ್ ಅನ್ನು ಸೆಲೆಕ್ಟ್ ಮಾಡ್ಕೋತೀರಾ. ಓಕೆ, ಸೊ ನಿಮ್ಮ ಹೆಸರೇನು, ಡೇಟ್ ಆಫ್ ಬರ್ತ್ ಏನು, ಸೊ ಅದೆಲ್ಲ ಇರುತ್ತೆ ರಿಜಿಸ್ಟ್ರೇಷನ್ ಡೀಟೇಲ್ ಅಲ್ಲಿ. ಅಕಾಡೆಮಿಕ್ ಡೀಟೇಲ್ ಅಲ್ಲಿ ಯಾವ ಕಾಲೇಜಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ, ಯಾವ ನಿಮಗೆ ಏನು ಡಿಪ್ಲೊಮಾ ಓದ್ತಿದ್ದೀರಾ, PUC ಓದ್ತಿದ್ದೀರಾ ಅದಕ್ಕೆ ಕೇಳುತ್ತೆ. ಸೊ ನೀವು ಡಿಪ್ಲೊಮಾ ಅಂತ ಹೇಳಿ ಕೊಡ್ಬೇಕಾಗುತ್ತೆ. ಮತ್ತೆ ಮಾರ್ಕ್ ಶೀಟ್ ಅನ್ನ ಅಪ್ಲೋಡ್ ಮಾಡಕ್ಕೆ ಹೇಳ್ಬೋದು. ಮಾರ್ಕ್ ಶೀಟ್ ಯಾವ್ದು ಅಂದ್ರೆ SLC, ನಾನು SLC ಮಾರ್ಕ್ ಶೀಟ್ ಅನ್ನ ಅಪ್ಲೋಡ್ ಮಾಡ್ತೀನಿ, ಆ ಡೀಟೇಲ್ಸ್ ಇರುತ್ತೆ. ಓಕೆ, ಬೇಸಿಕ್ ಡೀಟೇಲ್ ಅಂದ್ರೆ ಹಾಗೆ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತ್, ಸೊ ಅದಿರುತ್ತೆ. ಮತ್ತೆ ನಿಮ್ಮ ಏನು ಮೇಲ್ ಆಫ್ ಫೀಮೇಲ್ ಅಂತ ಇರುತ್ತೆ. ಮತ್ತೆ ಕ್ಯಾಟಗರಿ ಇರುತ್ತೆ. ಸೊ ಕ್ಯಾಟಗರಿಯಲ್ಲಿ ನೀವು ಇದು ಮುಸ್ಲಿಂ ಕ್ಯಾಟಗರಿಗೆ ಆಗಿರೋದ್ರಿಂದ ಮುಸ್ಲಿಂ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ನಾನು ಹೇಳ್ದೆ ಏನು, ಅಪ್ಲಿಕೇಶನ್ ಫಾರ್ಮ್ ನಲ್ಲಿ 3 ರೀತಿಯಾದ ಪಾರ್ಟ್ಸ್ ಇರುತ್ತೆ: ರಿಜಿಸ್ಟ್ರೇಷನ್ ಡೀಟೇಲ್, ಅಕಾಡೆಮಿಕ್ ಡೀಟೇಲ್, ಮತ್ತೆ ಬೇಸಿಕ್ ಡೀಟೇಲ್ ಅಂತ ಹೇಳಿ. ಸೊ ಆ ಡೀಟೇಲ್ಸ್ ಅನ್ನ ನೀವು ನೋಡ್ಕೊಂಡು ಕರೆಕ್ಟ್ ಆಗಿ ಫಿಲ್ ಮಾಡ್ಬೇಕು. ಫಿಲ್ ಮಾಡಿ ಸಬ್ಮಿಟ್ ಕೊಡ್ಬೇಕು. ಸೊ ನೋಡಿ, ಫಸ್ಟ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಡೀಟೇಲ್ ಅಲ್ಲಿ ಇದೆ ನೋಡಿ, ಸ್ಟೇಟ್ ಆಫ್ ಡೊಮಿಸಿಲ್, ಸ್ಕಾಲರ್ಶಿಪ್ ಕ್ಯಾಟಗರಿ ಯಾವುದು, ಪೋಸ್ಟ್ ಮ್ಯಾಟ್ರಿಕ್.
ಸೊ ಇಲ್ಲಿ ನಾವು ಕರ್ನಾಟಕ ಅಂತ ಹೇಳಿ ಹಾಕ್ಬೇಕಾಗುತ್ತೆ. ಪೋಸ್ಟ್ ಮ್ಯಾಟ್ರಿಕ್, ಓಕೆ, ನೇಮ್ ಆಫ್ ದ ಸ್ಟೂಡೆಂಟ್ ಹಾಕ್ಬೇಕಾಗುತ್ತೆ, ಅವ್ನ ಡೇಟ್ ಆಫ್ ಬರ್ತ್, ಜೆಂಡರ್ ಏನು, ಮತ್ತೆ ಸಿಂಗಲ್ ಚೈಲ್ಡ್, ಸೊ ಅದೆಲ್ಲ ಕೇಳುತ್ತೆ. ಸೊ ರಿಲಿಜಿಯನ್, ಸೊ ಇಲ್ಲಿ ನೋಡಿ, ಇಲ್ಲಿ ನಾವು ಈ ಡ್ರಾಪ್ ಡೌನ್ ಮೆನ್ಯೂ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಮುಸ್ಲಿಂ ಅಂತ ಹೇಳಿ. ಓಕೆ, ಸೊ ಏನಂತ ಸೆಲೆಕ್ಟ್ ಮಾಡ್ಕೋಬೇಕು, ಇದು NSP ಸ್ಕಾಲರ್ಶಿಪ್ ಮುಸ್ಲಿಂ ಕ್ಯಾಟಗರಿ ಅವ್ರಿಗೆ ಆಗಿರೋದ್ರಿಂದ ಇದು ಮುಸ್ಲಿಂ ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಮತ್ತೆ ಕ್ಯಾಟಗರಿ, ಮತ್ತೆ ಫಾದರ್ ನೇಮು, ಮದರ್ ನೇಮು, ಇಮೇಲ್ ID, ಮೊಬೈಲ್ ನಂಬರು, ಆಧಾರ್ ನಂಬರು, ಸೊ ಅವೆಲ್ಲ ನೀವು ಫಿಲ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಅಕಾಡೆಮಿಕ್ ಡೀಟೇಲ್ ಅಂತ ಬರುತ್ತೆ. ಸೊ ಅಕಾಡೆಮಿಕ್ ಡೀಟೇಲ್ ಅಲ್ಲಿ ಹಾಗೆ ನಾನು ಹೇಳಿದೆ, ಸೆಲೆಕ್ಟ್ ಇನ್ಸ್ಟಿಟ್ಯೂಟ್ ನೇಮ್ ಇರುತ್ತೆ, ಸೊ ಇನ್ಸ್ಟಿಟ್ಯೂಟ್ ಕೋಡ್ ಇರ್ಬೋದು, ಮತ್ತೆ ಯಾವ ಕ್ಲಾಸ್ ಅಲ್ಲಿ ನೀವು ಪ್ರೆಸೆಂಟ್ ಆಗಿ ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ ಸೆಮಿಸ್ಟರ್, ನೀವು ಫಸ್ಟ್ ಇಯರ್ ಆಗಿರೋದ್ರಿಂದ ಫಸ್ಟ್ ಸೆಮಿಸ್ಟರ್ ಅಂತ ಇರುತ್ತೆ. ಸೊ ಆ ಡೀಟೇಲ್ಸ್ ಅನ್ನ ಏನೇನ್ ಡೀಟೇಲ್ಸ್ ಇರುತ್ತೆ ಎಲ್ಲ ಫಿಲ್ ಮಾಡ್ಬೇಕು. ಮತ್ತೆ ಬೇಸಿಕ್ ಡೀಟೇಲ್ ಅಂತ ಹೇಳಿದ್ರೆ ನಿಮ್ಮ ಅಗೇನ್ ನಿಮ್ಮ ನೇಮು, ಮೊಬೈಲ್ ನಂಬರು, ಓಕೆ, ಸೊ ಮೊಬೈಲ್ ನಂಬರ್ ಇರುತ್ತೆ, ನಿಮ್ಮ ಮದರ್ ನೇಮು, ಫಾದರ್ ನೇಮ್ ಇರುತ್ತೆ. ಸೊ ಆ ಡೀಟೇಲ್ಸ್ ಅನ್ನ ನೀವು ಅಲ್ಲಿ ಹಾಕ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಸೊ ನಾವು ಇಲ್ಲಿ ಫಸ್ಟ್ ನೀವು, ಓಕೆ, ನಾನು ಹೇಳಿದೆ, ನೀವು ಸ್ಟೂಡೆಂಟ್ ಡ್ಯಾಶ್ ಬೋರ್ಡ್ ಪೇಜ್ ಅಲ್ಲಿ ನಿಮಗೆ ಈ ರೀತಿಯಾದ ಡೀಟೇಲ್ಸ್ ಅನ್ನ ಕೇಳುತ್ತೆ. ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ 3 ಪಾರ್ಟ್ಸ್ ಇರುತ್ತೆ, ರಿಜಿಸ್ಟ್ರೇಷನ್ ಡೀಟೇಲ್ಸ್, ಮತ್ತೆ ಯಾವ ಡೀಟೇಲ್ಸ್, ಎನಿವನ್ ಇದಿರಲ್ವಾ ಇಲ್ಲೇ ಅಕಾಡೆಮಿಕ್ ಡೀಟೇಲ್ಸ್, ಮತ್ತೆ ನಿಮ್ಮ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ಸೊ ಆ ಡೀಟೇಲ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಡೀಟೇಲ್ಸ್ ಅನ್ನ 1 by 1 ನೋಡ್ಕೊಂಡು ಫಿಲ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಅದಾದ್ಮೇಲೆ ನಾನು ಅಪ್ಡೇಟ್ ರಿಜಿಸ್ಟ್ರೇಷನ್ ಹೇಳಿದೆ, ಅಪ್ಡೇಟ್ ಅಕೌಂಟ್ ಡೀಟೇಲ್ಸ್ ಹೇಳಿದೆ. ಸೊ ಚೆಕ್ ಯುವರ್ ಸ್ಟೇಟಸ್. ಓಕೆ, ಸೊ ಫೈನಲ್ ಆಗಿ ನೀವು ಎಲ್ಲಾದನ್ನು ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಬಿಟ್ಟು ಎಲ್ಲಾ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಿ ಆದ್ಮೇಲೆ ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಬೋದು. ಸೊ ಯಾವ ರೀತಿ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್, ಫಾರ್ ಎಕ್ಸಾಂಪಲ್ ನಿಮ್ಮ ಎಲ್ಲಾ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡಿದೀರಾ, ಸಬ್ಮಿಟ್ ಮಾಡಿ ಆದ್ಮೇಲೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಇನ್ಸ್ಟಿಟ್ಯೂಟ್ ಲೆವೆಲ್ ಅಲ್ಲಿ ನಮಗೆ ನಾವು ಲಾಗಿನ್ ಆಗ್ತೀವಿ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಏನೇನ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದೀರಾ, ಏನೇನ್ ಡೀಟೇಲ್ಸ್ ಫಿಲ್ ಮಾಡಿದೀರಾ ಎಲ್ಲಾದು ಬರುತ್ತೆ. ನಾವೆಲ್ಲ ಒಂದ್ಸಲ ನೋಡ್ಕೋತೀವಿ. ಮತ್ತೆ ನೀವು ಏನ್ ಮಾಡ್ಬೇಕು, ನೀವು ಅಪ್ಲಿಕೇಶನ್ ಅನ್ನು ಫಿಲ್ ಮಾಡಿ ಆದ್ಮೇಲೆ ಒಂದು ಕಾಪಿಯನ್ನ ಹರಪನಹಳ್ಳಿಯಲ್ಲಿ ಇರುವಂತ ಮೈನಾರಿಟಿ ಆಫೀಸಿಗೆ ಹೋಗ್ಬಿಟ್ಟು ಒಂದು ಕಾಪಿ ಅಲ್ಲಿ ಕೊಡ್ಬೇಕು. ಸೊ ಅಲ್ಲಿ ಕೊಟ್ಟಾದ್ಮೇಲೆ ಏನ್ ಮಾಡ್ಬೇಕು, ನಮ್ಮ ಕಾಲೇಜಲ್ಲೂ ಬಂದು ಒಂದು ಕಾಪಿಯನ್ನ ಕೊಡ್ಬೇಕು. ಓಕೆ, ಸೊ ದಟ್ ನಾವು ಇಲ್ಲಿ ಕೊಟ್ಟಿರೋ ಕಾಪಿಯನ್ನ ತಗೊಂಡ್ಬಿಟ್ಟು ಇಲ್ಲಿ ನೀವು ಡೀಟೇಲ್ಸ್ ಅನ್ನ ಯಾವ ರೀತಿ ಎಲ್ಲ ಫಿಲ್ ಮಾಡಿದೀರಾ, ಕರೆಕ್ಟ್ ಇದೆಯಾ, 2 ಡಾಕ್ಯುಮೆಂಟ್ ಅನ್ನ ನಾವು ವೆರಿಫೈ ಮಾಡ್ತೀವಿ. ಓಕೆ, ಸೊ ಎರಡನ್ನು ಕ್ರಾಸ್ ಚೆಕ್ ಮಾಡ್ಬಿಟ್ಟು ಎಲ್ಲ ಕರೆಕ್ಟ್ ಇತ್ತು ಅಂದ್ರೆ ಮಾತ್ರ ನಾವು ವೆರಿಫೈಡ್ ಅಂತ ಹೇಳಿ ಚೆಕ್ ಕೊಡ್ತೀವಿ. ಸೊ ನಾವು ವೆರಿಫೈಡ್ ಅಂತ ಕೊಟ್ಟ ತಕ್ಷಣನೇ ಅದು ಮೈನಾರಿಟಿ ಆಫೀಸಿಗೆ ಹೋಗುತ್ತೆ. ಅವರು ಏನ್ ಮಾಡ್ತಾರೆ, ಮತ್ತೆ ಅದನ್ನ ಸಬ್ಮಿಟ್ ಕೊಟ್ಬಿಟ್ಟು ನಿಮಗೆ ಸ್ಕಾಲರ್ಶಿಪ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗೋ ತರ ಪ್ರೋಸೆಸ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಓಕೆ, ಸೊ ಆ ಸ್ಟೇಟಸ್ ಅನ್ನ ಚೆಕ್ ಮಾಡಕ್ಕೋಸ್ಕರ ಇಲ್ಲಿ ಈ ಟ್ಯಾಬ್ ಅನ್ನ ಯೂಸ್ ಮಾಡ್ಕೋಬಹುದು. ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇತ್ತು ಅಂದ್ರೆ ನಾವು ವೆರಿಫೈಡ್ ಅಂತ ಕೊಡ್ತೀವಿ. ಓಕೆ, ಸೊ ನೀವು ಯಾವ್ದೋ ಡಾಕ್ಯುಮೆಂಟ್ ಮಿಸ್ ಆಗಿತ್ತು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಡಿಫೆಕ್ಟ್ ಅಂತ ಕೊಡ್ತೀವಿ. ಓಕೆ, ಸೊ ಡಿಫೆಕ್ಟ್ ಅಂತ ಕೊಡ್ತೀವಿ. ಡಿಫೆಕ್ಟ್ ಕೊಟ್ಟಾಗ ನಿಮ್ಮ ಅಕೌಂಟಿಗೆ ಬರುತ್ತೋ ವಾಪಸ್ ಅದು ಫೈಲು, ನೀವ್ ಏನ್ ಡಿಫೆಕ್ಟ್ ಆಗಿದೆ ಅಂತ ಹೇಳಿ ನಾವು ಅಲ್ಲಿ ನೋಟ್ ಅಲ್ಲಿ ಹಾಕಿ ಕಳ್ಸಿರ್ತೀವಿ. ಆ ಡಾಕ್ಯುಮೆಂಟ್ ಅನ್ನ ನೀವು ಅಪ್ಲೋಡ್ ಮಾಡೋದಾಗಿರ್ಬೋದು, ಆ ಪರ್ಟಿಕ್ಯುಲರ್ ಡೀಟೇಲ್ ಅನ್ನ ನೀವು ಫಿಲ್ ಮಾಡ್ಬಿಟ್ಟು ಮತ್ತೆ ಸಬ್ಮಿಟ್ ಅಂತ ಕೊಟ್ರೆ ಮತ್ತೆ ವಾಪಸ್ ನಮ್ಮ ಲಾಗಿನ್ ಡೀಟೇಲ್ ಬರುತ್ತೆ, ಇನ್ಸ್ಟಿಟ್ಯೂಟ್ ಲಾಗಿನ್ ಡೀಟೇಲ್ ಬರುತ್ತೆ. ಅಲ್ಲಿ ನಾವೇನ್ ಮಾಡ್ತೀವಿ, ಅದನ್ನ ಇನ್ನೊಂದ್ಸಲ ನಾವು ವೆರಿಫೈ ಮಾಡ್ಬಿಟ್ಟು ಸಬ್ಮಿಟ್ ಮಾಡ್ತೀವಿ. ಅದಕ್ಕೋಸ್ಕರ ನೀವು ಈ ಡಾಕ್ಯುಮೆಂಟ್ಸ್ ಎಲ್ಲ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಬಿಟ್ಟು ವೆರಿಫೈ ಮಾಡ್ಬಿಟ್ಟು ನೀವು ಏನ್ ಮಾಡ್ಬಿಟ್ಟು ಡಬಲ್ ಚೆಕ್ ಮಾಡ್ಬಿಟ್ಟು ನೀವು ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿ ಮತ್ತೆ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿ. ಓಕೆ, ಅದು ಚೆಕ್ ಯುವರ್ ಸ್ಟೇಟಸ್. ಓಕೆ, ಅದಾದ್ಮೇಲೆ ಪ್ರಿಂಟ್ ಯುವರ್ ಅಪ್ಲಿಕೇಶನ್ ಅನ್ನ ಕೂಡ ನೀವು ಪ್ರಿಂಟ್ ಮಾಡ್ಕೋಬಹುದು. ಓಕೆ, ಸೊ ಒಂದ್ಸಲ ನೀವೆಲ್ಲ ಸಬ್ಮಿಟ್ ಮಾಡಿ ಆದ್ಮೇಲೆ ನೀವು ಅದನ್ನ ಪ್ರಿಂಟ್ ಮಾಡ್ಬೋದು. ಮತ್ತೆ ನೀವು ಇನ್ನೊಂದ್ಸಲ ಪಾಸ್ವರ್ಡ್ ನಾನು ಚೇಂಜ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡ್ಕೊಳ್ಳೋ ಆಪ್ಷನ್ ಇಲ್ಲಿದೆ. ಓಕೆ, ಸೊ ಕೊನೆಗೆ ನಾನು ಏನ್ ಹೇಳಿದೆ, ಎಲ್ಲಾ ಡೀಟೇಲ್ಸ್ ಅನ್ನ ನೀವು ಎಂಟ್ರಿ ಮಾಡಿ ಆದ್ಮೇಲೆ ನಿಮಗೆ ಕೊನೆಗೆ ಬರುತ್ತೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಬರುತ್ತೆ. ಓಕೆ, ಸೊ ಅಲ್ಲಿ ನಾನು ಏನ್ ಹೇಳಿದೆ, ನಿಮ್ಮ ಪಾಸ್ಬುಕ್ ಸ್ಕ್ಯಾನ್ ಕಾಪಿ ಇರಬೇಕು, ಡೊಮೆಸೈಲ್ ಸರ್ಟಿಫಿಕೇಟ್ ಇರಬೇಕು. ಇಲ್ಲಿ ಅಪ್ಲೋಡ್ ಅಂತ ಟ್ಯಾಬ್ ಇರುತ್ತೆ, ನೀವು ಅದನ್ನ ಅಪ್ಲೋಡ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಸಿಸ್ಟಮ್ ಅಲ್ಲಿ ಎಲ್ಲಿರುತ್ತೋ ಅಲ್ಲಿ ಬ್ರೌಸ್ ಆಗುತ್ತೆ. ಆ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಓಪನ್ ಅಂತ ಕೊಟ್ರೆ ಇಲ್ಲಿ ಅಪ್ಲೋಡ್ ಆಗುತ್ತೆ. ಓಕೆ, ನೀವು ಅಪ್ಲೋಡ್ ಮಾಡ್ಲಿಲ್ಲ ಅಂದ್ರೆ ಈ ರೀತಿ ಬರುತ್ತೆ ನೋಡಿ, ನಾಟ್ ಅಪ್ಲೋಡೆಡ್ ಅಂತ ಬರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಿಮ್ಮ ಡೊಮೆಸೈಲ್ ಸರ್ಟಿಫಿಕೇಟು, ಮಾರ್ಕ್ ಶೀಟು, SLC ಮಾರ್ಕ್ ಶೀಟ್ ಇರಬೇಕು. ಫಸ್ಟ್ ಇಯರ್ ಆಗಿರೋದ್ರಿಂದ
ನಿಮಗೆ SLC ಮಾರ್ಕ್ ಶೀಟ್ ಬರುತ್ತೆ. ನೆಕ್ಸ್ಟ್ ಇಯರ್ ನೀವು ರಿನಿವಲ್ ಅಂತ ಕೊಡ್ಬೇಕಾದ್ರೆ ನಿಮಗೆ ಏನಾಗುತ್ತೆ, ಫಸ್ಟ್ ಇಯರ್ ಮಾರ್ಕ್ ಶೀಟ್ ಬರುತ್ತೆ. ಓಕೆ, ಮತ್ತೆ ಇನ್ಕಮ್ ಸರ್ಟಿಫಿಕೇಟ್, ಫೋಟೋಗ್ರಾಫ್, ಓಕೆ, ಬೋನಫೈಡ್ ಸರ್ಟಿಫಿಕೇಟ್. ಸೊ ಅವನ್ನೆಲ್ಲ ಏನ್ ಮಾಡ್ಬೇಕು ನೀವು, ಎಲ್ಲ ನಾನು ಹೇಳ್ದೆ 8 ಡಾಕ್ಯುಮೆಂಟ್ಸ್ ಅನ್ನ ಹೇಳಿದೀನಿ ಸ್ಟಾರ್ಟಿಂಗ್ ನಾನು. ಸೊ ಆ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಅಂತ ಕೊಟ್ಬಿಟ್ಟು ಆ ಡಾಕ್ಯುಮೆಂಟ್ಸ್ ಎಲ್ಲದು ಅಪ್ಲೋಡ್ ಮಾಡಿಬಿಟ್ಟು ಫೈನಲ್ ಆಗಿ ಸೇವ್ ಆಸ್ ಡ್ರಾಫ್ಟ್ ಅಂತ ಸೇವ್ ಕೊಟ್ಬಿಟ್ಟು ನೀವು ಫೈನಲ್ ಸಬ್ಮಿಷನ್ ಅನ್ನ ಕೊಡ್ಬೇಕು. ಓಕೆ, ಸೊ ಕೊಟ್ಟಾದ್ಮೇಲೆ ನೀವು ಲಾಗ್ ಔಟ್ ಮಾಡಬಹುದು. ಓಕೆ, ಎಲ್ಲರಿಗೂ ಅರ್ಥ ಆಯ್ತಾ? ಅರ್ಥ ಆಯ್ತಾ ಎಲ್ಲರಿಗೂ? Yes, ma'am. Yes, ma'am. ಸೊ ನಾನು ಡಾಕ್ಯುಮೆಂಟ್ಸ್ ಹೇಳಿದೆ, ಏನ್ ಹೇಳ್ತಾ ಇದ್ದೀನಿ, ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಬೇಕು, ಫೋಟೋಗ್ರಾಫ್ ಬೇಕು, ಸೆಲ್ಫ್ ಡಿಕ್ಲರೇಷನ್ ಆಫ್ ಮೈನಾರಿಟಿ ಕಮ್ಯುನಿಟಿ ಸರ್ಟಿಫಿಕೇಟ್ ಬೇಕು, ಸೆಲ್ಫ್ ಅಟೆಸ್ಟೆಡ್ ಅದು ಬೇಕು, ಮತ್ತೆ ಫೀ ರಿಸಿಪ್ಟ್ ಬೇಕು, ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಬೇಕು, ಮತ್ತೆ ಬೋನಫೈಡ್ ಸ್ಟೂಡೆಂಟ್ ಆಫ್ ಇನ್ಸ್ಟಿಟ್ಯೂಷನ್ ಅದು ಬೇಕು. ಓಕೆ, ಸೊ ಸರ್ ಹೇಳಿದ್ರು ಆಗ್ಲೇ ಇದು 31 ಡಿಸೆಂಬರ್ ತನಕ ಎಕ್ಸ್ಟೆಂಡ್ ಆಗಿದೆ. ಯಾರು ಅಪ್ಲೈ ಮಾಡಿಲ್ಲ ಅಂತ ಹೇಳೋರಿದ್ರೆ ಅವರು ಕೂಡಲೇ ಈ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ರೆಡಿ ಮಾಡ್ಕೊಂಡು ಬನ್ನಿ ಕಾಲೇಜಿಗೆ. ನೀವು ನಿಮ್ಮ ಏನು ಇದನ್ನ ನೀವು ಯಾವ್ದಾದ್ರು ಇಂಟರ್ನೆಟ್ ಸೆಂಟರ್ಗೆ ಹೋದ್ರೆ ಅವರೇ ಅಪ್ಲೈ ಮಾಡ್ಕೊಡ್ತಾರೆ. ಇಲ್ಲ ನಿಮ್ಮ ಮೊಬೈಲ್ ಅಲ್ಲಿ, ಇಲ್ಲ ನಿಮ್ಮ ಮನೆಯಲ್ಲಿ ಕಂಪ್ಯೂಟರ್ ಇತ್ತು ಅಂತ ಹೇಳಿದ್ರೆ ಅಲ್ಲೇ ಕೂತ್ಕೊಂಡು ನೀವು ಮಾಡಬಹುದು. ಓಕೆ, ಅಪ್ಲೈ ಮಾಡಿದ್ರೆ ಅದನ್ನೊಂದು ಅಪ್ಲಿಕೇಶನ್ ಪ್ರಿಂಟ್ ಔಟ್ ಅನ್ನ ತಗೊಂಡ್ಬಿಟ್ಟು ಮತ್ತೆ ಎಲ್ಲಾ ಡೀಟೇಲ್ಸ್ ಅನ್ನ ನೀವು ತಗೊಂಡ್ಬಿಟ್ಟು ಏನೇನು ಅಪ್ಲೋಡ್ ಮಾಡಿದಿರೋ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡ್ಬಿಟ್ಟು ಕಾಲೇಜಲ್ಲಿ ಒಂದು ಆಫೀಸಲ್ಲಿ ಬಂದು ಕೊಡಿ. ಓಕೆ, ಮತ್ತೆ ಮೈನಾರಿಟಿ ಆಫೀಸ್ಗೂ ಒಂದು ಕಾಪಿಯನ್ನ ನೀವು ಒರಿಜಿನಲ್ ಕಾಪಿ ಅವ್ರು ಇಸ್ಕೊತಾರೆ, ಒರಿಜಿನಲ್ ಕಾಪಿ ನೀವು ಕೊಡ್ಬೇಕಾಗುತ್ತೆ. ಸೊ ಆ ಒರಿಜಿನಲ್ ಕಾಪಿನೂ ಕೂಡ ಕೊಡ್ಬೇಕಲ್ಲಿ. ಓಕೆ, ಅವಾಗ ಮಾತ್ರ ನಿಮ್ಮ ಸ್ಕಾಲರ್ಶಿಪ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಒಂದು ವಿಡಿಯೋ ಇದೆ, ಇದು NSP ಸ್ಕಾಲರ್ಶಿಪ್ ಅನ್ನ ಯಾವ ರೀತಿ ನಾವು ಅಪ್ಲೈ ಮಾಡ್ಬೇಕು ಅಂತ ಹೇಳಿ, ಯಾವ ರೀತಿ ರಿಜಿಸ್ಟರ್ ಮಾಡ್ಕೋತೀರಾ, ಯಾವ ರೀತಿ ಅಪ್ಲೈ ಮಾಡ್ತೀರಾ ಅಂತ ಹೇಳಿ ಒಂದು ವಿಡಿಯೋ ಇದೆ ನನ್ನ ಹತ್ರ ಯೂಟ್ಯೂಬ್ ಅಲ್ಲಿ. ಸೊ ಆ ವಿಡಿಯೋನ ಪ್ಲೇ ಮಾಡೋಣ, ಇನ್ನೊಂದ್ಸಲ ನೋಡ್ಕೊಳ್ಳಿ. ನಾನು ಹೇಳಿದ್ದೆಲ್ಲ ಇನ್ನೊಂದ್ಸಲ ಇಲ್ಲಿ ಬರುತ್ತೆ. ಸೊ ಅದನ್ನ ಇನ್ನೊಂದ್ಸಲ ನೀವು ನೋಡ್ಕೊಳ್ಳಿ. ಸೊ ಸ್ಕ್ರೀನ್ ಎಲ್ಲರಿಗೂ ಕಾಣ್ತಿದೆ ಅಲ್ವಾ? Yes, ma'am. Yes, ma'am. Yes, ma'am. Counted. Yes, ma'am. Yes, ma'am. Yes, ma'am. ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕೇಳಿಸುತ್ತೆ ಎಲ್ಲರಿಗೂ. ಸ್ಕಾಲರ್ಶಿಪ್ ಪೋರ್ಟಲ್ಗೆ ಯಾವ ರೀತಿ ಅಪ್ಲೈ ಮಾಡೋದು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಅಪ್ಲೈ ಮಾಡಬಹುದು. ನೀವು ಮಾಡಿದ್ದೀರಿ ಆಮೇಲೆ ಮೊನ್ನೆ ಮೇಡಮ್ ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ ಮೇಡಮ್. ಓಕೆ 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 ಆಮೇಲೆ ಏನ್ ಮಾಡ್ಬೇಕಂದ್ರೆ ನೀವು ಸರ್ಚ್ ಬಾರ್ ಅಲ್ಲಿ NSP ಅಂತ ಸರ್ಚ್ ಮಾಡಿದ್ರೆ ಸಾಕು. ಈ ಒಂದು ಕೇಳಿಸ್ತಿದ್ಯಾ? ಇವಾಗ ಏನ್ ಮಾಡ್ಬೇಕಂದ್ರೆ ನೀವು ಏನಾದ್ರು ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಇಲ್ಲ ನೀವು ಡೈರೆಕ್ಟ್ ಆಗಿ ಸಹ ಎನ್ರೋಲ್ ಮಾಡ್ಕೋಬಹುದಾಗಿದೆ. ನೀವು ಗೂಗಲ್ ಕ್ರೋಮ್ ಹೋಗ್ಬಿಟ್ಟು ಫಸ್ಟ್ ಡೆಸ್ಕ್ಟಾಪ್ ಮೋಡ್ನ ಆನ್ ಮಾಡ್ಕೊಳ್ಳಿ. ಇಲ್ಲಿ ಮೋಡ್ ಕಾಣುತ್ತೆ ನೋಡಿ, ಡೆಸ್ಕ್ಟಾಪ್ ಮೋಡ್ನ ಆನ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಆನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಏನ್ ಮಾಡ್ಬೇಕಂದ್ರೆ ನೀವು ಸರ್ಚ್ ಬಾರ್ ಅಲ್ಲಿ NSP ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇವಾಗ ಏನ್ ಮಾಡ್ಬೇಕಂದ್ರೆ ನೀವು ಏನಾದ್ರು ಹೋದ ವರ್ಷನೇ ಅಪ್ಲೈ ಮಾಡಿದೀರಾ ಅಂದ್ರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ರಿನ್ಯೂವಲ್ ಮಾಡ್ಕೋಬಹುದು. ನೀವು ಡೈರೆಕ್ಟ್ ಆಗಿ ಸಹ ರಿನ್ಯೂವಲ್ ಮಾಡ್ಕೋಬಹುದಾಗಿದೆ. ನೀವು ಹೊಸದಾಗಿ ಏನಾದ್ರು ಈ ವರ್ಷ ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಿದೆ ನೋಡಿ, ನ್ಯೂ ರಿಜಿಸ್ಟ್ರೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇವಾಗ ಇಲ್ಲಿ ಇಂಟ್ರೊಡಕ್ಷನ್ಸ್ ಒಂದಷ್ಟು ಕೊಟ್ಟಿರ್ತಾರೆ, ಅವನ್ನ ನೀವು ಟೈಮ್ ಇದ್ರೆ ಓದ್ಕೊಳ್ಳಿ. ಇದನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ನೋಡಿ ನಿತ್ಯ ಅಂದ್ರೆ ಅರ್ಥ ಆಗುತ್ತೆ ಸ್ವಲ್ಪ. ಅಪ್ಲೈ ಮಾಡುವಾಗ ನೀವು ಅಪ್ಲೈ ಮಾಡುವಾಗ ತುಂಬಾ ಜಾಗೃತಿಯಿಂದ ಅಪ್ಲೈ ಮಾಡಬೇಕು. ಸ್ವಲ್ಪ ತಪ್ಪಾದ್ರು ನಿಮ್ಮ ಒಂದು ಸ್ಕಾಲರ್ಶಿಪ್ ಬರೋದಿಲ್ಲ. ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಡೇಟ್ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ, ಮತ್ತು ಬ್ಯಾಂಕ್ ಆಧಾರ್ ನಂಬರ್ ಲಿಂಕ್ ಆಗಿದೆ ಅಂತ ನೋಡ್ಕೊಳ್ಳಿ, ಫೋನ್ ನಂಬರ್ ಲಿಂಕ್ ಇದೆ ಅಂತ ನೋಡ್ಕೊಳ್ಳಿ. ಎಲ್ಲಾನು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಅಪ್ಲೈ ಮಾಡ್ಕೊಂಡು ನೀವು 7 ತಿಂಗಳ ಟೈಮ್ ಇದೆ. ನೀವೇನಾದ್ರು ಆಗಿಲ್ಲ ಅಂದ್ರೆ ನೀವು ಒಂದು ಮಾರ್ಕ್ಸಿನ ಅಂದ್ರೆ ನೀವು ಅಪ್ಲೈ ಮಾಡಿ ಆಮೇಲೆ ನಿಮಗೆ ಸ್ಕಾಲರ್ಶಿಪ್ ಬರುವಂತದ್ದು. ಆದ್ರಾಗ ಒಂದ್ಸರಿ ಎಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡೋದು ಒಳ್ಳೆಯದು. ಇವಾಗ ಬನ್ನಿ ರಿಜಿಸ್ಟ್ರೇಷನ್
ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಸ್ಟೇಟ್ ಆಫ್ ಪ್ರೊಫೆಷನಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕರ್ನಾಟಕ ಮಾಡ್ಕೊಳ್ಳಿ. ಕರ್ನಾಟಕ ಕೊಟ್ಟಾದ್ಮೇಲೆ ಸ್ಕಾಲರ್ಶಿಪ್ ಕ್ಯಾಟಗರಿ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ಪ್ರೀ ಮ್ಯಾಟ್ರಿಕ್ ಅಂದ್ರೆ 1ರಿಂದ 10ನೇ ತರಗತಿ ಇದ್ರೆ ನೀವು ಪ್ರೀ ಮ್ಯಾಟ್ರಿಕ್ ಗೆ ಅಪ್ಲೈ ಮಾಡಬೇಕಾಗುತ್ತೆ. ಪೋಸ್ಟ್ ಮ್ಯಾಟ್ರಿಕ್ ಅಂದ್ರೆ 11, 12 ಅಂದ್ರೆ PUC, ಡಿಗ್ರಿ ಮತ್ತು ಡಿಪ್ಲೊಮಾ ಇನ್ನಾತರ ಒಂದು ಡಿಗ್ರಿಗಳು ಇದ್ರೆ ನೀವು ಪೋಸ್ಟ್ ಮ್ಯಾಟ್ರಿಕ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪೋಸ್ಟ್ ಮ್ಯಾಟ್ರಿಕ್ ಡ್ರಾಪ್ ಕ್ಲಾಸ್ MCM ಇಲ್ಲ, ಇದನ್ನೇ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೇಮ್ ಆಫ್ ದ ಸ್ಟೂಡೆಂಟ್, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಒಂದು ನಿಮ್ಮ ನೇಮ್ ಇರುತ್ತೆ ಮತ್ತು ಆಧಾರ್ ಕಾರ್ಡ್ ಅದೇ ಸೇಮ್ ಇರಬೇಕು. ಆ ಒಂದು ಮಾರ್ಕ್ಸ್ ಕಾರ್ಡ್ ಇರೋ ನೇಮ್ ನ ಇಲ್ಲಿ ಹಾಕ್ಬೇಕಾಗುತ್ತೆ. ಆಮೇಲೆ ಸ್ಕೀಮ್ ಟೈಪ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಒಂದು ನಿಮಿಷ. ಸ್ಕೀಮ್ ಟೈಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಕಾಲರ್ಶಿಪ್ ಸ್ಕೀಮ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಹಾಕಿ ಆಮೇಲೆ ಜೆಂಡರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವ ಜೆಂಡರ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಈ ನಿಮ್ಮ ಮೊಬೈಲ್ ನಂಬರ್ ನ ವ್ಯಾಲಿಡ್ ಆಗಿರೋದು ಹಾಕಿ, ಅಥವಾ ನಿಮ್ಮ ಮೊಬೈಲ್ ನಂಬರ್ಗೆ OTP ಸಹ ಬರುತ್ತೆ ಮತ್ತು ರಿಜಿಸ್ಟ್ರೇಷನ್ ನಂಬರ್ ಕೂಡ ಕಳಿಸ್ತಾರೆ. ಇಮೇಲ್ ಐಡಿ ಸಹ ಅಷ್ಟೇ ವ್ಯಾಲಿಡ್ ಆಗಿರೋ ಅಂದ್ರೆ ಇವಾಗ ಉಪಯೋಗಿಸ್ತಿರ್ಬೇಕು ಆ ರೀತಿ ಒಂದು ಇಮೇಲ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ಬೇಕಾದ್ರೆ ಹಾಕೊಳ್ಳಿ. ನಿಮ್ಮ ಹತ್ರ ಆಲ್ರೆಡಿ ಇಮೇಲ್ ಐಡಿ ಇದ್ರೆ ವ್ಯಾಲಿಡ್ ಆಗಿರ್ಬೇಕು, ಅಂದ್ರೆ ಇವಾಗ ಸ್ಟಾರ್ಟ್ ಇರ್ಬೇಕು ಅಂತ ಇಮೇಲ್ ಐಡಿನ ಹಾಕೊಳ್ಳಿ. ಬ್ಯಾಂಕ್ IFSC ಕೋಡ್ ಅಂತ ಒಂದು ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಇರುತ್ತೆ, ಆ ಬ್ಯಾಂಕ್ IFSC ಕೋಡ್ ನ ಇಲ್ಲಿ ಹಾಕ್ಬೇಕಾಗುತ್ತೆ. ಮತ್ತು ಕನ್ಫರ್ಮ್ ಬ್ಯಾಂಕ್ IFSC ಕೋಡ್ ಅಂತ ಹೇಳಿ ನೋಡಿ, ಇಲ್ಲಿ ಅದನ್ನೇ ರೀಟೈಪ್ ಮಾಡಿ, ಅಂದ್ರೆ ಇಲ್ಲಿ ಏನ್ ಟೈಪ್ ಮಾಡಿರ್ತೀರ ಬ್ಯಾಂಕ್ IFSC ಕೋಡ್ ಅಲ್ಲಿ ಅದನ್ನೇ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಿ IFSC ಕೋಡ್ ಇದು ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಇರುತ್ತೆ. ಇನ್ನು ಬ್ಯಾಂಕ್ ಅಕೌಂಟ್ ನಂಬರ್ ಪಾಸ್ಬುಕ್ ಅಲ್ಲಿ ಇರುತ್ತೆ, ಅಕೌಂಟ್ ನಂಬರ್, ಆ ಅಕೌಂಟ್ ನಂಬರ್ ನ ಇಲ್ಲಿ ಹಾಕಿ ಮತ್ತು ಕನ್ಫರ್ಮ್ ಆಗಿ ಅದೇ ಅಕೌಂಟ್ ನಂಬರ್ ನ ಹಾಕಿ ಇಲ್ಲಿ ಸೈಡ್ಗೆ. ಮತ್ತು ಇಲ್ಲಿ ಬ್ಯಾಂಕ್ ನೇಮ್ ಅಂತಿದೆ ನೋಡಿ, ನಿಮ್ಮ ಒಂದು ಬ್ಯಾಂಕ್ ನೇಮ್ ಯಾವುದು ಅದನ್ನ ಇಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ. ಆಮೇಲೆ ಇಲ್ಲಿ ಐಡೆಂಟಿಫಿಕೇಶನ್ ಡೀಟೇಲ್ಸ್ ಅಂತ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ನೀವು ಬ್ಯಾಂಕ್ ಅಕೌಂಟ್ ನಂಬರ್ ಸಹ ಕೊಡ್ಬೋದು. ನಾನು ಆಧಾರ್ ಕಾರ್ಡ್ ಕೊಡ್ತಾ ಇದ್ದೀನಿ, ಇಲ್ಲಿ ಓಕೆ ಕೊಡಿ. ಒಂದು ನಿಮಿಷ. ಸರಿ, ಇದು ಏನ್ ಕೇಳ್ತಾ ಇದೆ, ನಾನು ಇನ್ನು ಏನ್ ಫಿಲ್ ಮಾಡಿಲ್ವಲ್ಲ ಆದ್ರೆ ಯಾವ್ದು ತೋರಿಸ್ತಾ ಇಲ್ಲ. ಇವಾಗ ಫಿಲ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಅದನ್ನ. ಓಕೆ, ಇವಾಗ ಒಂದಷ್ಟು ಡೀಟೇಲ್ ನಾನು ಹಾಕೊಂಡಿದ್ದೀನಿ. ಇವಾಗ ಕ್ಲಿಕ್ ಮಾಡೋಣ ಇದ್ರ ಮೇಲೆ. ಇವಾಗ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಿಮ್ಮ ಹತ್ರ ಆಧಾರ್ ನಂಬರ್ ಇಲ್ಲ ಅಂದ್ರೆ ನೀವು ಬ್ಯಾಂಕ್ ಪಾಸ್ಬುಕ್ ನಂಬರ್ ಸಹ ಹಾಕೋಬಹುದು ಇಲ್ಲಿ. ಇವಾಗ ಈ ರೀತಿಯಾಗಿ ಓಪನ್ ಆಯ್ತು. ಇಲ್ಲಿ ಆಧಾರ್ ನಂಬರ್ ನ ಟೈಪ್ ಮಾಡಬೇಕಾಗುತ್ತೆ ಮತ್ತು ಕ್ಯಾಪ್ಚಾ ಕೋಡ್ ನ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ಕ್ಯಾಪ್ಚಾ ಕೋಡ್ ಇದನ್ನ ಸಹ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಬಾಕ್ಸ್ ಅಲ್ಲಿ ಟಿಕ್ ಮಾರ್ಕ್ ನ ಹಾಕ್ಬಿಟ್ಟು ತೋರಿಸ್ತೀವಿ ನೋಡಿ, ಇಲ್ಲಿ ಟಿಕ್ ಮಾರ್ಕ್ ನ ಹಾಕ್ಬಿಟ್ಟು ಇಲ್ಲಿ ರಿಜಿಸ್ಟರ್ ಅಂತ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದನ್ನ ಮುಂದೆ ತೋರಿಸ್ತೀನಿ ನಿಮಗೆ. ಕ್ಯಾಪ್ಚಾ ಕೋಡ್ ನಾನು ಹಾಕೊಂಡಿದ್ದೀನಿ. ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ರಿಜಿಸ್ಟರ್ ಆದ್ಮೇಲೆ ನನಗೆ ಒಂದು ಏನು ಸ್ಟೂಡೆಂಟ್ ಅಪ್ಲಿಕೇಶನ್ ಐಡಿನ ಕಳಿಸಿದ್ದಾರೆ. ಇವಾಗ ಇದನ್ನ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಕೆಳಗಡೆ ಇದೀನಿ. ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಯಿತು. ಇಲ್ಲಿ ಅಪ್ಲಿಕೇಶನ್ ಐಡಿ ಮತ್ತು ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಪಾಸ್ವರ್ಡ್ ಮತ್ತು ಅಪ್ಲಿಕೇಶನ್ ಐಡಿ ನಿಮ್ಮ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಬಂದಿರುತ್ತೆ. ಪಾಸ್ವರ್ಡ್ ಸಹ ಕ್ಯಾಪ್ಚರ್ ಹಾಕಿಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ಪಾಸ್ವರ್ಡ್ ಸಹ ಮೊಬೈಲ್ ನಂಬರ್ ಕಳಿಸಿರ್ತಾರೆ, ಮೊಬೈಲ್ ನಂಬರ್ ಚೆಕ್ ಮಾಡ್ಕೊಳ್ಳಿ ಸಭಾ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಒಂದು ರಿಜಿಸ್ಟ್ರೇಷನ್ ಐಡಿ ಮತ್ತು ಪಾಸ್ವರ್ಡ್ ಹಾಕಿದ್ದೀನಿ. ಪಾಸ್ವರ್ಡ್ ಯಾವ ರೀತಿ ಬಂದಿರುತ್ತೆ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಬಂದಿರುತ್ತೆ. ಇವಾಗ ಕ್ಯಾಪ್ಚರ್ ಕೋಡ್ ಹಾಕಿದ್ದೀನಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಒಂದು ನಿಮಿಷ, ಕ್ಯಾಪ್ಚರ್ ಏನು ಕರೆಕ್ಟ್ ಆಗಿದೆ. ಇವಾಗ ಕ್ಯಾಪ್ಚರ್ನ ಸರಿಯಾಗಿ ಹಾಕೋತೀನಿ ನಾನು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ 3 ಎಂಟರ್ 5 ಡಿಜಿಟ್ OTP ಅಂತ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ, ಅದನ್ನ ಇಲ್ಲಿ ಎಂಟರ್ ಮಾಡಬೇಕು. ಇವಾಗ ಎಂಟರ್ ಮಾಡ್ತೀನಿ ನಾನು. ಇವಾಗ OTP ನ ಹಾಕಿದ್ದೀನಿ. ನಿಮಗೆ OTP ಬಂದಿದೆ ಅಂದ್ರೆ ರೀಸೆಂಟ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಕನ್ಫರ್ಮ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕನ್ಫರ್ಮ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಕೆ, ಕನ್ಫರ್ಮ್ OTP ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನ್ಯೂ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಎಕ್ಸಾಂಪಲ್ ಆಗಿ ಈ ರೀತಿ ನೀವು ಒಂದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೋಬೇಕು. ಪಾಸ್ವರ್ಡ್ ಒಂದು ಫಸ್ಟ್ನೇ ಅಕ್ಷರದಲ್ಲಿ ಕ್ಯಾಪಿಟಲ್ ಅಲ್ಲಿ ಇರಬೇಕಾಗುತ್ತೆ, ಉಳಿದಿದ್ದೆಲ್ಲ ಸ್ಮಾಲ್ ಇರಬೇಕಾಗುತ್ತೆ. ಒಂದು ಆಡ್ ಮಾಡ್ಬಿಟ್ಟು ಒಂದು 3 ಡಿಜಿಟ್ ನಂಬರ್ ನ ನೀವು ಹಾಕೊಂಡ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ನೀವು ಪಾಸ್ವರ್ಡ್ ಮೇಲೆ ಒಂದು ನಿಮ್ಮ ಪಾಸ್ವರ್ಡ್ ನ ಹಾಕೊಳ್ಳಿ, ಅದೇ ಪಾಸ್ವರ್ಡ್ ನ ಕನ್ಫರ್ಮ್ ಮಾಡ್ಕೊಳ್ಳಿ, ಆಮೇಲೆ ಸಬ್ಮಿಟ್ ಕೊಡಿ. ಇವಾಗ ನಾನು ಅದೇನೇ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ನ ನೀವು ಹಾಕೋಬೇಕಾಗುತ್ತೆ. ನಾನು ಹಾಕೊಂಡಿದ್ದೀನಿ ಸ್ಟ್ರಾಂಗ್ ಅಂತ ತೋರಿಸಿದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು
ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಓಪನ್ ಆಯ್ತು. ಇವಾಗ ಇಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಯಾವ ರೀತಿ ಅಪ್ಲೈ ಮಾಡೋದು ತೋರಿಸ್ತೀನಿ ಇವಾಗ. ಈ ರೀತಿ ನಿಮ್ಮ ಒಂದು ಪೇಜ್ ಓಪನ್ ಆಗುತ್ತೆ. ಇವಾಗ ಇಲ್ಲಿ ಲೆಫ್ಟ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಒಂದಷ್ಟು ಫಿಲ್ ಮಾಡಿದ್ದು ರಿಜಿಸ್ಟ್ರೇಷನ್ ಫಿಲ್ ಮಾಡಿರ್ತೀವಲ್ಲ ಅವು ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ. ಉಳಿದಿದ್ದು ನೀವು ಫಿಲ್ ಮಾಡ್ಬೇಕಾಗುತ್ತೆ ಬೇರೆದು. ಇವಾಗ ಯಾವ ರೀತಿ ಫಿಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ಸಿಂಗಲ್ ಗರ್ಲ್ ಚೈಲ್ಡ್ ಅಂತ ಹೇಳಿ ನೋಡಿ, ನಿಮ್ಮ ತಂದೆ ತಾಯಿಗೆ ನೀವು ಏನಾದ್ರು ಒಬ್ಬಳೆ ಮಗಳಾಗಿದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಕೊಡಿ. ನಾನು ನೋ ಕೊಟ್ಟಿದ್ದೀನಿ. ರಿಲೀಜನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಧರ್ಮನ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಧರ್ಮ ಸೆಲೆಕ್ಟ್ ಮಾಡಿದಾದ್ಮೇಲೆ ಇಲ್ಲಿ ಕಮ್ಯುನಿಟಿ ಕ್ಯಾಟಗರಿ ಅಂತ ಕಾಣುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಬರುತ್ತೆ ಅದನ್ನ ಕೊಡಿ. ಇವಾಗ ಸೆಂಟ್ರಲ್ ಅಲ್ಲಿ ಇರೋದ್ರಿಂದ ನೀವು OBC ಏನಾದ್ರು ಇಲ್ಲಿ ಸ್ಟೇಟ್ OBC ಬೇರೆ ಸೆಂಟ್ರಲ್ OBC ಬೇರೆ ಇರುತ್ತೆ, ಅದನ್ನ ನೀವು ಒಂದ್ಸರಿ ನೋಡ್ಕೊಳ್ಳಿ. ಸೆಂಟ್ರಲ್ ಕೊಡ್ತಾ ಇದ್ದೀನಿ. ಕೊಟ್ಟಾದ್ಮೇಲೆ ಇಲ್ಲಿ ನಿಮ್ಮ ಫಾದರ್ ನೇಮ್ ಹಾಕಬೇಕಾಗುತ್ತೆ, ಮದರ್ ನೇಮ್ ಹಾಕೊಳ್ಳಿ. ಇಲ್ಲಿ ಅನ್ಯೂಲ್ ಫ್ಯಾಮಿಲಿ ಇನ್ಕಮ್ ನಿಮ್ಮ ಒಂದು ವರ್ಷಕ್ಕೆ ನಿಮ್ಮ ಇನ್ಕಮ್ ಎಷ್ಟು ಇರುತ್ತೆ ಅಂತ ಕೇಳ್ತಾ ಇದೆ. ಇದು ಕ್ಯಾಶ್ ಇನ್ಕಮ್ ಅಲ್ಲಿ ಇರುತ್ತೆ, ಅದನ್ನ ನೋಡಿ ಹಾಕೋಬೇಕು ನೀವು. ಹಾಕೊಂಡಿದ್ದೀನಿ. ಇದು ಇನ್ಕಮ್ ಎಷ್ಟು ಇರ್ಬೇಕಂದ್ರೆ 1 ಲಕ್ಷದೊಳಗಾಗಿನೇ ಇರ್ಬೇಕಾಗುತ್ತೆ. ಇಲ್ಲ ನೀವು ಅಪ್ಲೈ ಮಾಡೋಕ್ ಆಗೋದಿಲ್ಲ. ಇಲ್ಲಿ ಎಲ್ಲ ಆಟೋಮೆಟಿಕ್ ಆಗಿ ಫಿಲ್ ಆಗಿದೆ. ಕೆಳಗಡೆ ಬರೋಣ. ಇಲ್ಲಿ ಸೆಲೆಕ್ಟ್ ಇನ್ಸ್ಟಿಟ್ಯೂಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಸ್ಟೇಟ್ ಬರುತ್ತೆ, ಕರ್ನಾಟಕ ಕೊಡಿ. ಇಲ್ಲಿ ಚೂಸ್ ಡಿಸ್ಟ್ರಿಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಡಿಸ್ಟ್ರಿಕ್ಟ್ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಬನ್ನಿ. ಇವಾಗ ಗೆಟ್ ಇನ್ಸ್ಟಿಟ್ಯೂಟ್ ಲಿಸ್ಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ನಿಮಿಷ ನೋಡಿ, ಇಲ್ಲಿ ಇನ್ಸ್ಟಿಟ್ಯೂಟ್ ಲಿಸ್ಟ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಬೆಳಗಾವಿಯ ಎಲ್ಲ ಒಂದು ಕಾಲೇಜ್ ಹೆಸರು ಬರುತ್ತೆ. ಇಲ್ಲಿ ನಿಮ್ಮ ಒಂದು ಕಾಲೇಜ್ ಹೆಸರು ಇದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಅದಿಲ್ಲ ಅಂದ್ರೆ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಏಪ್ರಿಲ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಕಾಲೇಜ್ ಹೆಸರನ್ನ ಹಾಕ್ಬೇಕಾಗುತ್ತೆ. ನಾನು ಇವಾಗ ಅದನ್ನ ಮಾಡ್ಕೊಡ್ತೀನಿ. ಇವಾಗ ನಮ್ಮ ಒಂದು ಕಾಲೇಜನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಫೀಸ್ ಕ್ಲಾಸ್ ಕೋರ್ಸ್ ಅಂತ ಕಳುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಒಂದು BA ಅಥವಾ ಯಾವ್ದಂತ ಕೇಳುತ್ತೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೀವು ಎಷ್ಟನೇ ಇಯರ್ ಆಗಿದ್ದೀರೋ ಅದನ್ನು ಸಹ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನಾನು ಬ್ಯಾಚಲರ್ ಆಫ್ ಆರ್ಟ್ಸ್ 3 years ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಪ್ರೆಸೆಂಟ್ ಕ್ಲಾಸ್ ಕೋರ್ಸ್ ಇಯರ್ ಅಂತ ಕೇಳುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸೆಕೆಂಡ್ ಅಂತ ಕೊಡ್ತಾ ಇದ್ದೀನಿ. ಈ ವರ್ಷಕ್ಕೆ ನೀವು ಕೊಡ್ಬೇಕಾಗುತ್ತೆ. ಇನ್ನು ಮೋಡ್ ಆಫ್ ಸ್ಟಡಿ ಅಂತ ಇದ್ದೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಪಾರ್ಟ್ ಟೈಮ್ ಅಂದ್ರೆ ಕಾಲೇಜ್ಗೆ ನೀವು ರೆಗ್ಯುಲರ್ ಹೋಗ್ತೀರಾ ಅಥವಾ ಪಾರ್ಟ್ ಟೈಮ್ ಹೋಗ್ತೀರಾ, ಡಿಸ್ಟೆನ್ಸ್ ಇಂದ ಹೋಗ್ತೀರಾ ಅಂತ ಕೇಳ್ತಾ ಇದೆ. ನಾನು ರೆಗ್ಯುಲರ್ ಫುಲ್ ಟೈಮ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೀವು ಅದನ್ನೇ ಸಹ ಕೊಡ್ಬೇಕಾಗುತ್ತೆ. ಇನ್ನು ಪ್ರೆಸೆಂಟ್ ಕ್ಲಾಸ್ ಸ್ಟಾರ್ಟ್ ಡೇಟ್ ಅಂತ ಕೇಳ್ತಾ ಇದೆ. ಇವಾಗ ಎಲ್ಲರಿಗೂ ಕನ್ಫ್ಯೂಸ್ ಆಗೋದು ಏನಂದ್ರೆ ಇನ್ನು ಇವಾಗ ಕಾಲೇಜ್ಗಳು ಯಾವುದೇ ಸ್ಟಾರ್ಟ್ ಆಗಿಲ್ಲ. ಒಂದು ಎಕ್ಸಾಕ್ಟ್ ಆಗಿರೋ ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗುವ ಎಕ್ಸಾಕ್ಟ್ ಡೇಟ್ ನ ಇಲ್ಲಿ ಹಾಕ್ಬೇಕಾಗುತ್ತೆ. ಆದ್ರೆ ನಿಮ್ಮ ಕಾಲೇಜ್ ಸ್ಟಾರ್ಟ್ ಯಾವಾಗ ಆಗುತ್ತೆ ಅವಾಗ ನೀವು ಅಪ್ಲೈ ಮಾಡಿ. ನಾನು ನಿಮ್ಗೆ ಡೆಮೋ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ನೀವು. ಇನ್ನೊಂದ್ರೆ ಇವಾಗ ಎಕ್ಸಾಮ್ ಫೀ ಅಂದ್ರೆ ನೀವು ಕಾಲೇಜ್ ಅಡ್ಮಿಷನ್ ಮಾಡಿ ಬಂದ್ಬಿಡ್ತೀರಾ, ಆದ್ರೆ ಇನ್ನ ನಿಮ್ಗೆ ಫೀ ರೆಸಿಟಿನ ಕೊಟ್ಟಿರಲ್ಲ. ಇದಕ್ಕೆ ಫೀ ರೆಸಿಟಿ ಅಪ್ಲೈ ಮಾಡ್ಬೇಕು. ಆದ್ರಿಂದ ನಿಮ್ಮ ಹತ್ರ ಫೀ ರೆಸಿಟಿ ಇಲ್ಲ ಅಂದ್ರೆ ಇವಾಗ ನೀವು ಅಪ್ಲೈ ಮಾಡಕ್ ಹೋಗ್ಬೇಡಿ. ಟೈಮ್ ಇದೆ, ಸ್ವಲ್ಪ ಲೇಟ್ ಮಾಡಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಇದೀನಿ. ಇನ್ನು ಇದನ್ನ ಪ್ರೆಸೆಂಟ್ ಕ್ಲಾಸ್ ಸ್ಟಾರ್ಟ್ ಡೇಟ್ ಇಂಡಕ್ಷನ್ ಮಾಡ್ಕೊಳ್ತೀನಿ. ನಾನು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿ ಅಂತ ಕೇಳ್ತೀನಿ. ಯೂನಿವರ್ಸಿಟಿನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ರಿವ್ಯೂ ಕೋರ್ಸ್ ಅಂತ ಕೇಳುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ಸಹ ಇವಾಗ ಸೆಲೆಕ್ಟ್ ಮಾಡ್ಕೊಂಡ್ಬಾನು. ಇಲ್ಲಿ ಇವಾಗ ನೀವು ಏನ್ ಓದ್ತಿದ್ದೀರಾ ಅಂತ ಕೇಳುತ್ತೆ. ನಾನು ಗ್ರಾಜುಯೇಟ್ ಅಂತ ಮಾಡ್ತಾ ಇದ್ದೀನಿ. ನೀವು ಏನ್ ಓದ್ತಿದ್ದೀರಾ ಅದನ್ನ ನೀವು ಕೊಡ್ಬೇಕಾಗುತ್ತೆ. ITI ಓದ್ತಿದ್ದೀರಾ ITI ಕೊಡಿ, ಏನ್ ಓದ್ತಿದ್ದೀರಾ ಅದನ್ನೇ ನೀವು ಕೊಡ್ಬೇಕಾಗುತ್ತೆ. ಇವಾಗ ನಾನು ಡಿಗ್ರಿ ಗ್ರಾಜುಯೇಟ್ ಕೊಡ್ತಾ ಇದ್ದೀನಿ. ರಿವ್ಯೂ ಕೋರ್ಸ್ ಕೊಟ್ಟಾದ್ಮೇಲೆ ನಿಮ್ಮ ಒಂದು ಪಾಸಿಂಗ್ ಏನ ಕೇಳುತ್ತೆ ಅಂದ್ರೆ ನೀವು ಹೋದ ವರ್ಷ ಎಷ್ಟರಲ್ಲಿ ಪಾಸಿಂಗ್ ಇರ್ತೀರಾ ಅಂತ ಕೇಳುತ್ತೆ ಸೆಮ್ದು, ಅದನ್ನ ಇಲ್ಲಿ ಕೊಡಬೇಕಾಗುತ್ತೆ. ರಿವ್ಯೂ ಕ್ಲಾಸ್ ನ ಕೇಳುತ್ತೆ ಅಂದ್ರೆ ರಿವ್ಯೂ ಕ್ಲಾಸ್ ಪರ್ಸೆಂಟೇಜ್ ನ ಕೇಳುತ್ತೆ, ಅದನ್ನ ಇಲ್ಲಿ ಕೊಡಬೇಕಾಗುತ್ತೆ. ಇನ್ನು ಯೂನಿವರ್ಸಿಟಿ ಫಸ್ಟ್ ಅಂಡ್ ಸೆಕೆಂಡ್ ಓರ್ಡರ್ ಅಂದ್ರೆ ನೀವೆಲ್ಲರೂ ರ್ಯಾಂಕ್ ಬಂದಿದ್ದೀರಾ ಅಂದ್ರೆ ಇಲ್ಲಿ ಎಸ್ ಅಂತ ಕೊಟ್ಬಿಟ್ಟು ನಿಮ್ಮನ್ನ ರ್ಯಾಂಕ್ ಕೊಡಬೇಕಾಗುತ್ತೆ. ನಾನೇ ನಿಮ್ಮ ಇಲ್ಲಿ ಕೊಡ್ತಾ ಇದ್ದೀನಿ. ಇನ್ನು 10th ಕ್ಲಾಸ್ ರೋಲ್ ನಂಬರ್ ಮೇಲೆ ಹಾಕೋರುತ್ತೆ. ಬೋರ್ಡ್ ನೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ.
ನಿಮಿಷ ಬೋರ್ಡ್ ನಂಬರ್ ನೇಮ್ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಇವಾಗ. ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಬೋರ್ಡ್ ಅಂತ ಕೊಟ್ಟಿದ್ದೀನಿ. ಏನೋ ಪಾಸಿಂಗ್ ನ ಕೊಡಿ. ಇಲ್ಲಿ 12th ಕ್ಲಾಸ್ ರೋಲ್ ನಂಬರ್ ಕೇಳುತ್ತೆ, ಅದು ಸಹ ಇಲ್ಲಿ ಫಿಲ್ ಮಾಡ್ಕೊಬೇಕು. ಬೋರ್ಡ್ ನೇಮ್ ಕೇಳುತ್ತೆ, ಅದು ಸಹ ಇಲ್ಲಿ ಹಾಕೊಳ್ಳಿ. ಚೂಸ್ ಅ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇವಾಗ ಹಾಕೊಳ್ತೀನಿ ನಾನು. ಮತ್ತೆ ಇಲ್ಲಿ ಏನೋ ಪಾಸಿಂಗ್ ನ ಕೊಡುತ್ತೆ. ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಾಲಿಫೈಡ್ ಅಂತ ಇದೆ ನೋಡಿ, ಇದನ್ನ ಯಾವುದೇ ರೀತಿ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಕೆಳಗಡೆ ಬರೋಣ, ಅದೇ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಸೆಲೆಕ್ಟ್ ಆಗ್ತಾ ಇದೆ ನಿಮ್ಮ ಅನಾಥ ಅಂತ ಕೇಳುತ್ತೆ. ಇಲ್ಲಿ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಕೊಡಿ. ಇಲ್ಲಿ ನೋ ಕೊಡ್ತಾ ಇದೆ. ಇಲ್ಲಿ ಗಾಡಿಯ ನೇಮ್ ಇದ್ದಲ್ಲಿ ನಿಮ್ಮ ತಂದೆ ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಬ್ಬರ ಹೆಸರು ಹಾಕಿ. ಇಲ್ಲಿ ಈಗ ಡಿಸೇಬಿಲಿಟಿ ಅಂತ ಇದೆ ನೋಡಿ, ಇಲ್ಲಿ ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಕೊಡಿ. ನಾನು ನೋ ಕೊಡ್ತಾ ಇದ್ದೀನಿ. ಇಲ್ಲಿ ಡಿಸೇಬಲ್ ನೋ ಕೊಟ್ಟಾದ್ಮೇಲೆ ಇವೆರಡು ಆಪ್ಷನ್ ಆಫ್ ಆಗುತ್ತೆ. ಇನ್ನು ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಅಂತ ಕಾಣುತ್ತೆ, ಇಲ್ಲಿ ಅನ್ಮ್ಯಾರಿಡ್ ಅಂತ ಕೊಡ್ತಾ ಇದ್ದೀನಿ. ಇನ್ನು ಪೇರೆಂಟ್ಸ್ ಪರ್ಫಾರ್ಮೇಶನ್ ಅಂತ ನಿಮಗೆ ಕೇಳುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಪೇರೆಂಟ್ಸ್ ಏನ್ ವರ್ಕ್ ಮಾಡ್ತಾರೆ ಅಂತ ಕೇಳುತ್ತೆ. ಇಲ್ಲಿರೋ ಆಪ್ಷನ್ ಅಲ್ಲಿ ಯಾವ್ದಾದ್ರು ಅಂತಿದ್ರೆ ಎಸ್ ಅವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲಿ ಅದರ್ಸ್ ಅಂತಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಇಷ್ಟು ಮಾಡಿದಾದ್ಮೇಲೆ ಎಲ್ಲಾನು ಫಿಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣುತ್ತೆ ಸೇವ್ ಅಂಡ್ ಕಂಟಿನ್ಯೂ ಅಂತ, ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಮಾಡಬೇಕು. ನಾನು ಸಹ ಕ್ಲಿಕ್ ಮಾಡ್ಕೊತೀನಿ. ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೇಟ್ ಕರ್ನಾಟಕ ಅಂತ ತಗೊಂಡಿರುತ್ತೆ, ಡಿಸ್ಟ್ರಿಕ್ಟ್ ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಬಟ್ ಡಿಸ್ಟ್ರಿಕ್ಟ್ ನ ಚೂಸ್ ಮಾಡ್ಕೊಳ್ಳಿ. ತಾಲೂಕನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ತಾಲೂಕನ್ನ ಚೂಸ್ ಮಾಡ್ಕೊಳ್ಳಿ. ನಾನಿವಾಗ ನಮ್ಮ ಒಂದು ತಾಲೂಕನ್ನ ತಗೊಳ್ತಾ ಇದ್ದೀನಿ. ತಾಲೂಕನ್ನ ಹಾಕಿದಾದ್ಮೇಲೆ ನಿಮ್ಮ ಒಂದು ಅಡ್ರೆಸ್ ನ ಹಾಕಬೇಕಾಗುತ್ತೆ. ಹೌಸ್ ನಂಬರ್, ಸ್ಟ್ರೀಟ್ ನಂಬರ್, ಡಿಸಿಷನ್ ಎಕ್ಸ್ಟ್ರಾ ನೀವು ಒಂದು ನಿಮ್ಮ ಒಂದು ಅಡ್ರೆಸ್ ನ ಹಾಕಬೇಕಾಗುತ್ತೆ. ಆಮೇಲೆ ಪಿನ್ ಕೋಡ್ ನ ಹಾಕಬೇಕಾಗುತ್ತೆ. ಇವಾಗ ನಾನು ಅದನ್ನ ಹಾಕೊಂಡ್ಬಿಡ್ತೀನಿ. ಇವಾಗ ಅವನ್ನೆಲ್ಲ ಹಾಕೊಂಡಿದ್ದೀನಿ. ನನ್ನ ಒಂದು ಇನ್ಫಾರ್ಮೇಶನ್ಗೆ ಯಾವ ರೀತಿ ಸ್ಕೀಮ್ ಅವೈಲೇಬಲ್ ಇಲ್ಲ ಅಂತ ಬರ್ತಾ ಇದೆ. ಅಕಸ್ಮಾತ್ ನೀವು ಏನಾದ್ರು ಮೈನಾರಿಟಿ ಸ್ಟೂಡೆಂಟ್ ಆಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡಬಹುದು. ಇವಾಗ ಮೈನಾರಿಟಿ ಸ್ಟೂಡೆಂಟ್ ಗಳಿಗೆ ಮಾತ್ರ ಸ್ಟಾರ್ಟ್ ಆಗಿದೆ ಅದು ನಾನು ಇವಾಗ ಇನ್ಫಾರ್ಮೇಶನ್ ಒಂದು ಡೆಮೋ ಆಗಿ ತೋರಿಸಿದ್ದೀನಿ ನಿಮಗೆ. ಅದೇ ಇಲ್ಲಿ ಏನಾದ್ರು ನಿಮಗೆ ಸ್ಕೀಮ್ ಇದ್ರೆ ಅದು ಯಾವ ರೀತಿ ಇರುತ್ತೆ ಅಂತ ಇವಾಗ ನಾನು ನಿಮಗೆ ಸೊ ಎಲ್ಲರಿಗೂ ಅರ್ಥ ಆಯ್ತಲ್ವಾ? ನೋಡಿದ್ರಲ್ವಾ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತ ನೋಡ್ಕೊಂಡ್ರಲ್ವಾ ಎಲ್ಲರೂ? ಓಕೆ, ಏನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ NSP ಅಲ್ಲಿ? ಮ್ಯಾಮ್ 3B ಇಲ್ಲ ಮ್ಯಾಮ್. 3B ಅಲ್ಲ 2B ಅಷ್ಟೇ. ಮುಸ್ಲಿಂ ಕ್ಯಾಟಗರಿಗೆ ಅಷ್ಟೇ ಇದು ಇರೋದು. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಓಕೆ, ಮುಸ್ಲಿಂ ಕ್ಯಾಟಗರಿ ಅವರು ಮಾತ್ರ ಇದನ್ನ ಅಪ್ಲೈ ಮಾಡಬಹುದು. ಓಕೆ, ಸೊ ಫೈನ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಕಾಲರ್ಶಿಪ್. ಪ್ರಗತಿ ಸ್ಕಾಲರ್ಶಿಪ್ ಫಾರ್ ಗರ್ಲ್ ಸ್ಟೂಡೆಂಟ್ ಅಂಡ್ ಸಕ್ಷಮ್ ಸ್ಕಾಲರ್ಶಿಪ್ ಫಾರ್ ಸ್ಪೆಷಲಿ ಏಬಲ್ಡ್ ಸ್ಟೂಡೆಂಟ್. ಸೊ ಪ್ರಗತಿ ಸ್ಕಾಲರ್ಶಿಪ್ ಅನ್ನೋದು ಹುಡುಗಿಯರಿಗೆ ಮಾತ್ರ, ಮಹಿಳಾ ವಿದ್ಯಾರ್ಥಿನಿಯರಿಗೆ ಮಾತ್ರ ಇದು ಇರುತ್ತೆ. ಸೊ ಅವ್ರು ಮಾತ್ರ ಇದನ್ನ ಅಪ್ಲೈ ಮಾಡಬಹುದು. ಮತ್ತೆ ಸಕ್ಷಮ್ ಸ್ಕಾಲರ್ಶಿಪ್ ಅನ್ನೋದು ಇದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಯಾರು ವಿಕಲಾಂಗಚೇತನರು ಇರ್ತಾರಲ್ಲ ಅವ್ರು ಮಾತ್ರ ಇದನ್ನ ಅಪ್ಲೈ ಮಾಡಬಹುದು. ಸೊ ಪ್ರಗತಿ ಸ್ಕಾಲರ್ಶಿಪ್ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ಹೇಳಿದ್ರೆ, ಪ್ರಗತಿ ಸ್ಕಾಲರ್ಶಿಪ್ ಹೇಳಿದೆ ನಾನು ಓನ್ಲಿ ಮಹಿಳಾ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರುತ್ತೆ. ಸೊ ಎಲ್ಲಾ ಮಹಿಳಾ ವಿದ್ಯಾರ್ಥಿನಿಯರು ಫಸ್ಟ್ ಇಯರ್ ಇರೋಂತ ವಿದ್ಯಾರ್ಥಿಗಳು ಇದನ್ನ ಅಪ್ಲೈ ಮಾಡಬಹುದು. ಸೊ ಅವರು ಡಿಗ್ರಿ ಆರ್ ಡಿಪ್ಲೊಮಾ ಲೆವೆಲ್ ಅಲ್ಲಿ ಕೋರ್ಸ್ ಅನ್ನು ತಗೊಂಡಿರ್ಬೇಕು, ಫಸ್ಟ್ ಇಯರ್ ಇರಬೇಕು. ಓಕೆ, ಆ ಸೆಕೆಂಡ್ ಇಯರ್ ಆಫ್ ಡಿಗ್ರಿ ಆರ್ ಡಿಪ್ಲೊಮಾ ಕೋರ್ಸ್ ಲೆವೆಲ್ ಗೆ ಅವರು ಲ್ಯಾಟ್ರಲ್ ಎಂಟ್ರಿನಾರು ತಗೋಬಹುದು. ಓಕೆ, ಸೊ ಅಂತ ವಿದ್ಯಾರ್ಥಿನಿಗಳು ಮಾಡಬಹುದು. ಮತ್ತೆ ಮ್ಯಾಕ್ಸಿಮಮ್ 2 ಗರ್ಲ್ಸ್ ಪರ್ ಫ್ಯಾಮಿಲಿ ಅಂತ ಹೇಳಿದ್ರೆ ಇಬ್ರು ಮಹಿಳಾ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಇರುತ್ತೆ, ಆಪ್ಷನ್ ಇರುತ್ತೆ ಅಂತ ಹೇಳಿ. ಇಬ್ರು ಹುಡುಗಿಯರು ಮಾತ್ರ ಅದನ್ನ ಅಪ್ಲೈ ಮಾಡಬಹುದು ಅಂತೇಳಿ ಒಂದು ಫ್ಯಾಮಿಲಿಯಲ್ಲಿ. ಓಕೆ, ಮತ್ತೆ ಟೋಟಲ್ ಇನ್ಕಮ್ ಅವ್ರದ್ದು ಲೆಸ್ ದ್ಯಾನ್ 8 lakhs ಇರಬೇಕು. ಪರ್ ಆನಮ್ 8 lakhs ಗಿಂತ ಕಡಿಮೆ ಇರಬೇಕು. ಓಕೆ, ಅವರ ಫ್ಯಾಮಿಲಿದು. ಸೊ ಇಷ್ಟು ಕ್ರೈಟೀರಿಯಾ ಇತ್ತು ಅಂದ್ರ ಅಂತ ವಿದ್ಯಾರ್ಥಿನಿಗಳು ಈ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಬಹುದು.
ಓಕೆ, ಸೊ ಪ್ರಗತಿ ಸ್ಕೀಮ್ ಅಲ್ಲಿ ಮಹಿಳಾ ವಿದ್ಯಾರ್ಥಿನಿಗಳು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಸೊ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಹೇಳಿದ್ರೆ ಫಸ್ಟ್ ಇಯರ್ ಗೆ ಅವರು ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನೀವು ಫಸ್ಟ್ ಇಯರ್ ಗೆ ಯಾರ್ಯಾರು ಅಡ್ಮಿಷನ್ ಆಗ್ತಾರೋ ಮಹಿಳಾ ವಿದ್ಯಾರ್ಥಿನಿಗಳು ಅವರೆಲ್ಲ ಅಪ್ಲೈ ಮಾಡಬಹುದು. ಮತ್ತೆ ಇಬ್ರು ಹುಡುಗಿಯರಿಗೆ ಮಾತ್ರ, ಫ್ಯಾಮಿಲಿಯಲ್ಲಿ ಇಬ್ರು ಹುಡುಗಿಯರಿಗೆ ಮಾತ್ರ ಎಲಿಜಿಬಲ್ ಆಗಿರ್ತಾರೆ ಅವರು. ಮತ್ತೆ ಟೋಟಲ್ ಇನ್ಕಮ್ ಲೆಸ್ ದಾನ್ 8 lakhs ಇರಬೇಕು. ಓಕೆ, ಸೊ ಅಂತ ವಿದ್ಯಾರ್ಥಿನಿಗಳು ಏನ್ ಮಾಡ್ಬೋದು, ಈ ಪ್ರಗತಿ ಸ್ಕೀಮ್ ನ ಸದುಪಯೋಗ ಪಡಿಸ್ಕೋಬಹುದು. ಸೊ ಇಲ್ಲಿ ಟೋಟಲ್ ಸ್ಕಾಲರ್ಶಿಪ್ ಇರೋದು 5,000 ಸ್ಕಾಲರ್ಶಿಪ್ ಇದೆ. ಸೊ ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ 398 ಸ್ಕಾಲರ್ಶಿಪ್ ಇದೆ. ಓಕೆ, ಸೊ 388 ಹುಡುಗಿಯ ಸ್ಟೂಡೆಂಟ್ಸ್ ಗೆ ಮಾತ್ರ ಅವರು ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ಸೊ ಇದು ಯಾವ ರೀತಿ ಅಲರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದ ಕ್ಯಾಟಗರಿ. ಓಕೆ, ಕ್ಯಾಟಗರಿಯಲ್ಲಿ ಯಾವ ಪರ್ಸೆಂಟೇಜ್ ಅಲ್ಲಿ ಅವರಿಗೆ ರಿಸರ್ವೇಶನ್ ಇರುತ್ತೋ ಆ ಬೇಸ್ಡ್ ಆನ್ ದಟ್ ಅವ್ರು ಏನ್ ಮಾಡ್ತಾರೆ, ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ಸೊ ಇವಾಗ ಮಹಿಳಾ ವಿದ್ಯಾರ್ಥಿನಿಗಳಂದ್ರೆ SC/ST ಆಗಿರ್ಬೋದು, 2B ಆಗಿರ್ಬೋದು, ಜನರಲ್ ಆಗಿರ್ಬೋದು. ಸೊ ಅವರಿಗೆ ಅವ್ರ ಕ್ಯಾಟಗರಿ ಪ್ರಕಾರ ಏನು AICTE ನಾರ್ಮ್ಸ್ ಪ್ರಕಾರ ಏನು ರಿಸರ್ವೇಶನ್ ಇರುತ್ತೋ ಸೊ ಆ ರಿಸರ್ವೇಶನ್ ಪ್ರಕಾರ ಅವರಿಗೆ ಆ ಸ್ಟೂಡೆಂಟ್ಸ್ ಗಳಿಗೆ ಏನಾಗುತ್ತೆ, ಸ್ಕಾಲರ್ಶಿಪ್ ಸಿಗುತ್ತೆ. ಓಕೆ, ಸೊ ಅದರಿಂದ ಎಲ್ಲಾ ಮಹಿಳಾ ವಿದ್ಯಾರ್ಥಿನಿಗಳು ಫಸ್ಟ್ ಇಯರ್ ಗೆ ಮತ್ತೆ ಸೆಕೆಂಡ್ ಇಯರ್ ಅಲ್ಲಿ ಲ್ಯಾಟರಲ್ ಎಂಟ್ರಿ ಬರೋರು ಹುಡುಗಿಯರು ಏನಿರ್ತಾರಲ್ಲ ಆ ಮಹಿಳಾ ವಿದ್ಯಾರ್ಥಿನಿಗಳು ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬೇಕು. ಸೊ ನೆಕ್ಸ್ಟ್ ಸಕ್ಷಮ್. ಸೊ ಸಕ್ಷಮ್ ಸ್ಕೀಮ್ ಅಲ್ಲಿ ಯಾರು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ತಾರೆ, ವಿಕಲಾಂಗಚೇತನರು ಅಂತ ಏನ್ ಹೇಳ್ತೀವಿ ನಾವು, ಸೊ ಅವರು ಈ ಸ್ಕಾಲರ್ಶಿಪ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ಅವ್ರಿಗೆ ಏನ್ ಎಲಿಜಿಬಿಲಿಟಿ ಏನಿದೆ ಅಂತ ಹೇಳಿದ್ರೆ ಫಸ್ಟ್ ಇಯರ್ ಆಗಿ ಇವರು ಕೂಡ ಫಸ್ಟ್ ಇಯರ್ ಅಲ್ಲಿ ಅವ್ರು ಅಡ್ಮಿಷನ್ ಆಗಿರ್ಬೇಕು. ಸೆಕೆಂಡ್ ಇಯರ್ ಅಲ್ಲಿ ಲ್ಯಾಟರಲ್ ಎಂಟ್ರಿ ಕೂಡ ಅವರು ಅಡ್ಮಿಷನ್ ಆಗಬಹುದು ಅಂತ ವಿದ್ಯಾರ್ಥಿಗಳಾಗಬಹುದು. ಮತ್ತೆ ಅವರು ಸ್ಪೆಷಲಿ ಏಬಲ್ಡ್ ಅಂತ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಯಾವ ರೀತಿ ಅಂತ ಹೇಳಿ ಇರ್ಬೇಕು ಅಂತ ಹೇಳಿದ್ರೆ ನಾಟ್ ಲೆಸ್ ದಾನ್ 40%. 40% ಗಿಂತ ಜಾಸ್ತಿ ಡಿಸಬಿಲಿಟಿ ಇರಬೇಕು ಅಂತ ವಿದ್ಯಾರ್ಥಿಗಳು ಏನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು ಈ ಸ್ಕಾಲರ್ಶಿಪ್ ಗೆ. ಮತ್ತೆ ಟೋಟಲ್ ಇನ್ಕಮ್ ಎಷ್ಟಿರ್ಬೇಕು ಅವ್ರದ್ದು ಕೂಡ ಲೆಸ್ ದಾನ್ 8 lakhs per annum ಇದ್ರೆ ಮಾತ್ರ ಅವರು ಅಂತ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಬಹುದು. ಓಕೆ, ಸೊ ಈ ಸಕ್ಷಮ್ ಸ್ಕಾಲರ್ಶಿಪ್ ಗೆ ಎಲ್ಲಾ ಎಲಿಜಿಬಲ್ ಕ್ಯಾಂಡಿಡೇಟ್ ಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ಪ್ರಗತಿಗೆ ಮಾತ್ರ ಬೇಸ್ಡ್ ಆನ್ ದ ಕ್ಯಾಟಗರಿ ರಿಸರ್ವೇಶನ್ ಮೇಲೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ಸೊ ಎಲ್ಲಾರು ಮಹಿಳಾ ವಿದ್ಯಾರ್ಥಿನಿಗಳು ಮತ್ತೆ ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿನಿಗಳು ಏನ್ ಮಾಡಬಹುದು, ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಬಹುದು. ಸೊ ಅಗೇನ್ ನಾವು ಇದನ್ನ ಅಪ್ಲೈ ಮಾಡ್ಬೇಕು ಅಂತ ಅಂದ್ರೂ ಕೂಡ NSP ಸ್ಕಾಲರ್ಶಿಪ್ ಅಲ್ಲಿ ನಾವು ಹೋಗ್ಬಿಟ್ಟು ಅಲ್ಲಿ ನಾವು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ಬೇಕಾಗುತ್ತೆ. ಈ ಏನು ನಿಮಗೆ ಗೊತ್ತೇ ಇದೆ, ಆಗ್ಲೇ ನಾನು ಹೇಳಿದೆ, scholarship.gov.in ವೆಬ್ಸೈಟ್ ಗೆ ಹೋಗ್ಬಿಟ್ಟು ನೀವು ಅಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಓಕೆ, ಅಗೇನ್ ಇಲ್ಲಿ ನೀವು ಏನ್ ಮಾಡ್ಕೋಬೇಕು, UGC AICTE ಸ್ಕೀಮ್ ಅಂತ ಇದೆಯಲ್ಲ, ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಡೀಟೇಲ್ಸ್ ಅನ್ನ ಚೆಕ್ ಮಾಡಿ ಅಲ್ಲಿ ನಿಮಗೆ ಸಿಗುತ್ತೆ ಏನು ಪ್ರಗತಿ ಸ್ಕಾಲರ್ಶಿಪ್ ಫಾರ್ ಗರ್ಲ್ಸ್ ಸ್ಟೂಡೆಂಟ್ ಅಂತ ಹೇಳಿ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಅದಾದ್ಮೇಲೆ ನೀವು ಇಲ್ಲಿ ಫಸ್ಟ್ ಇಯರ್ ಆಗಿರೋದ್ರಿಂದ ಫಸ್ಟ್ ಇಯರ್ ಅಲ್ಲೇ ಇದನ್ನ ಅಪ್ಲೈ ಮಾಡ್ಬೇಕು. ಸೆಕೆಂಡ್ ಇಯರ್ ಅಲ್ಲಿ ನಾವು ಇದನ್ನ ನೀವು ಮಹಿಳಾ ವಿದ್ಯಾರ್ಥಿನಿಗಳು ಏನ್ ಮಾಡ್ತಾರೆ, ರಿನ್ಯೂವಲ್ ಮಾಡ್ಕೋಬಹುದು. ಆಗಿರೋದ್ರಿಂದ ಫ್ರೆಶ್ ಸ್ಟೂಡೆಂಟ್ ಆಗಿರೋದ್ರಿಂದ ಫ್ರೆಶ್ ಅಪ್ಲಿಕೇಶನ್ ಹಾಕ್ತೀರಾ. ಅದಕ್ಕೋಸ್ಕರ ನ್ಯೂ ಯೂಸರ್ ರಿಜಿಸ್ಟರ್ ಅಂತ ಇದೆ. ಸೊ ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡು ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಬೇಕಾಗುತ್ತೆ. ಸೊ ಅಗೇನ್ ಇಲ್ಲಿ ನಿಮಗೆ ಡೀಟೇಲ್ಸ್ ಅನ್ನ ಕೇಳುತ್ತೆ. ನೀವು ಯೂಸರ್ ಅಂತ ಹೇಳಿದಾಗ ಹೌ ಟು ಅಪ್ಲೈ ಅಂತ ಹೇಳಿ ಇರುತ್ತೆ. ಮತ್ತೆ ಅಲ್ಲಿ ಡೀಟೇಲ್ಸ್ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಇದಾವೆ. ಸೊ ಆ ಡಾಕ್ಯುಮೆಂಟ್ಸ್ ಕೇಳುತ್ತೆ ನಿಮಗೆ. ಮತ್ತೆ ಸ್ಟೇಟ್ ಆಫ್ ಡೊಮೆಸಿಲ್, ಸ್ಕಾಲರ್ಶಿಪ್ ಕ್ಯಾಟಗರಿ, ಯಾವ ಸ್ಕಾಲರ್ಶಿಪ್ ಯಾವ ಕ್ಯಾಟಗರಿಯಲ್ಲಿ ಇದ್ದೀರಾ ಅಂತ ಹೇಳಿ ತೋರಿಸುತ್ತೆ. ಮತ್ತೆ ನೇಮ್ ಆಫ್ ದ ಸ್ಟೂಡೆಂಟ್ ನೇಮ್ ಕೂಡ ಇರುತ್ತೆ. ಮತ್ತೆ ಮೊಬೈಲ್ ನಂಬರು ಮತ್ತೆ ಇಮೇಲ್ ID. ಸೊ ಈ ಡೀಟೇಲ್ಸ್ ಅನ್ನ ನೀವು ಇಟ್ಕೊಳ್ಬೇಕಾಗುತ್ತೆ ಮುಂಚೆನೆ. ಸೊ ಆ ಡೀಟೇಲ್ಸ್ ಅನ್ನ ನೀವೆಲ್ಲ ಅವಾಯ್ಡ್ ಮಾಡ್ಬೇಕು ಅಪ್ಲೈ ಮಾಡ್ಬೇಕಾದ್ರೆ. ಅದಕ್ಕೋಸ್ಕರ ಆ ಡಾಕ್ಯುಮೆಂಟ್ಸ್ ಅನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರಿ. ಬ್ಯಾಂಕ್ ಅಕೌಂಟ್ ನಂಬರ್ ಇರ್ಬೇಕಾಗುತ್ತೆ. ಮತ್ತೆ ಐಡೆಂಟಿಫಿಕೇಶನ್ ಡೀಟೇಲ್ಸ್ ಇರಬೇಕು. ಆಧಾರ್ ನಂಬರ್ ಕೂಡ ಇರ್ಬೋದು. ಇಲ್ಲ ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನೇ ಪಾಸ್ಬುಕ್ ಅನ್ನ ನೀವು ಜೆರಾಕ್ಸ್ ಮಾಡಿ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ರೆ ಸೊ ಅದನ್ನೇ ನೀವು ಡೀಟೇಲ್ ಅನ್ನ ಕೊಡಬಹುದು. ಓಕೆ, ಸೊ ಇವು ಡಾಕ್ಯುಮೆಂಟ್ಸ್, ಕೆಲವೊಂದು ಡಾಕ್ಯುಮೆಂಟ್ಸ್ ಏನು ಸ್ಟೇಟ್ ಆಫ್ ಡೊಮೆಸಿಲ್ ಅಂದ್ರೆ ನೀವೇನು ನಿವಾಸ ಧೃವೀಕರಣ ಪತ್ರ ಏನಂತ ಹೇಳ್ತಿರಲ್ಲ, ಸೊ ಅದು ಸ್ಟೇಟ್ ಆಫ್ ಡೊಮೆಸಿಲ್ ಅನ್ನೋದು. ಮತ್ತೆ ಸ್ಕಾಲರ್ಶಿಪ್ ಕ್ಯಾಟಗರಿ, ಸೊ ನಿಮ್ಮ ಕ್ಯಾಟಗರಿ ನೀವು SC/ST ಇದ್ರಿ ಅಂದ್ರೆ ನಿಮ್ಮ SC/ST ಇದು ಇರುತ್ತೆ, ಸ್ಕಾಲರ್ಶಿಪ್ ಇರುತ್ತೆ. ಮತ್ತೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಕೂಡ ನೀವು ಹಾಕ್ಬೇಕಾಗುತ್ತೆ. ಸೊ ದಟ್ ಇದು ಲೆಸ್ ದಾನ್ 8 lakh ಇರೋರಿಗೆ ಮಾತ್ರ ಇರೋದ್ರಿಂದ ಸ್ಕಾಲರ್ಶಿಪ್ ನೀವು ಕ್ಯಾಶ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಎರಡನ್ನೂ ಹಾಕ್ಬೇಕಾಗುತ್ತೆ. ಸೊ ದಟ್ ನಿಮಗೆ ಕ್ಯಾಟಗರಿಯಲ್ಲಿ ಏನ್ ರಿಸರ್ವೇಶನ್ ಇರುತ್ತೋ ಅದಕ್ಕೂ ಕೂಡ ನೀವು ಆ ಕೋರ್ಟ್ ಅಲ್ಲಿ ಸಿಗುತ್ತೆ. ಮತ್ತೆ
ಲೆಸ್ ದನ್ 8 lakh ಇತ್ತು ಅಂದ್ರೆ ಆ ಟೋಟಲ್ ಅಲ್ಲೂ ಕೂಡ ನಿಮ್ಗೆ ಸಿಗುತ್ತೆ. ಅದಕ್ಕೋಸ್ಕರ ಮತ್ತೆ ನೇಮ್ ಆಫ್ ದ ಸ್ಟೂಡೆಂಟ್ ಇರ್ಬೇಕಾಗುತ್ತೆ. ಆಸ್ ಪರ್ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿರುತ್ತೋ ಆ ನೇಮ್ ಅನ್ನ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರು, ಸೊ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಮೊಬೈಲ್ ನಂಬರು ಯಾವ ನಂಬರ್ ನೀವು ಚಾಲ್ತಿಯಲ್ಲಿ ಇದೆ, ಯಾವ ನಂಬರ್ ಅನ್ನ ನೀವು ರಿಚಾರ್ಜ್ ಮಾಡ್ತಾ ಇರ್ತೀರೋ, ಸೊ ಆ ನಂಬರ್ ಅನ್ನ ನೀವು ಮೊಬೈಲ್ ನಂಬರ್ ಅನ್ನ ವ್ಯಾಲಿಡ್ ಮೊಬೈಲ್ ನಂಬರ್ ಅನ್ನ ಕೊಡಿ. ಓಕೆ, ಮತ್ತೆ ಇಮೇಲ್ ಐಡಿ ಅನ್ನ ಕೊಡಿ. ಸೊ ದಟ್ ಇಮೇಲ್ ಐಡಿಗೆ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಆಗಿರ್ಬೋದು ಎಲ್ಲ ಬರ್ತಾ ಇರುತ್ತೆ. ಮತ್ತೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಆಗಿರ್ಬೋದು ಎಲ್ಲ ಬರ್ತಾ ಇರುತ್ತೆ. ಮೊಬೈಲ್ ನಂಬರ್ಗೂ ಬರುತ್ತೆ. ಸೊ ಅದಕ್ಕೋಸ್ಕರ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ವ್ಯಾಲಿಡ್ ಆಗಿರೋದನ್ನ ಕೊಡಿ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಬೇಕು. ಸೊ ಅದಕ್ಕೋಸ್ಕರ ಅದರ ಪಾಸ್ಬುಕ್ ಅನ್ನ ನೀವು ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ, ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಸೊ ದಟ್ ಅದು ಕೂಡ ನಿಮಗೆ ಬೇಕಾಗುತ್ತೆ. ಮತ್ತೆ ಐಡೆಂಟಿಫಿಕೇಶನ್ ಡೀಟೇಲ್ಸ್, ಆಧಾರ್ ನಂಬರ್ ಕೊಡ್ಬೋದು ನೀವು. ಬ್ಯಾಂಕ್ ಡೀಟೇಲ್ಸ್ ಅನ್ನೇ ಐಡೆಂಟಿಫಿಕೇಶನ್ ಡೀಟೇಲ್ ಆಗಿ ಕೊಡ್ಬೋದು. ಸೊ ಆ ಡೀಟೇಲ್ಸ್ ಅನ್ನ ಎಲ್ಲದನ್ನು ನೋಟ್ ಮಾಡ್ಕೊಂಡಾದ್ಮೇಲೆ ನೀವೇನು ಮೂರು ಚೆಕ್ ಮಾಡ್ಬಿಟ್ಟು ಕಂಟಿನ್ಯೂ ಅಂತ ಕೊಡ್ಬೇಕು. ಸೊ ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ಫ್ರೆಶ್ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ. ಅಗೇನ್ ನೀವು NSP ಪೋರ್ಟಲ್ ಅಲ್ಲಿ ಯಾವ ರೀತಿ ನೀವು ಏನು ಡೀಟೇಲ್ಸ್ ಅನ್ನ ಫಿಲ್ ಮಾಡಿದ್ರು ಅದೇ ರೀತಿ ಸ್ಟೇಟ್ ಆಫ್ ಡೊಮೆಸಿಲ್, ಸ್ಕೀಮ್ ಆಫ್ ಕ್ಯಾಟಗರಿ, ಇದರಲ್ಲಿ ಇಲ್ಲೂ ಕೂಡ ಪೋಸ್ಟ್ ಮ್ಯಾಟ್ರಿಕ್ ಅಂತ ಕೊಡ್ಬೇಕು. ಯಾವ ಟೈಪ್ ಆಫ್ ಸ್ಕಾಲರ್ಶಿಪ್ ಅಂತ ಕೇಳಿದಾಗ ಪ್ರಗತಿ ಸಕ್ಷಮ ಅಂತ ಹೇಳಿ ಇರುತ್ತೆ, ನೆಕ್ಸ್ಟ್ ಇರುತ್ತೆ. ಓಕೆ, ಸೊ ಅಲ್ಲಿ ನೀವು ಪ್ರಗತಿ ಸಕ್ಷಮ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸ್ಕಾಲರ್ಶಿಪ್ ಕ್ಯಾಟಗರಿ ಯಾವುದು, ಪೋಸ್ಟ್ ಮ್ಯಾಟ್ರಿಕ್. ಓಕೆ, ಸೊ ಈ ಸ್ಕೀಮ್ ಆಫ್ ಇದೆಲ್ಲ, ಸೊ ಇಲ್ಲಿ ಪ್ರಗತಿ ಸಕ್ಷಮ ಅಂತ ಇರುತ್ತೆ. ಇಲ್ಲೇ ಇರುತ್ತೆ. ಸ್ಕೀಮ್ ಟೈಪ್ ಯಾವುದು ಅಂತ ಹೇಳಿ ಅದು ಸ್ಕಾಲರ್ಶಿಪ್ ಸ್ಕೀಮ್ ಆಗಿರುತ್ತೆ. ಮತ್ತೆ ಇಲ್ಲಿ ಕೆಳಗಡೆ ಮತ್ತೆ ನಿಮಗೆ ಇರುತ್ತೆ ಆಪ್ಷನ್ ಪ್ರಗತಿ ಸಕ್ಷಮ ಅಂತ ಹೇಳಿ. ಸೊ ಅದನ್ನ ನೀವು ಟಿಕ್ ಮಾಡ್ಬೇಕು. ಸೊ ದಟ್ ನಿಮಗೆ ಪ್ರಗತಿ ಸ್ಕಾಲರ್ಶಿಪ್ ಸಿಗುತ್ತೆ. ಓಕೆ, ಸೊ ಇಲ್ಲಿರುವಂತ ಎಲ್ಲಾ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಅದಾದ್ಮೇಲೆ ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಸಿಗುತ್ತೆ. ಅಕೌಂಟ್ ನಂಬರ್ ನೀವು ಹಾಕಬಹುದಾಗಿರ್ಬೋದು, IFSC ಕೋಡ್ ಅದೆಲ್ಲ ಡೀಟೇಲ್ಸ್ ಕೇಳುತ್ತೆ. ಮತ್ತೆ ಆ ಕ್ಯಾಪ್ಚಾ ಇರುತ್ತೆ. ಇಲ್ಲಿ ಕ್ಯಾಪ್ಚಾನೆಲ್ಲ ಎಲ್ಲಾ ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ನೋಡಿ ಒಂದ್ಸಲ ವೆರಿಫೈ ಮಾಡಿ ಎಂಟ್ರಿ ಮಾಡಿ. ಅದಾದ್ಮೇಲೆ ಕೊನೆಗೆ ಕ್ಯಾಪ್ಚಾ ಇರುತ್ತೆ, ಇದನ್ನ ಎಂಟ್ರಿ ಮಾಡ್ಬಿಟ್ಟು ಇವೆಲ್ಲ 3 ಚೆಕ್ ಬಾಕ್ಸ್ ಅನ್ನ, ಅಂದ್ರೆ ಎಲ್ಲಾ ಡೀಟೇಲ್ಸ್ ನಾನು ಕೊಟ್ಟಿರುವಂತ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂತ ಹೇಳಿ ಇಲ್ಲಿ ದೃಢೀಕರಣ ಮಾಡೋದಿದು. ಸೊ ಅದೆಲ್ಲ ಚೆಕ್ ಮಾಡ್ಬಿಟ್ಟು ರಿಜಿಸ್ಟರ್ ಅಂತ ಕೊಡಿ. ಸೊ ರಿಜಿಸ್ಟರ್ ಕೊಟ್ಮೇಲೆ ನಿಮಗೆ ಸೇವ್ ಅಂಡ್ ರಿಜಿಸ್ಟರ್ ಕೊಡ್ಬೇಕು, ಎಲ್ಲಾ ಡೀಟೇಲ್ಸ್ ಅನ್ನ ಹಾಕ್ಬಿಟ್ಟು. ಸೊ ಆದ್ಮೇಲೆ ನಿಮಗೆ ಸ್ಟೂಡೆಂಟ್ ಸಕ್ಸಸ್ಫುಲಿ ರಿಜಿಸ್ಟರ್ ಅಂತ ಬರುತ್ತೆ. ಮತ್ತೆ ಅದ್ರ ಅಪ್ಲಿಕೇಶನ್ ID ಕೂಡ ಬರುತ್ತೆ. ಸೊ ಈ ಅಪ್ಲಿಕೇಶನ್ ID ಅನ್ನ ಯೂಸ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಕಂಟಿನ್ಯೂ, ಇದನ್ನ ಕಂಟಿನ್ಯೂ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ನಿಮ್ಮ ಮೊಬೈಲ್ ನಂಬರಿಗೆ ನಿಮ್ಮ ಏನು ಅಪ್ಲಿಕೇಶನ್ ID ಮತ್ತೆ ಪಾಸ್ವರ್ಡ್ ಈ ರೀತಿ ಬಂದಿರುತ್ತೆ. ಓಕೆ, ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವ್ ಏನ್ ಮಾಡ್ತೀರಾ, ಇಲ್ಲಿ ಅಪ್ಲಿಕೇಶನ್ ID ಹಾಕಿ, ಪಾಸ್ವರ್ಡ್ ಹಾಕಿ, ಮತ್ತೆ ಇಲ್ಲಿರುತ್ತೆ ಕ್ಯಾಪ್ಚಾ ಹಾಕ್ಬಿಟ್ಟು ಲಾಗಿನ್ ಅಂತ ಕೊಡ್ಬೇಕು. ಲಾಗಿನ್ ಅಂತ ಕೊಟ್ಟ ತಕ್ಷಣ ನಿಮಗೆ OTP ಸೆಂಡ್ ಮಾಡಿರುತ್ತೆ. ಸೊ ಅದನ್ನ OTP ಅನ್ನ ಸೆಂಡ್ ಮಾಡಿ ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ನೀವು ಇಲ್ಲಿ ಬರ್ತೀರಾ. ಸೊ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡಿ. ಸೊ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡಿದ ತಕ್ಷಣ ಚೇಂಜ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಇಲ್ಲಿ ನೀವು ವ್ಯಾಲಿಡ್ ಆಗಿರುವಂತ ಒಂದು ಪಾಸ್ವರ್ಡ್ ಅನ್ನ, ಸ್ಟ್ರಾಂಗ್ ಆಗಿರುವಂತ ಒಂದು ಪಾಸ್ವರ್ಡ್ ಅನ್ನ ಕೊಡಿ. ಸೊ ದಟ್ ಶುಡ್ ಕಂಟೈನ್ ಕ್ಯಾರೆಕ್ಟರ್ ಇರ್ಬೇಕು, ನಂಬರ್ಸ್ ಇರ್ಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ ಇರ್ಬೇಕು. ಸೊ ಇರುವಂತ ನಂಬರ್ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಸೊ ಕೊಟ್ಟಾದ್ಮೇಲೆ ಒಳಗಡೆ ನೀವು ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಡೀಟೇಲ್ ಅನ್ನ ಎಂಟ್ರಿ ಮಾಡ್ಬೇಕು. ಸೊ ಈ ರೀತಿ ಓಪನ್ ಆಗುತ್ತೆ. ಸೊ ಜನರಲ್ ಡೀಟೇಲ್ಸ್, ಅಕಾಡೆಮಿಕ್ ಡೀಟೇಲ್ ಮತ್ತೆ ಅದರ್ ಡೀಟೇಲ್ಸ್ 3 ಪಾರ್ಟ್ಸ್ ಇರುತ್ತೆ. ಜನರಲ್ ಡೀಟೇಲ್ಸ್, ಎಜುಕೇಶನ್ ಡೀಟೇಲ್ಸ್ ಅಲ್ಲಿ ನೀವು ಏನು ಸ್ಟೇಟ್ ಆಫ್ ಡೊಮೆಸಿಲ್, ಸ್ಕಾಲರ್ಶಿಪ್. ಸೊ ನೀವು ಇಲ್ಲಿ ಸ್ಕಾಲರ್ಶಿಪ್ ಅನ್ನ ನಾನು ಆಗ್ಲೇ ಹೇಳಿದೆ ಪೋಸ್ಟ್ ಮ್ಯಾಟ್ರಿಕ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನೇನ್ ಡೀಟೇಲ್ ಇರುತ್ತೆ ಎಲ್ಲದನ್ನು ಫಿಲ್ ಮಾಡಿ. ಅಕಾಡೆಮಿಕ್ ಡೀಟೇಲ್ ಇರುತ್ತೆ, ಅದನ್ನು ಕೂಡ ಫಿಲ್ ಮಾಡಿ ಕರೆಕ್ಟ್ ಆಗಿ. ಅಗೇನ್ ಸೊ ಇಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ನಿಮ್ಮ ಇನ್ಸ್ಟಿಟ್ಯೂಟ್, ಕರೆಂಟ್ ಇನ್ಸ್ಟಿಟ್ಯೂಟ್, ಯಾವ ಕ್ಲಾಸ್ ಅಲ್ಲಿ ಇದೀರಾ, ಸೊ ಪರ್ಸೆಂಟೇಜ್, ಪ್ರಿವಿಯಸ್ ಎಲ್ಲಾ ಡೀಟೇಲ್ಸ್ ಅನ್ನು ಕೇಳುತ್ತೆ. ಇಲ್ಲಿ ಎಲ್ಲಾ ಡೀಟೇಲ್ಸ್ ಅನ್ನ ನೋಡ್ಕೊಂಡು ನೀಟಾಗಿ ಅಪ್ಲೈ ಮಾಡಿ. ಮತ್ತೆ ಅದರ್ ಡೀಟೇಲ್ಸ್ ಅಲ್ಲಿ ಹ್ಯಾಂಡಿಕ್ಯಾಪ್ ಇದೀರಾ ಅದು ಕೇಳುತ್ತೆ. ಇಲ್ಲ ಅಂತ ಹೇಳಿಬಿಟ್ಟು ಈ ಕರೆಸ್ಪಾಂಡಿಂಗ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನ್ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಬೇಕು ಅದ್ರ ನೋಡ್ಕೊಂಡು ನೀಟಾಗಿ ಫಿಲ್ ಮಾಡಿ, ವೆರಿಫೈ ಮಾಡ್ಕೊಂಡು ಫಿಲ್ ಮಾಡಿ. ಅದಾದ್ಮೇಲೆ ಸೇವ್ ಒನ್ ಕಂಟಿನ್ಯೂ ಅಂತ ಕೊಡಿ. ಸೇವ್ ಒನ್ ಕಂಟಿನ್ಯೂ ಅಂತ ಕೊಟ್ಟಾಗ ಏನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ಫಿಲ್ ಮಾಡಿ ಅಂತ ಕೇಳುತ್ತೆ. ಸೊ ಅದನ್ನ ಮಾಡಿ ಆದ್ಮೇಲೆ ಇಲ್ಲಿ ನೋಡಿ ನಾನು ಹೇಳ್ದೆ ಸ್ಕೀಮ್ ಡೀಟೇಲ್ ಅಂತ ಇರುತ್ತೆ. ಓಕೆ, ಸೊ ಸೆಲೆಕ್ಟ್ ದ ಏನು ಸ್ಕೀಮ್ ಟು ಅಪ್ಲೈ, ಯಾವ ಸ್ಕೀಮಿಗೆ ನೀವು ಅಪ್ಲೈ ಮಾಡ್ತೀರಾ ಅಂತ ಹೇಳಿ ಇಲ್ಲಿ AICT ಪ್ರಗತಿ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಫಾರ್ ಪೋಸ್ಟ್ ಮ್ಯಾಟ್ರಿಕ್
ಫಾರ್ ಅ ಸ್ಟೂಡೆಂಟ್ ಗರ್ಲ್, ಫಾರ್ ಅ ಗರ್ಲ್ ಸ್ಟೂಡೆಂಟ್ ಗೆ ಇರುತ್ತೆ. ಸೊ ಇದನ್ನ ಟಿಕ್ ಮಾಡ್ಬೇಕು ನೀವು. ಸೊ ಆದ್ರೆ ಮಾತ್ರ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ, ಸ್ಕಾಲರ್ಶಿಪ್. ಸೊ ಇದನ್ನ ಚೆಕ್ ಮಾಡ್ಕೊಂಡು ನೀವು ಏನ್ ಮಾಡ್ತೀರಾ, ನೆಕ್ಸ್ಟ್ ಏನ್ ಮಾಡ್ತೀರಾ, ACT ಸ್ಕೀಮ್, ಸ್ಕಾಲರ್ಶಿಪ್ ಸ್ಕೀಮ್ ಅದು. ಓಕೆ, ಇದನ್ನ ಈ ರೇಡಿಯೋ ಬಟನ್ ಅನ್ನ ಇದನ್ನ ಚೆಕ್ ಮಾಡ್ಬೇಕು, ಕ್ಲಿಕ್ ಮಾಡ್ಕೊಂಡು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು. ಸೊ ಅದಾದ್ಮೇಲೆ ನಿಮಗೆ ಕೊನೆಗೆ ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿ ಅಂತ ಹೇಳುತ್ತೆ. ಸೊ ಯಾವ್ದು ಪ್ರೂಫ್ ಆಫ್ ಬ್ಯಾಂಕ್ ಅಕೌಂಟ್ ಪ್ರೂಫ್ ಅನ್ನ ನೀವು ಅಪ್ಲೈ ಮಾಡ್ಬೇಕು. ಸೊ ಏನು ಬ್ಯಾಂಕ್ ಅಕೌಂಟ್ ಅಂತ ಹೇಳಿದ್ರೆ ಪಾಸ್ಬುಕ್ ಏನೋ ಇರುತ್ತಲ್ಲ, ಫ್ರಂಟ್ ಪೇಜ್ ನಿಮ್ಮ ಫೋಟೋ ಇರೋದು, ನಿಮ್ ಬ್ಯಾಂಕ್ ಅಕೌಂಟ್ ನಂಬರ್ ಇರೋದು, ನಿಮ್ ಹೆಸರು ಇರೋದು, IFSC ಕೋಡ್ ಇರೋದು. ಸೊ ಆ ಪೇಜ್ ಇರುತ್ತಲ್ಲ ಅದನ್ನ ಸ್ಕ್ಯಾನ್ ಮಾಡ್ಕೊಂಡು ನೀವು ಆ ಕಾಪಿಯನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ, ಮತ್ತೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಎರಡನ್ನೂ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ, ಸೊ ದಟ್ ನೀವು ಅಪ್ಲೋಡ್ ಮಾಡಕ್ಕೆ ಈಸಿ ಆಗುತ್ತೆ. ಓಕೆ, ಮತ್ತೆ ಕರೆಂಟ್ ನಿಮ್ಮ ಡಿಕ್ಲರೇಷನ್ ಇರ್ಬೇಕು. ಸ್ಟೂಡೆಂಟ್ ಚೈಲ್ಡ್ ಅಂತ ಹೇಳಿ ಡಿಕ್ಲರೇಷನ್ ಇರುತ್ತೆ. ಸೊ ಅದ್ರದ್ದು ಅನೆಕ್ಷರ್ ಸಿಗುತ್ತೆ ನಿಮಗೆ, ನೆಟ್ ಅಲ್ಲೇ ಸಿಗುತ್ತೆ. ಅದ್ರ ಫಾರ್ಮೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ನೀವು ಏನ್ ಮಾಡ್ಬೋದು, ಫಿಲ್ ಮಾಡಿ ಸಿಗ್ನೇಚರ್ ಮಾಡ್ಕೊಂಡು ಅದನ್ನ ಕೂಡ ಅಪ್ಲೋಡ್ ಮಾಡ್ಬೋದು. ಮತ್ತೆ ಸ್ಕ್ಯಾನ್ ಕಾಪಿ ಆಫ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್, ಅಂದ್ರೆ ಏನು SLC ಒಂದು ಏನು ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ, ಸೊ ಅದನ್ನ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಸೊ ಅದನ್ನು ಕೂಡ ಅಪ್ಲೈ ಮಾಡ್ಬೋದು. ಮತ್ತೆ ಬೋನಫೈಡ್ ಸರ್ಟಿಫಿಕೇಟ್. ಸೊ ಬೋನಫೈಡ್ ಸರ್ಟಿಫಿಕೇಟ್ ಅಂತ ಹೇಳಿ ನಮ್ಮ ಕಾಲೇಜಲ್ಲಿ ಕೊಡ್ತಾರೆ. ಆ ಫಾರ್ಮೆಟ್ ಸಿಗುತ್ತೆ, ಆ ಫಾರ್ಮೆಟ್ ಅನ್ನ ಇರುತ್ತೆ ನೋಡಿ, ಡಾಕ್ಯುಮೆಂಟ್ ಫಾರ್ಮೆಟ್ ಇರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಫಿಲ್ ಮಾಡ್ಬಿಟ್ಟು ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಪ್ರಿನ್ಸಿಪಲ್ ಸಿಗ್ನೇಚರ್ ಹಾಕ್ಸ್ಕೊಂಡು ನೀವು ಅದನ್ನ ಅಪ್ಲೋಡ್ ಮಾಡ್ಬೋದು. ಮತ್ತೆ ಸ್ಕ್ಯಾನ್ ಕಾಪಿ ಆಫ್ 10th ಕ್ಲಾಸ್ ಇರುತ್ತೆ. ಸೊ ಅದನ್ನ ನೀವು ಮಾಡಬಹುದು. ಮತ್ತೆ ಡೊಮೆಸಿಲ್ ಕ್ಲಾರಿಫಿಕೇಶನ್, ಸೊ ಡೊಮೆಸಿಲ್ ಸರ್ಟಿಫಿಕೇಟ್ ಇರುತ್ತೆ. ಸೊ ಆ ಡೊಮೆಸಿಲ್ ಸರ್ಟಿಫಿಕೇಟ್ ಅನ್ನ ನೀವು ಕೊಡ್ಬೇಕು. ಅಂದ್ರೆ ನಾನು ಹೇಳಿದೀನಿ ಆಗ್ಲೇನೆ, ಡೊಮೆಸಿಲ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ ನಿವಾಸಿ ದೃಢೀಕರಣ ಪತ್ರ ಅಂತ ಹೇಳಿ. ಸೊ ಆ ಫಾರ್ಮೆಟ್ ಸಿಗುತ್ತೆ, ಆ ಫಾರ್ಮೆಟ್ ಅನ್ನ ತಗೊಂಡು ಫಿಲ್ ಮಾಡ್ಕೊಂಡು ಸೀಲ್ ಮತ್ತೆ ಸಿಗ್ನೇಚರ್ ಇರುತ್ತೆ, ಸೊ ಅಲ್ಲಿ ಮಾಡಿಸ್ಕೊಂಡು. ಸೊ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ನೀವು ಸ್ಕ್ಯಾನ್ ಮಾಡಿ ಇಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ಸಬ್ಮಿಟ್ ಅಂತ ಹೇಳಿ ಕೊಡ್ಬೇಕು. ಸೊ ಸಬ್ಮಿಟ್ ಕೊಟ್ಟಾದ್ಮೇಲೆ ನಿಮಗೆ ಏನ್ ಮಾಡುತ್ತೆ, ಯು ಹ್ಯಾವ್ ಏನು ಅಪ್ಲೈಡ್ ಫಾರ್ ಅ ಸ್ಕಾಲರ್ಶಿಪ್ ಸ್ಕೀಮ್ ಪ್ರಗತಿ ಅಂತ ಹೇಳಿ ಬರುತ್ತೆ. ಸೊ ಒಂದು ವರ್ಷಕ್ಕೆ ಇದು 50,000 ಬರುತ್ತೆ. ಸೊ ಆಗಿರೋದ್ರಿಂದ ನೀವು ಎಲ್ಲಾ ವಿದ್ಯಾರ್ಥಿಗಳು, ಮಹಿಳಾ ವಿದ್ಯಾರ್ಥಿಗಳು ಮತ್ತೆ ವಿಕಲಾಂಗಚೇತನರು ಯಾರು ಇದೀರೋ, ಸೊ ಅವರೆಲ್ಲ ಏನ್ ಮಾಡ್ಬೇಕು, ನಿಮ್ಮ ಡೀಟೇಲ್ಸ್ ಅನ್ನ ಎಲ್ಲಾ ಡೀಟೇಲ್ಸ್ ಅನ್ನ ಇಲ್ಲಿ ನಾವು ಡಾಕ್ಯುಮೆಂಟ್ಸ್ ಯಾವ ಡಾಕ್ಯುಮೆಂಟ್ಸ್ ಅನ್ನ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೊಂಡು ಎಲ್ಲಾ ಡೀಟೇಲ್ಸ್ ಅನ್ನ ನೀಟಾಗಿ ನೋಡ್ಬಿಟ್ಟು ನಾವು ವೆರಿಫೈ ಮಾಡ್ಬಿಟ್ಟು ಅಪ್ಲೈ ಮಾಡಿ. ಸೊ ಇದಕ್ಕೆ ಒಂದು ವಿಡಿಯೋ ಇದೆ. ಸೊ ನೀವು ಎಲ್ಲರ ಹತ್ರ ಇಂಟರ್ನೆಟ್ ಇರುತ್ತೆ, ಎಲ್ಲ ಇರುತ್ತೆ. ನೀವು ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನ ಕೊಟ್ರೆ ಪ್ರಗತಿ ಸ್ಕಾಲರ್ಶಿಪ್ ವಿಡಿಯೋ ಅಂತ ಹೇಳಿ, ಪ್ರಗತಿ ಸ್ಕಾಲರ್ಶಿಪ್ ಅಂತ ಹೇಳಿ ಕೊಟ್ರೆ ಸಾಕು, ನಿಮ್ಗೆ ನಂಬರ್ ಆಫ್ ವಿಡಿಯೋಸ್ ಗಳು ಬರ್ತವೆ. ಸೊ ಯು ಕ್ಯಾನ್ ಗೋ ಥ್ರೂ ದೇರ್ ಆಲ್ಸೋ. ನಿಮ್ಗೆ ಏನಾದ್ರು ಡೌಟ್ ಬಂತು ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಕಾಲೇಜ್ ಆಲ್ಸೋ, ಕಾಲೇಜು ಕೂಡ ಬರ್ಬೋದು. ಬಂದ್ಬಿಟ್ಟು ನೀವು ಏನಾದ್ರು ಇನ್ಫಾರ್ಮೇಶನ್ ಬೇಕು, ಡಾಕ್ಯುಮೆಂಟ್ಸ್ ಡೀಟೇಲ್ ಬೇಕು ಅಂತ ಹೇಳಿದ್ರು ಕೂಡ ನಿಮ್ಗೆ ಎಲ್ಲಾ ತರದಲ್ಲೂ ಎಲ್ಲಾ ರೀತಿಯಿಂದ ಮಾಹಿತಿಯನ್ನ ನಾವು ಕೊಡ್ತೀವಿ. ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಓಕೆ, ಏನಾದ್ರು ಡೌಟ್ ಇದೆಯಾ? ಸೊ ನಾನು ಮೂರು ಟೈಪ್ ಆಫ್ ಸ್ಕಾಲರ್ಶಿಪ್ ಅನ್ನ ಯಾವ ರೀತಿ ಅಪ್ಲೈ ಮಾಡೋದು, ಯಾವ ರೀತಿ ರಿಜಿಸ್ಟರ್ ಮಾಡೋದು, ಯಾವ ರೀತಿ ಅಪ್ಲೈ ಮಾಡೋದು ಮತ್ತೆ ಯಾವ ಡಾಕ್ಯುಮೆಂಟ್ಸ್ ಅನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ, NSP ಮತ್ತೆ ಪ್ರಗತಿ ಮತ್ತೆ ಸಕ್ಷಮ್ ಸ್ಕಾಲರ್ಶಿಪ್ ಡಿಸೆಂಬರ್ ತನಕ ಎಕ್ಸ್ಟೆಂಡ್ ಆಗಿದೆ ಲಾಸ್ಟ್ ಡೇಟ್. ಸೊ ಅಲ್ಲಿವರೆಗೂ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡು ನೀವೆಲ್ಲದನ್ನು ಅಪ್ಲೈ ಮಾಡ್ಬೋದು. ಸೊ NSP ಸ್ಕಾಲರ್ಶಿಪ್ ಫಾರ್ ಮೈನಾರಿಟಿ ಕ್ಯಾಟಗರಿ ಅಂತ ಹೇಳಿದ್ರೆ ಮುಸ್ಲಿಂ ಕ್ಯಾಟಗರಿ ಇರುತ್ತೆ. ಪ್ರಗತಿ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ ಗರ್ಲ್ಸ್ ಸ್ಟೂಡೆಂಟ್ ಇರುತ್ತೆ, ಮಹಿಳಾ ವಿದ್ಯಾರ್ಥಿನಿಗಳಿಗೆ ಇರುತ್ತೆ. ಸಕ್ಷಮ್ ಸ್ಕಾಲರ್ಶಿಪ್ ಫಾರ್ ಸ್ಪೆಷಲಿ ಏಬಲ್ಡ್, ಯಾರು ಏನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಅವ್ರಿಗಿರುತ್ತೆ. ಸೊ ಅವರೆಲ್ಲರೂ ಅಪ್ಲೈ ಮಾಡ್ಬೋದು. ಯಾರಿಗೆ ಪ್ರಗತಿ ಸ್ಕಾಲರ್ಶಿಪ್ ಬೇಸ್ಡ್ ಆನ್ ದ ಕ್ಯಾಟಗರಿ ರಿಸರ್ವೇಶನ್ ಇರುತ್ತಲ್ಲ, ಸೊ ಆ ಬೇಸ್ಡ್ ಆನ್ ದಟ್ ಮಹಿಳಾ ವಿದ್ಯಾರ್ಥಿನಿಗಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಸಕ್ಷಮ್ ಸ್ಕಾಲರ್ಶಿಪ್ ಎಲ್ಲಾ ಏನು ಎಲಿಜಿಬಲ್ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಇದು ಸಕ್ಷಮ್ ಸ್ಕಾಲರ್ಶಿಪ್ ಸಿಗುತ್ತೆ ಎಲ್ಲರಿಗೂ. ಸೊ ಹಾಗಾಗಿರೋದ್ರಿಂದ ಈ 3 ಸ್ಕಾಲರ್ಶಿಪ್ ಅನ್ನ ಎಲ್ಲಾ ವಿದ್ಯಾರ್ಥಿಗಳು ಯಾರು ಎಲಿಜಿಬಲ್ ಇರ್ತಿರೋ ಎಲ್ಲರೂ ಉಪಯೋಗ ಮಾಡ್ಕೋಬೇಕು, ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ನಾನ್ ಈ ಮುಖಾಂತರ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ, ಯಾವ ರೀತಿ ಅಪ್ಲೈ ಮಾಡ್ಬೇಕು, ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿ.
ಹೌದಾ? ಏನಾದ್ರು ಡೌಟ್ ಇದೆಯಾ? Okay, ma'am. Okay. Okay, thank you all. Okay, bye, miss. Thank you, ma'am. ಸೊ ನಾವೆಲ್ಲ ವಿದ್ಯಾರ್ಥಿಗಳಿಗೂ ಈಗ ಏನು ನಮ್ಮ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಏನೇನ್ ಸ್ಕಾಲರ್ಶಿಪ್ಸ್ ಇದೆ ಅನ್ನೋದನ್ನ ಕೂಡ ವಿವರವಾಗಿ ಶ್ರೀಮತಿ ಸ್ಮಿತಾ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಇಲ್ಲಿ ನಮಗೆ 3 ರೀತಿಯ ಸ್ಕಾಲರ್ಶಿಪ್ ಇರುತ್ತೆ. ಒಂದು ನ್ಯಾಷನಲ್ ಲೆವೆಲ್ ಸ್ಕಾಲರ್ಶಿಪ್ ಫಾರ್ ಮೈನಾರಿಟೀಸ್ ಇರುತ್ತೆ, OBC ಕೂಡ ಇರುತ್ತೆ. ಸಾವನ್ ಸ್ಕಾಲರ್ಶಿಪ್ ಅನ್ನ ಹೇಗೆ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಎರಡನೆಯದು ಪ್ರಗತಿ ಸ್ಕಾಲರ್ಶಿಪ್ ಅಂತ ಹೇಳಿ AICT ಅವ್ರದ್ದು, ಅದು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಇರ್ತಕ್ಕಂತ ಒಂದು ಸ್ಕಾಲರ್ಶಿಪ್. ಅದಕ್ಕೆ ಕಂಡೀಷನ್ಸ್ ಏನೇನಿದೆ ಅವೆಲ್ಲವನ್ನು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇನ್ನು ಸಕ್ಷಮ್ ಸ್ಕಾಲರ್ಶಿಪ್ ಏನಿದೆಯಲ್ಲ ಅದು ಸ್ಪೆಷಲಿ ಏಬಲ್ಡ್ ಅಂದ್ರೆ ವಿಶೇಷ ಚೇತನ ಮಕ್ಕಳು ಯಾರಿದಾವೆ ಅವರಿಗೆ ಮಾತ್ರ ಇರುತ್ತೆ. ಸೊ ಈ ಪ್ರಗತಿ ಸ್ಕಾಲರ್ಶಿಪ್ ಏನಿದೆ ಅದು ಕೇವಲ ಒಂದು ನಮ್ಮ ರಾಜ್ಯದಲ್ಲಿ 395 ಹೆಣ್ಮಕ್ಳಿಗೆ ಮಾತ್ರ ಸಿಗುತ್ತೆ. ಎಲ್ಲರೂ ಅಪ್ಲೈ ಮಾಡಿ ಯಾರಿಗೆ ಚಾನ್ಸಸ್ ಇದೆಯೋ ಅವರಿಗೆ ಸಿಗುತ್ತೆ. ಅದು ಬಿಟ್ರೆ ಸಕ್ಷಮ್ ಏನಿದೆಯಲ್ಲ ಅದು ಎಲ್ಲಾ ಒಂದು ವಿಶೇಷ ಚೇತನ ಅಭ್ಯರ್ಥಿಗಳು ಯಾರೇ ಅಪ್ಲೈ ಮಾಡಿ, ಹೆಣ್ಮಕ್ಳು ಇರ್ಬೋದು ಗಂಡ್ಮಕ್ಳು ಇರ್ಬೋದು, ಎಲ್ಲರಿಗೂ ಕೂಡ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ವರ್ಷಕ್ಕೆ 50,000 ರೂಪಾಯಿ ಇರುತ್ತೆ ಸ್ಕಾಲರ್ಶಿಪ್ ಅದು. ಓಕೆ, ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ಲಿಕ್ಕೆ 31ನೇ ತಾರೀಕು ಲಾಸ್ಟ್ ಡೇಟ್ ಇದೆ. 31ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಆ ಡೇಟ್ ಒಳಗಡೆ ಡಿಸೆಂಬರ್ 31st ಒಳಗಡೆ ನೀವು ಅಪ್ಲೈ ಮಾಡಿ ಅವಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಗಳು ಇರುತ್ತೆ ಆ ಒಂದು ಸೆಟ್ ಅನ್ನ ಒಂದು ಕಾಲೇಜ್ಗೂ ಕೂಡ ತಂದ್ಕೊಡಿ. ಅವ್ರು ಇದನ್ನ ವೆರಿಫೈ ಮಾಡಿ ಅಪ್ರೂವ್ ಮಾಡ್ತಾರೆ. ಓಕೆ, ಇಷ್ಟು ಪ್ರೋಸೆಸ್ ಇರುತ್ತೆ, ಅದೆಲ್ಲ ಕ್ಲಿಯರ್ ಆಗಿರುತ್ತೆ. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ಒಂದು ಸೇಮ್ ಲಿಂಕ್ ನ ನಾನು ನಿಮ್ಗೆ ಇನ್ನೊಂದ್ಸರಿ ನಮ್ಮ ಒಂದು ಗ್ರೂಪ್ ಗಳಲ್ಲಿ ನಾನು ಶೇರ್ ಮಾಡ್ತೀನಿ, ರೆಕಾರ್ಡಿಂಗ್ ಇರತಕ್ಕಂಥದ್ದನ್ನ ಇನ್ನೊಂದ್ಸರಿ ನೋಡಿ. ಏನಾದ್ರು ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ನಿಮ್ಗೆ ವೆಬ್ಸೈಟ್ ಗಳದ್ದು ಅಡ್ರೆಸ್ ಕೊಡ್ತೀನಿ, ಆ ವೆಬ್ಸೈಟ್ ಗಳಲ್ಲಿ ಚೆಕ್ ಮಾಡಿ ನೀವು ಅದನ್ನ ಆರಾಮಾಗಿ ಅಪ್ಲೈ ಮಾಡಬಹುದಾಗುತ್ತೆ. ಅಂಡ್ ತುಂಬಾ ಇಂಪಾರ್ಟೆಂಟ್, 50,000 ರೂಪಾಯಿ ಬರ್ತಕ್ಕಂತ ಒಂದು ಥಿಂಗ್ಸ್ ಇರೋದ್ರಿಂದ ನೀವು ನೀಟಾಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಆ ಒಂದು ನಾವು ಇದ್ರ ಮೇಲೆ ಬೇಸಿಸ್ ಮೇಲೆ ನಿಮ್ಗೆ ಹೇಳಿದೀವಿ. ಸೊ ನಿಮ್ಗೆ ಎಲ್ರಿಗೂ ಆಲ್ರೆಡಿ ಹೇಳಿದ್ದಾರೆ ಏನೋ ಒಂದು ವೆಬ್ಸೈಟ್ ಅಡ್ರೆಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ scholarship.gov.in ಅಂತ ಹೇಳಿ, ಇದು ನ್ಯಾಷನಲ್ ಲೆವೆಲ್. ಸ್ಟೇಟ್ ಲೆವೆಲ್ ಅಲ್ಲೂ ಕೂಡ ಒಂದಿದೆ, ಏನು ಸ್ಟೇಟ್ ಸ್ಕಾಲರ್ಶಿಪ್ ಅಂತ ಹೇಳಿ ಒಂದು ಲೆವೆಲ್ ಇದೆ. ಸೊ ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಒಂದು ಇದೆ. ಸೊ NSP ಪೋರ್ಟಲ್ ಅಂತ ಹೇಳಿ ಹೊರಟೋದ್ರು ಕೂಡ ಬರುತ್ತೆ. NSP ಪೋರ್ಟಲ್ ಅಂದ್ರೆ scholarship.government.gov.in ಅಂತ ಹೇಳಿ ಇಲ್ಲೆಲ್ಲ ಕೂಡ ಇದೆ. ಸೊ ನಿಮ್ಗೆ ಯಾವ್ದಾದ್ರು ಬೇಕೋ ಅದನ್ನ ಅಪ್ಲೈ ಮಾಡಬಹುದಾಗತ್ತೆ. ಸೊ ಇಲ್ಲೆಲ್ಲ ನೀಟಾಗಿ ನೋಡ್ತಾ ಇದ್ರಿ, ಇಲ್ಲಿ ಮಿನಿಸ್ಟರ್ ಆಫ್ ಮೈನಾರಿಟಿ ಅಫೇರ್ಸ್ ಇದೆ, ಇಲ್ಲೆಲ್ಲ ಇದೆ. ನ್ಯೂ ರಿಜಿಸ್ಟ್ರೇಷನ್ ಇರುತ್ತೆ, ಲಾಗಿನ್ ಇರುತ್ತೆ. ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಲ್ಲಿ ಹೋಗಿ ಯಾವ್ದಾದ್ರು ನೀವು ಅದನ್ನ ಅಪ್ಲೈ ಮಾಡಬಹುದು. ಇದು ಸೆಂಟ್ರಲ್ ಸ್ಕೀಮ್ಸ್ ಇದೆ, UGC AICT ಸ್ಕೀಮ್ಸ್ ಹೊಡೆದ್ರೆ ಇಲ್ಲಿ 2 ಬರುತ್ತೆ, MHRD ಇದು AICT ಇದು ಅಂತ ಹೊಡೆದ್ರೆ ಇಲ್ಲಿ ಪ್ರಗತಿ ಸಕ್ಷಮ್ ಯಾವ್ದಿದೆ ಎಲ್ಲಾದ್ರು ಕೂಡ ಬರುತ್ತೆ. ಓಕೆನಾ? ಅದೇ ರೀತಿ ಸೆಂಟ್ರಲ್ ಸ್ಕೀಮ್ಸ್ ಅಲ್ಲಿ ಹೋದ್ರೆ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಇದೆ, ಮತ್ತೆ ಡಿಸಬಿಲಿಟೀಸ್ ಇದೆ, ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಇದೆ, ಎಲ್ಲ ತುಂಬಾ ಇದೆ. ನೀವೆಲ್ಲದನ್ನು ನೋಡ್ಕೊಂಡು ನೀಟಾಗಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಒಳ್ಳೆ ಆಪರ್ಚುನಿಟೀಸ್ ಗಳು ಇರುತ್ತೆ. ಇನ್ನು ಸ್ಟೇಟ್ ಸ್ಕೀಮ್ಸ್ ಅಲ್ಲಿ ಕೂಡ ಇಲ್ಲಿ ತುಂಬಾ ಇರುತ್ತೆ. ಸ್ಟೇಟ್ ನಮ್ಮ ಕರ್ನಾಟಕ ಸ್ಟೇಟ್ ಇಂದ ಏನಿರುತ್ತಲ್ಲ ಅಲ್ಲಿ ಕೂಡ ನೀವು ಅಪ್ಲೈ ಮಾಡಬಹುದು. ಅದಕ್ಕೆ ಸಪರೇಟ್ ಪೋರ್ಟಲ್ ಇದೆ SSP ಅಂತ ಹೇಳಿ, ಅದನ್ನ ನಾಳೆ ಇದರಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಲ್ಲ? ಯಾರ್ದಾದ್ರು ಏನಾದ್ರು ಡೌಟ್ಸ್ ಗಳು ಇದೆಯಾ ಇದ್ರ ಬಗ್ಗೆ? ಯಾರ್ದಾದ್ರು ವಿದ್ಯಾರ್ಥಿಗಳು ಏನಾದ್ರು ಡೌಟ್ಸ್ ಗಳು ಇದೆಯಾ? ಏನು ಇಲ್ಲ ಅಂದ್ರೆ ಈ ಒಂದು ಸೆಷನ್ ಅನ್ನ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಸೆಷನ್ ಬಂದು ವುಮನ್ ಎಂಪವರ್ಮೆಂಟ್ ಸೆಲ್ ಅಂದ್ರೆ ಮಹಿಳಾ ಸಂರಕ್ಷಣಾ ಸಮಿತಿಯ ಬಗ್ಗೆ ಇರುತ್ತೆ. ಆ ಒಂದು ಮಹಿಳಾ ಸಂರಕ್ಷಣಾ ಸಮಿತಿಯ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಮಹಿಳಾ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದಂತ ಶ್ರೀಮತಿ ರಂಜನಾ ಗಬ್ಬನೂರ್ ಮೇಡಮ್ ಅವರು 2:15ಗೆ 2:15ಗೆ ಎಲ್ಲ ಬರ್ತಾರೆ. ಸೊ ಎಲ್ಲರೂ ಕೂಡ ಆ ಒಂದು ರೆಕಾರ್ಡ್ ಸಭೆಗೆ ಎಲ್ಲರೂ ಹಾಜರಾಗಬೇಕಾಗುತ್ತೆ. ಅದರಲ್ಲಿ ಏನೇನ್ ಮಾಹಿತಿ ಇದೆ ಎಲ್ಲದನ್ನು ಕೂಡ ಅವರು ತಿಳಿಸ್ಕೊಡ್ತಾರೆ. ಓಕೆ, ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು. ನೀವೆಲ್ಲರೂ ಮತ್ತೆ ವಾಪಸ್ 2:15ಗೆ ಸೇಮ್ ಲಿಂಕ್ ಅನ್ನ ಯೂಸ್ ಮಾಡಿ ನೀವು ಜಾಯಿನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್. Thank you, sir. Okay, bye.